ಗೊತ್ತಾಯಿತು ಅನ್ಕೋತೀನಿ. ಮಾಸದ ನೆನಪು ನನಗೆ ಪರಿಚಯ ಇಲ್ಲ, ಮುಖಪರಿಚಯಗಳು ಕೆಲವರು ಪರಿಚಯ ಇತ್ತು. ಒಂದು ಒಳ್ಳೆಯ ಹೆಸರು ಇದು. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಅವರೇ ಇವರೇ ಅನ್ನೋದಕ್ಕೆ 10 ನಿಮಿಷ ಹೋಗ್ತಿತ್ತು, ಅದೊಂದು ಭಾರ ಕಡಿಮೆ ಆಯಿತು. ಹೌದಾ, ಅದೊಂದು 10 ನಿಮಿಷ ಅವರೇ ಇವರೇ ಇವರೇ ಅವರೇ ಅಂತ ಎಲ್ಲರ ಹೆಸರು ಹೇಳ್ಬೇಕು, ಅನಿವಾರ್ಯ. ಹಾಗಾಗಿ ಅದಿಲ್ಲ. ಮಮತಾ ಮೇಡಮ್ ಹಿರಿಯರು, ತುಂಬ ಖುಷಿಯಾಗುತ್ತೆ ಅವ್ರನ್ನೆಲ್ಲ ನೋಡಿದಾಗ. ಯಾಕೆಂದರೆ ನನ್ನ ತಾಯಿ ಸಮಾನರಾದವರು. ಇವತ್ತಿಗೂ ಅವ್ರು ಕುಣಿಯುತ್ತಾರೆ ಇದ್ರೆ ನಮ್ಗೆ ಎಷ್ಟು ಖುಷಿಯಾಗುತ್ತೆ. ಅಧ್ಯಕ್ಷೀಯ ಸ್ಥಾನ ವಹಿಸಿದ್ದಾರೆ, ಅವರನ್ನು ಅಧ್ಯಕ್ಷರಾಗಿ ವಹಿಸಿದ್ದಾರೆ. ಹಾಗೆ ವೇದಿಕೆಯ ಮೇಲೆ ಗಣ್ಯ ವ್ಯಕ್ತಿಗಳಾಗಿರುವಂತಹ, ವೇದಿಕೆ ಮುಂಭಾಗ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಎಲ್ರಿಗೂ ನಮಸ್ಕಾರ ಹೇಳ್ತಾ, ನನಗಿವತ್ತು ಮಾತಾಡೋದಕ್ಕೇನು ಎಷ್ಟು ವಿಷಯಗಳು ಬೇಕಾದರೂ ಮಾತಾಡೋದಕ್ಕೇನು ವಿಷಯ, ಆದರೆ ಆತ್ಮಾವಲೋಕನ ಆಗಬೇಕು, ಮತ್ತು ಮಂಥನ ಆಗಬೇಕು. ಕಾಲಘಟ್ಟದಿಂದ ಕಾಲಘಟ್ಟಕ್ಕೆ ಮಂಥನ ಆಗಬೇಕು, ಸರಿ ತಪ್ಪುಗಳ ಅವಲೋಕನ ಆಗಬೇಕು. ಅದಾದಾಗ ಮಾತ್ರ ಯಾವುದೇ ಕ್ಷೇತ್ರ ಆಗಲಿ, ಯಾವುದೇ ಕೆಲಸಗಳಾಗಲಿ ಅದಕ್ಕೆ ಸಾರ್ಥಕತೆ ಬರುತ್ತೆ. ಇಲ್ಲ ಅಂದರೆ ಸುಮ್ಮನೆ ಪೊಳ್ಳು ಮಾತುಗಳು, ಜೊಳ್ಳು ಮಾತುಗಳಾಗಿ ಹಾಗೆ ಉಳಿಯುತ್ತೆ. ನನಗೆ ಇವತ್ತು 2 ವಿಷಯಗಳನ್ನ ಕೊಟ್ಟಿದ್ದೀರಾ. ಒಂದು ಗ್ರಾಮೀಣ ಸೊಗಡು ಮತ್ತು ಜನಪದ. ಬಹುಶಃ 2 ಪದಗಳು 2-3 ಅಕ್ಷರ 4 ಅಕ್ಷರಗಳದೇ ಇರಬಹುದು, ಆದರೆ ಅದ್ರ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಗಂಟೆ, ಒಂದು ದಿನ, ಅಥವಾ ಒಂದು ವರ್ಷ, ಅಥವಾ ಒಂದು ತಲೆಮಾರುಗಳು ಆಗಲ್ಲ. ಯಾಕೆಂದ್ರೆ ನಾವು ಒಂದಷ್ಟು ಕೆದಕಿದ್ವಿ. ಕೆದಕಿದಾಗ ಅದರಲ್ಲಿ ಆ ಕೆದಕಿದ ಅಷ್ಟಕ್ಕೆ ನಮಗೆ ಆದಷ್ಟು ಹೌದಾ ಅಂತ ಅನ್ಸ್ಬಿಡುತ್ತೆ. ಹೌದಾ ಹಿಂಗಿದೆಯಾ, ಹೌದಾ ಅಂತ ಅನ್ಸುತ್ತೆ. ಬರೀ ಕೆದಕಿದಕ್ಕೆ ಅದನ್ನು ಸವಿದಿದ್ರೆ ಇನ್ನೂ ಎಷ್ಟು ಇದೆ. ನಾನು ಮೂಲತಃ ಗ್ರಾಮೀಣ ಪ್ರದೇಶದಲ್ಲೇ ಕೃಷಿ ಕುಟುಂಬದಲ್ಲಿ ಹುಟ್ಟಿದವನು, ಕೃಷಿಯನ್ನು ಮಾಡಿದವನು. ಸುಮಾರು 25 ವರ್ಷ ನಾನು ಕೃಷಿಯನ್ನು ಮಾಡಿದ್ದೇನೆ. ಮೊಗ್ನಾಳು, ಮೊಯ್ಯಾಳು ಎಲ್ಲವನ್ನು ಮಾಡಿದ್ದೇನೆ. ಕಾಯಿ ಕಟ್ಟಿ ಉಕ್ಕೆ ಹೊಡೆದಿದ್ದೇವೆ, ಗದ್ದೆ ನಾಟಿ ಮಾಡಿದ್ದೇವೆ, ಹೊಲ ಕೊಯ್ದಿದ್ದೇವೆ. ಗ್ರಾಮೀಣ ಬದುಕಿನಲ್ಲಿರುವಂತಹ ಗಟ್ಟಿತನ ಬೇರೆಲ್ಲೂ ಯಾವ ಕ್ಷೇತ್ರದಲ್ಲೂ ಇಲ್ಲ. ಅದು ಸತ್ಯವಾದ ಮಾತು. ಯಾವತ್ತಿಗಿಡೀ ಪ್ರಪಂಚದಲ್ಲಿ ಒಂದು ಉದ್ಯೋಗ ಅಂತ ಏನಾದ್ರು ಇದ್ರೆ ಅದು ಕೃಷಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನೀವೇನೇ ಪ್ರಪಂಚದಲ್ಲಿ ಮತ್ತೆ ಮನುಷ್ಯನ ಉಗಮ ಆದಾಗ ಏನಾದ್ರು ಉಗಮ ಆಯ್ತು ಅಂದರೆ ಅದು ಆರಂಭವಾಗಬೇಕಾದ ಕೃಷಿಯಿಂದಲೇ ಉಗಮ. ಅವನ ವೃತ್ತಿ ಸ್ಟಾರ್ಟ್ ಆಗೋದು ಕೃಷಿಯಿಂದ. ನಾವು ಬದಲಾವಣೆಗೆ ಹೊಂದಿಕೊಂಡು ಹಂತವಾಗಿ ಬಂದ ನಂತರದಲ್ಲಿ ನಾವು ಈ ಮಟ್ಟದ ಏನೇನೋ ನಮ್ಮ ಕಲ್ಪನೆಗಳಿಗೆ, ನಮ್ಮ ಚಿಂತನೆಗಳಿಗೆ ಬದಲಾವಣೆಗಳನ್ನು ಮಾಡಿಕೊಂಡಿದ್ದೇವೆ ವಿನಃ ವಾಸ್ತವವಾಗಿ ಒಂದು ಕೆಲಸ ಅಂತ ಏನಾದ್ರು ಇದ್ರೆ ಅದು ಕೃಷಿ ಬಿಟ್ಟರೆ ಬೇರೆ ಎಲ್ಲವೂ ಕೂಡ ನಮ್ಮ ಬದಲಾವಣೆಗಳಿಗೆ ಬಿಟ್ಟರೆ ಬೇರೆ ಯಾವುದೂ ಅಲ್ಲ. ಅದು ನಾನು ಬಲವಾಗಿ ನಂಬಿದಂಥ ವಿಚಾರ. ಇರುವುದೆಲ್ಲ ನಮ್ಮ ಬದಲಾವಣೆಗಳಿಗೆ ಹೊಂದ್ಕೊಂಡು ನೋಡಿ ಇವತ್ತು ಎಂತಹ ಪರಿಸ್ಥಿತಿಗೆ ಬಂದಿದ್ದೀವಿ ಅನ್ನೋದಕ್ಕಿಂತ ಒಂಚೂರು ನಾವು ಗ್ರಾಮೀಣ ಸೊಗಡಿಗೆ ಹೋಗೋಣ. ಒಂಚೂರು ಜಾಸ್ತಿ ಮಾತಾಡೋದು ಬೇಡ, ಯಾಕಂದ್ರೆ ಭಾಷಣ ಅಂದ್ರೆ ನನಗೂ ಇಷ್ಟ ಇಲ್ಲ. ಯಾಕೆ ಇವತ್ತಿನ ಮಾತುಗಳು ಜೊಳ್ಳಾಗ್ತವೆ? ಒಳ್ಳೆ ವಿಷಯವನ್ನು ಹೇಳಿದ್ರು ಕೂಡ ಹೋಗ್ತಾ ಇಲ್ಲ. ಜೊತೆಗೆ ಇವತ್ತಿನ ಯೂತ್ಸು ಸರಿಯಾಗಿ ಕೇಳಿಸ್ಕೊತಾ ಇಲ್ಲ ಅಂತೀವಿ, ಇವತ್ತಿನ ಯೂತ್ಸ್ಗೆ ಬೇಕಾಗಿಲ್ಲ ಅಂತೀವಿ. ನಾವು ಹೇಳ್ತೀವಿ, ನಿಜವಾಗ್ಲೂ ಆಗಿದೆಯಾ? ಯಾಕೆ ಅದು ಹಂಗೆ ಅನಿಸ್ತಾ ಇದೆ ನಮ್ಗಳಿಗೆಲ್ಲ ಅಂತ ಒಂಚೂರು ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಎಲ್ಲರದ್ದು ಮಾತುಕತೆ ಮುಖಾಂತರನೇ ಹೋಗೋಣ, ಯಾವುದು ಭಾಷಣ ಥರ ಹೋಗೋದು ಬೇಡ ಅಂತ ನನ್ನ ಅನಿಸಿಕೆ. ಎಲ್ಲೋ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬಹಳಷ್ಟು ವಿಚಾರಗಳಲ್ಲಿ ನಮ್ಮ ನುಡಿ ನಡೆಗಳು ಎರಡೂ ಕೂಡ ಹೊಂದಾಣಿಕೆಯಲ್ಲಿಲ್ಲ. ನುಡಿ ನಡೆ ಎರಡೂ ಹೊಂದಾಣಿಕೆಯಲ್ಲಿಲ್ಲ. ನುಡಿದವ್ರು ನಡೀತಾ ಇಲ್ಲ, ನಡೆದವ್ರು ನುಡಿತಾ ಇಲ್ಲ. ಇದು ದೊಡ್ಡ ಸಮಸ್ಯೆ. ಇಷ್ಟೇ ಸಾಕು. ನುಡಿದವರು ನಡೀತಾ ಇಲ್ಲ, ಅದರಲ್ಲಿ ನಡೀತಾ ಇರೋರು ನುಡಿತಾ ಇಲ್ಲ. ನಡೀತಾ ಇರೋರು ಇವತ್ತು ವೇದಿಕೆ ಮೇಲೆ ಬರಲ್ಲ, ನುಡಿತಾ ಇರೋರು ಅಲ್ಲಿ ಕೆಲ್ಸಕ್ಕೆ ಹೋಗಲ್ಲ. ಇದು ದೊಡ್ಡ ಡ್ರಾಬ್ಯಾಕ್. ಯಾಕೆ ನಮ್ಮ ಜನಪದ ಸೊಗಡು ಅಂತ ಬಂದ ತಕ್ಷಣ ನಮ್ಗೆಲ್ಲ ಭಾವನೆಗಳು ಕೆರಡುತ್ತವೆ. ಯಾಕೆಂದ್ರೆ ಈ ಏಜ್ನವ್ರು ಇರೋದು ಇವ್ರಿಗೆ ಅರ್ಥ ಆಗಲ್ಲ, ಬಟ್ ನಿಮ್ಗಳಿಗೆಲ್ಲ 100% ಅರ್ಥ ಆಗುತ್ತೆ ನನ್ನ ಮಾತು. ಯಾಕೆ ಇವನಿಗೆ ರುಚಿಸ್ತಾ ಇಲ್ಲ ಅಂದ್ರೆ ನಾವು ಪರಿಚಯನೇ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಮ್ಮ ತಪ್ಪು. ಅವನನ್ನು ಓದು ಅಂತೀವಿ, ಯಾವುದೇ ಆಟಕ್ಕೆ ಬಿಡಲ್ಲ, ನಮ್ಮ ತಪ್ಪು. ಇವನ್ನಂತಂದು ಈ ಏಜ್ನವರೆಲ್ಲ ನೋಡಿ 24 ಗಂಟೆ ಓದು ಅಂತೀವಿ, ನಮ್ಮ ತಪ್ಪು. ದೊಡ್ಡ ತಪ್ಪು ಮಾಡ್ತಾ ಇದೀವಿ. ತಪ್ಪು ಮೇಲೆ ತಪ್ಪು ಮಾಡಿ ಮಕ್ಳಿಗೆ ತಪ್ಪು ಮೇಲೆ ತಪ್ಪು ಮಾಡಿ ಇವತ್ತು ಯಾವ ಮಟ್ಟಕ್ಕೆ ನಿಂತಿದ್ದೀವಿ ಅಂದ್ರೆ ಮಕ್ಳೇನು ಕಲ್ತಿಲ್ಲ ಅಂತಾನೆ ಮಾಡ್ತಾ ಇರೋದೇ ಅಷ್ಟೇ. ಇವತ್ತಿನ ಶಿಕ್ಷಣ ವ್ಯವಸ್ಥೆನೂ ಕೂಡ ಅದೇ ತಕ್ಕಂತೆ ಹೊಂದ್ಕೊಂಡು ಇವತ್ತು
ಮಕ್ಕಳಿಗೆ ಬೇರೆ ಚಟುವಟಿಕೆಗಳಿಗೆ ಬಿಡ್ತಾರೆ. ಪಠ್ಯೇತರ ಚಟುವಟಿಕೆಗಳಂತ ಸತ್ತೋಯ್ತು. ಪ್ರಶಾಂತ್ ಅವ್ರ ಜೊತೆ ಮಾತಾಡ್ತಿದ್ದಾಗ ಆಯ್ತು, ಇವತ್ತು ಯಾವ ಮಟ್ಟಕ್ಕೆ ಶಿಕ್ಷಣ ಬಂದಿದೆ ಅಂದರೆ 1947 ಆಗಸ್ಟ್ 15 ನಮ್ಮ ಸ್ವಾತಂತ್ರ್ಯ ಬಂತು. ನಾವು ಹುಟ್ಟಿದ ನಮ್ಮ ಅಪ್ಪನ ಕಾಲದಿಂದಲೂ ಹೇಳ್ತಾನೆ ಬರ್ತಾ ಇದ್ದೀವಿ, ಅದು ಕೇಳ್ತಾನೆ ಬರ್ತಾ ಇದ್ದೀವಿ. ಆದರೆ ನೀನು ಎಕ್ಸಾಮ್ಗೆ ಇದೊಂದು ಓದ್ಕೋ, ಎಕ್ಸಾಮಿಗೆ ಬರುತ್ತೆ ಅಂತ ಅಷ್ಟೇ ಹೇಳ್ತೀವಿ ಮಕ್ಕಳಿಗೆ, ಹಿಸ್ಟ್ರಿ ಓದು ಅಂತ ಹೇಳಲ್ಲ. ನಮ್ಮ ಕಾಲ ಒಂದು ಕಾಲ ಇತ್ತು, ನೀನು ಅದು ಬೇಕು ಅಂದರೆ ಇಡೀ ಪುಸ್ತಕ ಓದು ಒಂದು ಕಾಲ ಇತ್ತು. ಆ ಶಿಕ್ಷಣ ವ್ಯವಸ್ಥೆಗೂ ಈ ಶಿಕ್ಷಣ ವ್ಯವಸ್ಥೆಗೂ ಎಷ್ಟೊಂದು ವ್ಯತ್ಯಾಸಗಳು. ಜೊಳ್ಳು ಶಿಕ್ಷಣದ ವ್ಯವಸ್ಥೆಯಲ್ಲೇ ನಾವು ಸತ್ಯ ಅಂತ ಒಪ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೇವೆ. ಅದಕ್ಕೆ ಶಿಕ್ಷಣಕ್ಕೊಂದು ಕಡೆ ಬಿಡೋಣ, ಈಗ ನಮ್ಮ ಗ್ರಾಮೀಣ ಸೊಗಡಿಗೆ ಹೋಗೋಣ. ಇವತ್ತು ನಾವು ನಮ್ಮನ್ನು ತಗೊಂಡಾಗೆ ನಮ್ಮ ಗ್ರಾಮೀಣ ಸೊಗಡಿಗೂ ಜನಪದಕ್ಕೂ ಅವಿನಾಭಾವ ಸಂಬಂಧ. ಒಂದಕ್ಕೊಂದು ಸಪ್ರೇಟ್ ಮಾಡಿ ಮಾತಾಡೋಕ್ಕಾಗಲ್ಲ, ಅದು ಎರಡು ಒಟ್ಟಿಗೆ ಇರೋದು. ಸಾಮಾನ್ಯವಾಗಿ ನಾವು ಪ್ರಬುದ್ಧರು ಅನ್ಕೊಂಡ್ಬಿಟ್ಟು ಅಣೆಪಟ್ಟಿ ಹಾಕೊಂಡ್ಬಿಟ್ಟಿದ್ದೀವಿ. ಇವತ್ತು 4 ಅಕ್ಷರ ಜ್ಞಾನವನ್ನಷ್ಟೇ ನಾವು ಜ್ಞಾನ ಅಂದ್ಕೊಂಡು ಬಂದಂಥ ನಮ್ಮಂಥ ಮೂರ್ಖರು ಅಣೆಪಟ್ಟಿ ಹಾಕೊಂಡು ಇವತ್ತು ನಾವು ಇದಕ್ಕೆ ಕೂತಿದ್ದೀವಿ. ನೇರವಾಗಿ ಹೇಳ್ತೀನಿ, ನನಗೆ ಅದ್ರ ಬೇಜಾರಿಲ್ಲ. ಯಾಕೆಂದ್ರೆ ಅವನ್ನೆಲ್ಲ ನಾವು ಕಣ್ಣಾರೆ ನೋಡ್ತಾ ಇರೋದು, ಅನುಭವಿಸ್ತಾ ಇರೋದು. ನಮ್ಮ ಕಣ್ಣು ಮುಂದೆ ನಮ್ಮ ಹಿರಿಕರು ಎಷ್ಟು ನೋವುಗಳನ್ನ ಅನುಭವಿಸ್ತಾರೆ ಅಂತ ನಾವು ಕಣ್ಣಾರೆ ನೋಡೋದು. ನಾವು ಆತ್ಮಾವಲೋಕನ ಮಾಡ್ಕೊಂಡು ನಮ್ಮ ಮಕ್ಳಿಗೆ ನಾವು ಭಾಳಷ್ಟು ಮಕ್ಳಿಗೆ ಹೇಳಲಿಲ್ಲ ಅಂದರೆ ನಮ್ಮ ಗ್ರಾಮೀಣ ಸೊಗಡಿನ ಸೊಗಡೇ ಉಳಿಯಲ್ಲ. ಆ ಮಟ್ಟದ ಪರಿಸ್ಥಿತಿ ಮುಂದಕ್ಕೆ ಬರೋದು ಬೇಡ ಅಂತ ನಾನೊಂದಷ್ಟು ನಿಮ್ಮ ಜೊತೆಗೆ ವಿಚಾರಗಳನ್ನ ಹಂಚ್ಕೊತೀನಿ. ಗ್ರಾಮೀಣ ಸೊಗಡು ಅಂದ ತಕ್ಷಣ ಯಾವ್ದು ಬರುತ್ತೆ, ಅದು ಒಂದು ಪದದಲ್ಲಿ ಇಲ್ಲ. ಭಾಷೆ, ನೆಲ, ಜಲ, ಸಂಸ್ಕೃತಿ, ಆಚಾರ, ವಿಚಾರ, ಪದ್ಧತಿ ಎಲ್ಲವನ್ನು ಒಳಗೊಂಡಂಥದ್ದು ಒಂದು ಭಾಷೆವರೆಗೂ ನಿಂತುಬಿಡುತ್ತೆ. ನಮ್ಮ ಭಾಷೆ ಕನ್ನಡ ಅಂದ ತಕ್ಷಣ 3 ಅಕ್ಷರ ಅಲ್ಲ, ಒಂದು ಭಾಷೆ ಅಂದ ತಕ್ಷಣ ಒಂದು ಎಲ್ಲವೂ ಸೇರಿಗಳು ಒಳಗೊಂಡಂತೆ ಬರುತ್ತೆ. ನಮ್ಮ ಗ್ರಾಮೀಣ ಸೊಗಡಿನಲ್ಲಿ ಇವತ್ತಿಗೂ ಕೂಡ ನಮ್ಮಲ್ಲಿ ಗಟ್ಟಿತನವಾದಂಥ ಸಾಹಿತ್ಯವನ್ನಾಗಲಿ ನಮ್ಮ ಕನ್ನಡ ಭಾಷೆ ಉಳಿದಿರೋದು ಎಲ್ಲಿದೆ ಅದು ಹಳ್ಳಿಗಳಲ್ಲೇ. ಇವತ್ತು ಮುಗಳೇ ಹೊಡಿತಾ ಇರ್ಬೋದು ಸಾಹಿತ್ಯಿಕವಾಗಿ, ಗ್ರಾಂಥಿಕ ಭಾಷೆ ಹಾಗೆ ಹೀಗೆ, ನಡುಗನ್ನಡ, ಹೊಸಗನ್ನಡ, ಹಳೆಗನ್ನಡ. ನಮ್ಮ ಹಳ್ಳಿಗರಿಗೆ ಯಾವುದು ಬೇಕಾಗಿಲ್ಲ ರೀ. ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಮಾತಾಡ್ತಾರೆ. ಆದ್ರೆ ನಾವು ಅವ್ರನ್ನ ಮೂರ್ಖರು ಅಂತಾನೆ ಹೇಳ್ತೀವಿ, ದಡ್ರು ಅಂತ ಹೇಳ್ತೀವಿ. ನಿಜಕ್ಕೂ ದುರಂತ. ಈಗ ಫಾರ್ ಎಕ್ಸಾಂಪಲ್ ನಾವು ಇವಾಗ ಜನವರಿ ತಿಂಗಳಲ್ಲಿ ಬಂದಿದ್ವಿ. ಯಾಕೆ ಗ್ರಾಮೀಣ ಸೊಗಡಿಗೆ ನಾನು ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಒಂದು ದಾಖಲೆಗಳು ಬೇಕಲ್ಲ ಮಾತಾಡೋದಿತ್ತು ನನಗೆ. ಅದಕ್ಕೆ ಬಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದಷ್ಟು ಈ ಮಕ್ಕಳಿದಾವೆ, ಅಟ್ಲೀಸ್ಟ್ ಈ ಮಕ್ಕಳಿಗಾರ ಗೊತ್ತಾಗಬೇಕು ನಾವು ಮಾತಾಡೋದು ಎಷ್ಟು ಗಟ್ಟಿತನ, ಎಷ್ಟು ಜೊಳ್ಳು, ಎಷ್ಟು ಸತ್ಯ. ಆತ್ಮಾವಲೋಕನ, ಸರಿ ತಪ್ಪುಗಳ ಪ್ರಶ್ನೆನೇ ಇಲ್ಲ. ನಾನು ಸರಿ, ನೀನು ತಪ್ಪು, ಅವ್ರು ಮಾತಾಡಿ ತಪ್ಪು, ಇವ್ನು ಸರಿ, ಪ್ರಶ್ನೆ ಇಲ್ಲ. ಆತ್ಮಾವಲೋಕನ ಸರಿದೂಗಿಸ್ಕೊಳ್ಳುವಂಥ ವಿಚಾರಗಳು. ಸಾಮಾನ್ಯವಾಗಿ ಈಗ ಡಿಸೆಂಬರ್ ನಾಗರ ಪಂಚಮಿ ಮಾಡ್ತಾರೆ, ಹೌದಲ್ಲ? ಎಲ್ಲರೂ ನಾಗರ ಪಂಚಮಿ ಎಲ್ಲರೂ ಕೇಳಿದ್ದೀರಾ, ಹೌದಲ್ಲ? ನಾಗರಿಗೆ ಉಪವಾಸ ಇರ್ತಾರೆ, ಹೊತ್ತಕ್ಕೆ ಹೋಗಿ ಹಾಲೆಲ್ಲ ಬಿಡ್ತಾರೆ. ಮೂಢನಂಬಿಕೆನ ನಂಬಿಕೆನ? ಮೂಢನಂಬಿಕೆ ಪಕ್ಕ ಮೂಢನಂಬಿಕೆ ಅಥವಾ ನಂಬಿಕೆ. ನಂಬಿಕೆ ಅಂದ್ರೆ ಯಾವುದು? ಅದಕ್ಕೊಂದು ವೈಜ್ಞಾನಿಕವಾದೊಂದು ವಿಚಾರ ಇರ್ಬೇಕಲ್ಲ. ಹಾಲು ಕುಡಿಯುತ್ತಾ? ಖಂಡಿತ ಹಾಲು ಕುಡಿಯಲ್ಲ, ಆದ್ರೂ ಉತ್ತಕ್ಕೆ ಹಾಲು ಹಾಕ್ತಾರೆ. ಇದು ಮೂಢನಂಬಿಕೆ ಅಲ್ವಾ? ಹೌದಲ್ಲ? ಹೌದಾ? ಮಾತಾಡ್ತಾ ಹೌದಾ? ಎಲ್ರು ನಾವು ಒಪ್ಕೊಂತಿದ್ದು ಇದೊಂದು ಮೂಢನಂಬಿಕೆ ಅಂತ. ಎಸ್, ನಾವಿಲ್ಲೇ ಎಡವಟ್ಟು ಮಾಡ್ಕೊಂಡಿರೋದು ನೋಡಿ. ಎಷ್ಟು ಪ್ರಾಮಾಣಿಕವಾಗಿ ನಾವು ಮೂಢನಂಬಿಕೆ ಅಂತ ಹೋಗ್ಬಿಡ್ತೀವಿ ಅಂದ್ರೆ ಸರಿ ತಪ್ಪಲ್ಲ, ಸ್ವಲ್ಪ ಆತ್ಮಾವಲೋಕ. ಹೌದು, ಹಾಲು ಕುಡಿಯಲ್ಲ, ಹಾವು ಬಂದು ಹಾಲು ಕುಡಿಯಲ್ಲ, ಅದು ಒತ್ತದೊಳಗಿಂದ ಬರಲ್ಲ. ಆದರೆ ಅದರಿಂದ ಆಚೆಗೆ ಏನ್ ತಿಳ್ಕೊಂಡ್ವಿ ನಾವು? ಎಷ್ಟು ತಿಳ್ಕೊಂಡ್ವಿ? ನಾವು ಪ್ರಬುದ್ಧರು ಅಂದ್ಕೊಂಡಿದೀವಲ್ಲ, ಎಷ್ಟು ತಿಳ್ಕೊಂಡ್ವಿ? ಸರಿಯಾದ ರೀತಿಯಿಂದ ಮಾಹಿತಿಯನ್ನು ಸಂಗ್ರಹ ಮಾಡದೆ ನಾನು ಮೂಢನಂಬಿಕೆ ಅಂತ ಹೇಗೆ ಹೇಳೋದಿಕ್ಕೆ ನಾನು ಅರ್ಹ? ನಾನು 10 ಜನಕ್ಕೆ ಹೇಳ್ತೀನಿ, ಒಬ್ರಿಗೆ ಹೇಳಲ್ಲ. 10 ಜನ ಮಕ್ಳು ಇರ್ತಾರೆ, 100 ಮಕ್ಳು. ಹೇಗೆ ಮೂಢನಂಬಿಕೆ ಅಂತ ಹೇಳ್ತೀರಿ? ಹೌದು, ನಾನು ಹೇಳ್ತೀನಿ, ಹಾವು ಹಾಲು ಕುಡಿಯಲ್ಲ, ಅದು ಹುತ್ತದೊಳಗಿಂದ ಬರಲ್ಲ. ಆದರೆ ನಮ್ಮ ತಪ್ಪುಗಳು ಎಲ್ಲಿ ಆಗ್ತಾ ಇದೆ ಅಂದ್ರೆ ಸರಿಯಾದಂತಹ ಗ್ರಹಿಕೆಗಳಿಲ್ಲದೆ ಇವತ್ತು ನಮ್ಮ ಗ್ರಾಮೀಣ ಸೊಗಡು ಸ್ವರ್ಗ ಹೋಗ್ತಾ ಇದೆ. ವಿಷಯವಿಷ್ಟೇ, ನಾವು ಹಾಲು ಎರಿತಾರೆ, ಹಾಲು ಕುಡಿತಾರೆ. ಅಲ್ಲೊಂದು ಒಂದು ವಿಶೇಷವಾದಂಥ ಕ್ರಿಯೆ ನಡೆಯುತ್ತೆ. ಅದ್ರ ಬಗ್ಗೆ ಬಹಳ 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 ಮುಖ್ಯ. ಇವತ್ತಿನಾಗಲ್ಲ, ಇನ್ನೂ 10 ತಲೆಮಾರುಗಳದು ಬಹಳ. ಅಲ್ಲಿ ನೋಡಿದ್ದೀರಾ ಅನ್ಕೋತೀನಿ, ಎಲ್ಲರೂ ಒಂದು ಹುತ್ತದ ಹತ್ರ ಹೋಗ್ತಾರೆ,
ಎಲ್ಲ ಕಿಚಡಿ ಅನ್ನ ಮಾಡ್ಕೊಂಡ್ ಬರ್ತಾರೆ, ಎಲ್ಲರೂ ಒಂದೇ ಬೋಸಿಗೆ ಹಾಕೋತಾರೆ, ಎಲ್ಲಾರ ಮನೆದ್ನು ತಂಬಿಟ್ಟು ಒಟ್ಟಿಗೆ ಹಾಕೋತಾರೆ, ಹೌದಲ್ಲ, ಒಟ್ಟಿಗೆ ಕಲಿಸ್ತಾರೆ. ಚಿಗಣಿ ಅಥವಾ ತಂಬಿಟ್ಟು ಅವರು ಆ ಊರಿನಲ್ಲಿ ಮಾಡ್ಕೊಂಡು ಚಿಗಣಿ ಎಲ್ಲ ಒಟ್ಟಿಗೆ ಕಲಿಸ್ತಾರೆ, ಕಿಚಡಿ ಅನ್ನನು ಒಟ್ಟಿಗೆ ಕಲಿಸ್ತಾರೆ, ಹೌದಲ್ಲ. ಕಲಿಸ್ಬಿಟ್ಟು ಏನ್ ಮಾಡ್ತಾರೆ, ಊರವರೆಲ್ಲ ಒಟ್ಟಿಗೆ ಹೋಗ್ತಾರೆ, ಬಾಳೆ ಎಲೆ ಎಲ್ಲಿ ಋತುತ ಕೂತ್ಕೋತಾರೆ, ಕೂತ್ಕೊಂಡು ಊಟ ಮಾಡ್ತಾರೆ, ಎಲ್ಲಾರ್ಗು ಊಟ ಬಿಡಿಸ್ತಾರೆ, ಊಟ ಮಾಡ್ತಾರೆ. ಇದು ಒಳ್ಳೆಯ ವಿಚಾರನ ಕೆಟ್ಟ ವಿಚಾರ? ಹಾಗಾದ್ರೆ ಹೆಂಗೆ ಮೂಢನಂಬಿಕೆ ಅಂತ ನೀವು ಡಿಸೈಡ್ ಮಾಡ್ತೀವಿ? ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕಾದ್ರೆ ಎಲ್ಲರನ್ನು ಬಾಂಧವ್ಯಗಳನ್ನ ಬೆಸೆಸುವಂತಹ ನಮ್ಮ ಸಂಸ್ಕೃತಿಯನ್ನ ನೀವು ಮೂಢನಂಬಿಕೆ ಅಂತ ಹೇಗೆ ಅದನ್ನ ಡಿಸೈಡ್ ಮಾಡ್ತೀರಿ? ಯಾವ ನೈತಿಕ ಹಕ್ಕು ಇಟ್ಕೊಂಡು ಪ್ರಶ್ನೆ ಮಾಡ್ತೀರಿ? ನಾವು ಪ್ರಬುದ್ಧರು, ಸಾಹಿತ್ಯಿಕರು, ವಿಚಾರವಂತರು ಇವತ್ತು ಏನ್ ಹೇಳ್ತೀರಲ್ಲ ಹೆಸರುಗಳು, ಟೈಟ್ಲ್ಗಳು ಹೇಗೆ ಹೇಳ್ತೀರಿ? ಅಷ್ಟನ್ನು ನಿಲ್ಲಿಸ್ಬಿಡ್ತೀರಿ. ಎಲ್ಲಿಗೆ? ಹಾವು ಬರಲ್ಲ, ಹಾಲು ಕುಡಿಯಲ್ಲ. ಹೌದು, ಖಂಡಿತ. ಆದ್ರೆ ಒಂದು ದೇವರ ನೆಪ ಹೆಸರಿನಲ್ಲಿ, ಒಂದು ನೆಪದ ಹೆಸರಲ್ಲಿ ಒಂದು ಕ್ರಿಯೆ ನಡೆಯುತ್ತಲ್ಲ, ಅದನ್ನ ಯಾಕೆ ಹೇಳಲ್ಲ? ಹೇಳ್ಬೇಕು. ಇವತ್ತು ನೋಡಿ ನಮ್ಮ ಮಾಸದ ನೆನಪು ಹೆಸರು ಇಟ್ಕೊಂಡು ಕೂತಿದೀವಿ. ಅಲ್ಲಿ ಬಂದ್ರ, ಎಲ್ಲಿ ಬರ್ತಾ ಇದ್ದೀರಾ, ಬನ್ನಿ, ಎಲ್ಲಿ ಬಂದಿಲ್ಲ ಮಾತಾಡ್ತಾ ಇದೀವಿ. ಯಾಕೆ ನಾನು ಸಾವಿರಾರು ಪ್ರೋಗ್ರಾಮ್ ಆರ್ಗನೈಸಿಂಗ್ ಮಾಡಿದ್ದು ನಮಗೂ ಗೊತ್ತಾಗುತ್ತೆ. ಯಾಕೆ? ಅದಕ್ಕಾದ್ರೆ ಯಾಕೆ ಬರ್ತಾರೆ ಜನ? ಇದಕ್ಕೆ ಅಂದ್ರೆ ನಾವುಗಳು ಪ್ರಬುದ್ಧರು ಅಂತ ಅಂದಾಗ ವಿಚಾರವಂತರಾಗಿ ಪ್ರಬುದ್ಧರಾಗಬೇಕೇ ವಿನಃ ಯಾವುದೋ ಒಂದು ಜಡತ್ವದ ಒಂದು ಸಿದ್ಧಾಂತ ನನ್ನ ಒಣ ಸಿದ್ಧಾಂತಕ್ಕೆ ಮಾರೋಗಿ ಅದನ್ನು ಇನ್ನೊಬ್ಬರಿಗೆ ಹೇರೋದಿದೆಯಲ್ಲ, ಅದಲ್ಲ. ವಿಚಾರ ವಿನಿಮಯ ಆಗಬೇಕು, ಸರಿ ತಪ್ಪುಗಳ ಅವಲೋಕನ ಆಗಬೇಕು. ನಿಂದು ಸರಿ ನಂದು ಸರಿ ಪ್ರಶ್ನೆ ಅಲ್ಲ ಅದು. ಈ ತರದ ವಿಚಾರಗಳು ಬಹಳಷ್ಟು ಸಿಗ್ತವೆ ನಿಮಗೆ ನಮ್ಮ ಜನಪದ ಗ್ರಾಮೀಣ ಸೊಗಡಿನಲ್ಲಿ. ಇಂಥ ಬಹಳಷ್ಟು ವಿಷಯಗಳು ಸಿಗ್ತವೆ. ಆದ್ರೆ ನಾವೇನ್ ಮಾಡಿದ್ದೀವಿ? ಇವತ್ತು ಕೂಡ ಕೀಳಾಗಿ ನೋಡುವಂತ ಮನೋಭಾವವನ್ನು ನಾವೇ ಹುಟ್ಟಿಸ್ಕೊಂಡಿದ್ದೀವಿ. ಇದು ನಮಗೆ ನಮ್ಮ ಮೂರ್ಖತನ ಕೇಳಿದ ಕನ್ನಡಿವು. ಬಹಳಷ್ಟು ವಿಚಾರಗಳಿದೆ. ಈಗ ಯಾಕೆ ನಾಗರ ಪಂಚಮಿ ಹೇಳಿದೆ ಅಂದ್ರೆ ಈಗ ಆಲ್ರೆಡಿ ನಮ್ಗೆಲ್ಲ ಗೊತ್ತಿರೋ ವಿಚಾರ. ನೋಡಿ, ಬಹಳಷ್ಟು ತಗೊಳ್ಳಿಂತದ ನಮ್ಮ ಜಾತ್ರೆಯ ಪರಿಕಲ್ಪನೆ ಎಂತಹ ಅದ್ಭುತವಾದಂತಹ ಪರಿಕಲ್ಪನೆ ಅಂದ್ರೆ ಎಲ್ಲರನ್ನು ಒಳಗೊಂಡಂತಹ ಜಾತ್ರೆ ಪರಿಕಲ್ಪನೆ. ಅದನ್ನ ಮೂಢನಂಬಿಕೆ ಅಂತ ನೀವು ಹೇಗೆ ಹೇಳ್ತೀವಿ? ನಾವು ಹೇಗೆ ಹೇಳ್ತೀವಿ? ನಾವು ಅಕ್ಷರಸ್ಥರು, 4 ಅಕ್ಷರ ಕಲ್ತ್ರೆ ತಲೆ ನಿಂತ ಎಲ್ಲ ನಮ್ಗಾಗ. ದೇವರನ್ನ ಪೂಜೆ ಮಾಡ್ತಾರೆ, ಅಲ್ಲಿ ದೇವ್ರು ಕೂರ್ಕೋತಾರೆ, ದೇವ್ರನ್ನ ಗುಡ್ಗಾಡಿಸ್ತಾರೆ, ತೇರ್ ಮೇಲೆ ಕೂರ್ಸ್ತಾರೆ, ಅದೆಲ್ಲ ಮೂಢನಂಬಿಕೆ. ಹೌದು, ಮೂಢನಂಬಿಕೆ. ಆದ್ರೆ ಅನ್ನೋದೊಂದು ಪದ ಇಟ್ಕೊಂಡು ಆಚೆ ಹೋಗಿ ಎಂತಹ ಬೆಸಿಗೆಯ ಸಂಬಂಧಗಳು ಒಂದು ಜಾತ್ರೆ ಕಲ್ಪಿರ್ತವೆ. ನಾವೊಂದು ಮದುವೆ ಮಾಡಿದ್ರೆ 500 ರೂಪಾಯಿ ಇನ್ವಿಟೇಷನ್ ಕಾರ್ಡ್ ಹಾಕಿ ಒಂದು ಬೆಳ್ಳಿ ಬಟ್ಲು ಕೊಟ್ಟು ದಯವಿಟ್ಟು ಮದುವೆ ಬನ್ನಿ ಅಂತ ಹೇಳೋ ಕಾಲ ಇವತ್ತಿಗೆ ಬಂದು ನಿಂತಿದ್ದೀವಿ. ಆದ್ರೂ ಮದುವೆ ಆದ್ಮೇಲೆ ಒಂದು ಫೋನ್ ಬರುತ್ತೆ, ದಯವಿಟ್ಟು ಕ್ಷಮಿಸು, ನಿನ್ ಮದುವೆ ಬರೋಕ್ಕಾಗ್ಲಿಲ್ಲ, ನಾನು ಅಲ್ಲಿ ಬಿಸಿ ಇದ್ದೆ, ತುಂಬಾ ಬಿಸಿ ಇದ್ದೆ, ಸಾರಿ, ಕ್ಷಮೆ ಇರ್ಲಿ, ಇಂಥದ್ದೆಲ್ಲ ಕೇಳ್ತಿದ್ದಾನೆ. ಆದರೆ ನಮ್ಮ ಜಾತ್ರೆಗಳಿಗೆ ಯಾರಾದರೂ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿರೋದು ನೋಡಿದ್ದೀರಿ ಇದುವರೆಗೂ? ಇಲ್ಲ. ಯಾರಿಗಾದ್ರೂ ಇಂಥ ಕಡೆ ಜಾತ್ರೆ ನಡೀತೆ ಅಂದ್ರೆ ಒಂದಿಂಥ ಜಾತ್ರೆ ಅಂತೆ ಅಷ್ಟೇ. ಅದೇ ಅಸಾಮಾನ್ಯವಾಗಿ ಅಕ್ಕಂಗೋ ತಂಗಿಗೋ ಅಣ್ಣಂಗೋ ತಮ್ಮಂಗೋ ಅಷ್ಟಕ್ಕೆ ಹೇಳ್ತಾರೆ, ಹೌದಲ್ಲ. ಇನ್ನು ಉಳಿದವ್ರಿಗೆ ಯಾವ ಊರವ್ರಿಗೆ ಏನಾರ ಎಲ್ಲಾರ ಮನೆಗೆ ವಿಳ್ಯ ಕೊಟ್ಟು ಜಾತ್ರೆಗೆ ಹೋಗ್ಬೇಕು, ನೀವು ಕಡ್ಡಾಯವಾಗಿ ಹೋಗ್ಬೇಕು ಅಂತ ಹೇಳ್ತಾರೆ? ಹೇಳಲ್ಲ. ಎಲ್ಲರೂ ಹೋಗ್ತಾರೆ. ತೇರು ಅನ್ನೋದು ನೆಪ ಮಾತ್ರ, ಎಲ್ಲರೂ ಸೇರಿ ಹಿಡಿತಾರೆ. ಹೋಗ್ಲಿ, ಅಷ್ಟಕ್ಕೆ ಸೀಮಿತವಾಗಿದೆ ಧಾರ್ಮಿಕ ವಿಚಾರಕ್ಕಷ್ಟೇ ಸೀಮಿತವಾದ ಜಾತ್ರೆ? ಖಂಡಿತ ಇಲ್ಲ. ನಮ್ಮ ಪರಿಕಲ್ಪನೆಗಳು ಹೆಚ್ಚಿದೆ. ನಮ್ಮ ಹಿರೀಕರದು ಅದ್ಭುತವಾದ ಪರಿಕಲ್ಪನೆಗಳು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ನಮ್ಮ ಮೂರ್ಖತನ ಕೇಳಿದಂತ ಕನ್ನಡಿಗಳು. ನೀವು ಫಾರ್ ಎಕ್ಸಾಂಪಲ್ ಜಾತ್ರೆ ಒಳಗಡೆ ನೋಡ್ಬೋದು, ಯಾವುದೇ ಜಾತಿ ಧರ್ಮಗಳು ಎಲ್ಲವೂ ಇಲ್ಲದಂತೆ ಒಟ್ಟಿಗೆ ಜನ ಇರ್ತಾರೆ. ಕೇಳಿದ್ದೀರಾ ಅನ್ಕೋತ, ನೋಡಿದ್ದೀರಾ? ಎಲ್ಲರೂ ಒಟ್ಟಿಗೆ ತೇರಿ. ಆದ್ರೆ ಇನ್ನೂ ಬಹಳಷ್ಟು ಕ್ರಿಯೆಗಳು ನಡೀತವಲ್ಲಿ ಜಾತ್ರೆ ಒಳಗೆ, ನೋಡಿದ್ದೀರಾ? ಹಣ್ಣು ಜವನ ಅದೆಲ್ಲ ಸಂಪ್ರದಾಯವಾಗಿ ಹೆಚ್ಚಿತರ ಸಂಭ್ರಮಿಸುವಂತ ವಿಚಾರ. ಆದ್ರೆ ಆರ್ಥಿಕವಾಗಿ ವ್ಯಾವಹಾರಿಕವಾಗಿ ಎಷ್ಟೋ ಕ್ರಿಯೆಗಳು ನಡೀತೇವೆ, ನೋಡಿದ್ದೀರಾ? ನಿಮಗೆ ನೆನಪಿರ್ಲಿ, ನಿಮ್ಮ ಏಜರಿ ನೆನಪಿರುತ್ತೆ, ಒಂದ್ 20-30 ಹಳ್ಳಿಯವರು ಒಟ್ಟಿಗೆ ಸೇರ್ಕೋತಾರೆ, ಅದಲ್ಲ ಗೊತ್ತಿದೆ ನಿಮ್ಗೆ? 20-30 ಒಂದು ಮಡೆ ಅಂತ ಹೋಗ್ತಾರೆ, ಕೂತ್ಕೊಂಡು ಹೋಗ್ತಾರೆ ಎಲ್ಲ ಊರವರು, ಒಂದು ಮಡೆ ಅಂತ ಹೋಗ್ತಾರೆ. ಅದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದದ್ದು ಬಾಯಿ ಬೀಗ ಅಂತ ಹೋಗ್ತಾರೆ. ಕೇಳಿದ್ದೀರಾ? ಬಾಯಿ ಬೀಗ ಯಾರಕ್ಕೆ? ಅದು ಏನದು ಉದ್ದೇಶ? ನಾವು ಕೇಳೋಕೆ ಹೋಗಲ್ಲ, ತಿಳ್ಕೊಳಕ್ ಹೋಗಲ್ಲ, ಆದ್ರೂ ಅದು ಮೂಡುತನ ಅಂತ ಹೇಳ್ಬಿಡ್ತೀವಿ. ಇಲ್ಲ, ಅದ್ರದ್ದು ಹಿಂದಿನ ಪರಿಕಲ್ಪನೆಗಳೇ ಬೇರೆ ಇದೆ.
ಮೊದಲು ಬಾಯಿ ಬೀಗವನ್ನ ಹಾಕ್ತಾ ಇದ್ದು ಈ ನೆಕ್ಸ್ಟಿನ ಮುಂದಿನ ವರ್ಷಕ್ಕೆ ಯಾರ್ಯಾರು ಮದುವೆ ಮಾಡ್ತಾರೆ ಹೆಣ್ಣು ಮಕ್ಕಳನ್ನ ಅವ್ರಿಗೆ ಬಾಯಿ ಬೀಗ. ಅದು ಬಾಯಿ ಬೀಗ ಎಲ್ಲಿ ಬಿಚ್ಚೋದು, ತೇರು ಏನು ಯಾವ ಊರಲ್ಲಿ ಜಾತ್ರೆ ನಡೀತಲ್ಲ ಆ ಊರಿಗೆ ಬಾಯಿ ಬೀಗ ಹೋಗ್ತಾರ. ಅಲ್ಲಿ ಯಾವ್ಯಾವ ಊರಲ್ಲಿ ಯಾರ್ಯಾರು ಬಾಯಿಗೆ ಬೇಕಾದ್ರೆ ಅಲ್ಲಿಗೆ ಅರ್ಥ ಮಾಡ್ಕೋತಾರೆ ಅವರು. ಈ ವರ್ಷ ಈ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ತಾರೆ. ಈ ವರ್ಷದ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಎಲ್ಲಿ ಯಾರು ಹುಡುಗರು ಮದುವೆ ಮಾಡ್ತಾರೆ ಅವರೆಲ್ಲ ಹಿರಿಕರೆಲ್ಲ ನೋಡ್ತಾ ಇರ್ತಾರೆ. ಇದು ಯಾರ ಮಗಳು ಎಲ್ಲಿಂದ ಬಂದು ಸಂಬಂಧ ಬೆಸಗೇನು ಕೂಡ ಹೌದು. ಮದುವೆ ಅಂದ್ರೆ ಯಾರಿಗೂ ಯಾರು ಬೈಬಿಟ್ಟು ಹೇಳಲ್ಲ ಇವ್ರು ಮದುವೆ ಮಾಡ್ತಾರೆ ಅಂತ. ಅದು ಸಾಂಕೇತಿಕ. ಮದುವೆ ಮಾಡ್ತಾರೆ ಅದು ಒಂದು. ಇನ್ನು ವೈಜ್ಞಾನಿಕವಾದ ವಿಚಾರಗಳು, ವ್ಯಾವಹಾರಿಕ ಜ್ಞಾನಗಳು, ದನಿನ ವ್ಯಾಪಾರಗಳು ನಡೀತಿದ್ವು. ವ್ಯಾವಹಾರಿಕ ಜ್ಞಾನ, ವ್ಯಾಪಾರ, ದನಿನ ಜಾತ್ರೆಗಳ ಜೊತೆಗೆ ವ್ಯಾಪಾರ ನಡೀತಾ ಇದ್ವು. ಅಲ್ಲಿ ಎಲ್ಲ ಕೊಡೋದು ತಗೊಳ್ಳೋದು ಎಲ್ಲ ವ್ಯವಹಾರಗಳಿತ್ತು. ಕೇವಲ ಒಂದು ದೇವರನ್ನ ಹೆಸರು ನೆಪದಲ್ಲಿ ಇಡೀ ವ್ಯವಹಾರದ ಒಂದು ಚಿತ್ರಣವೇ ಅಲ್ಲಿ ಕಟ್ತಾ ಇತ್ತು. ಹಾಡೋರು, ಕುಣಿಯರು, ತಿಂತಾರೆ, ನಾನ್ ವೆಜ್ ತಿನ್ನರು, ವೆಜ್ ತಿನ್ನರು, ಗೊಂಬೆ ತಾಳರು, ವಾಂಡರು, ಭಿಕ್ಷುಕರು, ಗೊಂಬೆ ಮಾರರು, ಏರ್ಪಿನ ಮಾರರು, ಎಲ್ಲರನ್ನು ಒಳಗೊಂಡಂತ ಒಂದು ಜಾತ್ರೆಯ ಪರಿಕಲ್ಪನೆಗಳನ್ನು ನೀವು ಒಂದೇ ಒಂದು ಅಕ್ಷರದಲ್ಲಿ ಮೂಢನಂಬಿಕೆ ಅಂತ ಹೇಳಿದರೆ ಎಷ್ಟು ಸರಿ? ಯಾಕೆ ಅದನ್ನೆಲ್ಲ ಇವತ್ತಿನ ಜನರೇಷನ್ ಪರಿಚಯ ಮಾಡ್ಕೊಳ್ತೀವಿ? ಇವತ್ತು ಎಂತ ಪರಿಸ್ಥಿತಿ ಬಂದಿದೆ ನೋಡಿ. ಇವತ್ತು ಎಂತೆಂಥ ಅಪಾಯಗಳನ್ನ ಇವತ್ತು ನಾವು ಕಣ್ಣಾರೆ ನೋಡ್ತಾ ಇದ್ವಿ. ನಾವು ನಂಬಕ್ಕೆ ಆಗದೆ ಇರುವಂತ ಕಣ್ಣಾರೆ ನೋಡ್ತಾ ಇದ್ವಿ. ಇದು ನಮ್ಮ ಗ್ರಾಮೀಣ ಸೊಗಡು. ಇವತ್ತು ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ. ಬಹುಶಃ ನೋಡಿದ್ರೆ ಜಯಂತಿ ಮೇಡಮ್, ಸಾಹಿತ್ಯ ಸಮ್ಮೇಳನ ಯಾವ ಮಟ್ಟಕ್ಕೆ ನಡೀತಾ ಇದ್ದಾರೆ? ರಾಜಕೀಯದಲ್ಲಿ ಬರ್ತಾನೆ ಅವನ ಯಾವ ದರಿದ್ರ ಬಾಯಿಗೆ ಬರುತ್ತೆ ನನಗೆ. ಅದ್ರಲ್ಲಿ ಬೇರೆ ರಾಜಕೀಯ, ಅಧ್ಯಕ್ಷನ್ ಮಾಡೋ ರಾಜಕೀಯ, ದೊಡ್ಡೊಡಿಯನ್ ರಾಜಕೀಯ, ಅಷ್ಟೇ ಆಯ್ತಾ? ಇನ್ನು ಮುಂದಕ್ಕೆ ಹೋಗಿದೆ ಸನ್ಮಾನದ ರಾಜಕೀಯ. ಅಷ್ಟೇ ಅಲ್ಲ, ಇವತ್ತು ಮಂಡ್ಯದಲ್ಲಿ ಆದಂತಹ ಸಾಹಿತ್ಯ ಸಮ್ಮೇಳನ ನೋಡ್ರಿ, ಬಾಡೂಟದ ಜಗಳ. ಬಾಡೂಟ ಬೇಕಾ ಬೇಡವಾ? ಅದು ಸ್ಟ್ರೈಕು, ಗಲಾಟಿ. ಯಾವುದಕ್ಕೆ? ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯಿಕವಾದ ವಿಚಾರ ಇಲ್ವೇ ಇಲ್ಲ. ಅಷ್ಟೇ ಆಯ್ತಾ? ಎಂಪ್ಲಾಯೀಸ್ಗಳು ಅಲ್ಲಿಂದ ಹೊರಗಡೆಯಿಂದ ಮತ್ ಸಾಹಿತ್ಯಿಕವಾದಂತ ಒಂದು ವಿಚಾರವನ್ನೇ ನಾವು ಸರಿದೂಗಿಸ್ಕೊಳಕಾಗದೇ ಇರೋಂತ ನಮ್ಮ ಯೋಗ್ಯತೆಗೆ ನಾವು ಗ್ರಾಮೀಣ ಸೊಗಡಿನ ಜಾತ್ರೆಯನ್ನ ಟೀಕಿಸುವಂತ ರೈಟ್ಸ್ ಯಾರು ಕೊಟ್ಟಿದ್ದು? ನಾಗರ ಪಂಚಮಿಯನ್ನ ಟೀಕಿಸುವಂತ ರೈಟ್ಸ್ ಯಾರು ಕೊಟ್ಟಿದ್ದು? ಹೌದು, ಬಹಳಷ್ಟು ಮೂಢನಂಬಿಕೆಗಳಿದಾವೆ. ಮೂಢನಂಬಿಕೆ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದ್ದಾಗ ಅದು ಮಾಡ್ಲಿ ಬಿಡಿ. ನೀವ್ ಯಾಕೆ ಅದನ್ನ ಟೀಕಿಸುವುದು, ಟಿಪ್ಪಣಿ ಮಾಡೋದು? ನಾವು ಅದರಿಂದ ಅವ್ರಿಗೇನು ಎಫೆಕ್ಟ್ ಇಲ್ಲ. ಅಲ್ಲ, ನನಗೆ ಮೂಢನಂಬಿಕೆಯಿಂದ ಅವ್ರಿಗೇನು ಆಗಲ್ಲ. ಆಕ್ಚುಲಿ ಮೂಢನಂಬಿಕೆ ಇದರಿಂದ ನೀವೇನ್ ಹೇಳ್ತಾ ಇದ್ದೀರಾ, ಎಲ್ಲಾ ಸಂಬಂಧಗಳನ್ನು ಕೂಡಿ ಒಟ್ಟಿಗೆ. ಹೌದು, ಅಣ್ಣ ತಮ್ಮಂದ್ರೆ ಜಗಳ ಆಡಿದ್ರೆ ಮುನ್ಸ್ಕೊಂಡ್ರೆ ಒಂದ್ ಹಬ್ಬ ಬಂತು ಅಂದ್ರೆ ಬಾರ ಆದದ್ದಾಯ್ತು ಹಬ್ಬ ಮಾಡೋಣ ಒಟ್ಟಿಗೆ ಅನ್ನೋ ಸಂಬಂಧ ಎಲ್ಲಿದೆ? ಒಂದು ಪೆನ್ಸಿಲ್, ನನ್ನ ಮಗ ಪಕ್ಕದ ಮನೆ ಪೆನ್ಸಿಲ್ ಮುರ್ದ, ನೀನು ಅವ್ನು ನಿನ್ ಜೀವಮಾನ ಮಾತಾಡ್ಸ್ಬೇಡ ಅನ್ನೋ ನಮ್ಮ ಸಂಸ್ಕೃತಿ ಎಲ್ಲಿದೆ? ಡೂಪ್ಲೆಕ್ಸ್ ಮನೆ ಇಟ್ಕೊಂಡು ನಾಯಿಗೆ ಇಟ್ಟಾಕ್ತಂಗ್ ಡೂಪ್ಲೆಕ್ಸ್ ಮನೆ ಕಟ್ಕೊಂಡು ಕೂತಿದೀವಿ. ಇವತ್ತು ಒಂದು ನಾಯಿಗೆ ಇಟ್ಟಾಕಕ್ಕಾಗಲ್ಲ ನಮ್ಮ ಕೈಲಿ. ಸಾವಿರಾರು ಜನಕ್ಕೆ ಊಟ ಹಾಕುವಂತ ನಮ್ಮ ಗ್ರಾಮೀಣ ಸೊಗಡಿನ ಅದನ್ನ ಸಾವಿರಾರು ಜನ ಬಂದ್ರು ಊಟ ಹಾಕ್ತಾರೆ ನಮ್ಮಲ್ಲಿ. ಇವತ್ತಿಗೂ ಇದೆ. 4 ಜನ ಬಂದ್ರು ಅಂದ್ರೆ ಹೇಳ್ದೆ ಕೇಳ್ದೆ, ಒಲೆ ಸಾಕಾಗಲ್ಲ, 2-3 ಕಲ್ಲು ಮಡಗು ಒಂದ್ ದಬ್ಬಿ ಹಾಕ ಬೇಸ, ಬಾರ ಇಲ್ಲ ಒಂಚೂರು ಯಾರೋ ನೆಂಟರು ಬಂದಾರೆ ಅಂದ್ರೆ ಅವ್ನು ಕೆಲ್ಸಕ್ಕೆ ಹೋಯ್ತಿದ್ರೆ ದಡಿ ಹಾಸ್ಬಿಟ್ಟು ಬಂದು ಕೂತ್ಕೊಂಡು ಒಲಿ ಕೊಡ್ತಾನೆ. ನಮ್ಮ ಸಿಟಿ ನಗರ ಪ್ರದೇಶಗಳಲ್ಲಿ ಇದೆಯಾ? ಮತ್ತೆ ಯಾಕೆ ಟೀಕೆ ಮಾಡ್ತೀನಿ? ನಿಮ್ಗೆ ಯಾಕೆ ರೇಟ್ಸ್ ಕೊಟ್ಟಿರೋದು? ಯಾಕೆ ಟೀಕೆ ಮಾಡ್ತೀವಿ? ನಾನು 2 ಜನ ಅಡುಗೆ ಊಟ ಹಾಕಕ್ಕಾಗಲ್ಲ ನಿಮ್ಮ ಯೋಗ್ಯತೆಗೆ. 2 ಜನಕ್ಕೆ ಕಣ್ಣು ಇಷ್ಟಪಡ್ಬಿಡ್ತಾ ಇರ್ತಾರೆ ಒಳಗಡೆಯಿಂದ. ಹೆಂಡತಿ 4 ರೂಮ್ 5 ರೂಮ್ ಮನೆ ಇರುತ್ತೆ. 4 ರೂಮ್ 5 ರೂಮ್ ಮನೆ ಇರ್ತವೆ ಮನೆಗಳು. ಯಾರು ಸ್ನೇಹಿತರು ಬಂದ್ರೆ ರೂಮ್ ಬುಕ್ ಮಾಡ್ತಾರೆ. ಒಂದು ಕಾಫಿ ಕುಡ್ಸೋದಕ್ಕೆ ಸ್ನೇಹಿತನ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇದು ನಮ್ಮ ಸಂಸ್ಕೃತಿ. ಇದು ಅದನ್ನೇ ಪ್ರಬುದ್ಧ ಸಂಸ್ಕೃತಿ ಅಂತ ಒಪ್ಕೊಂಡಿರೋ, ಬಾಜಿ ತಪ್ಕೊಂಡಿರೋ ನಮ್ಮಂತಹ ಇವತ್ತಿನ ವಿಚಾರವಂತರು ಅದನ್ನು ಹೇಗೆ ನಮ್ಮ ಇವತ್ತಿಗೂ ಏನಾದ್ರೂ ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ ಇವತ್ತಿಗೂ ನಮ್ಮ ದೇಶಗಳು ಇನ್ನೂ ಸುಭದ್ರವಾಗಿದ್ದಾವೆ ಅಂದ್ರೆ ಇಂತಹ
ಒಂದು ಪ್ರೀತಿಸುವ, ಒಂದು ಗೌರವಿಸುವ, ಅಪ್ಪಿಕೊಳ್ಳುವ ಮನೋಭಾವದಿಂದ ಇವತ್ತು ಎಷ್ಟೋ ದೇಶಗಳು ಬುಡಮೇಲಾಗ್ತಾ ಇದ್ದಾವೆ. ಕಾರಣ ಎಷ್ಟು ಅಂದ್ರೆ ನಂಬಿಕೆ, ವಿಶ್ವಾಸ, ಪ್ರೀತಿಗಳನ್ನ ಯಾವ ದೇಶ ಕಳ್ಕೊಳ್ಳುತ್ತೋ ಅಲ್ಲಿ ಆ ದೇಶ ಉಳುಗಾಲವೇ ಇಲ್ಲ. ಯಾಕೆ ಅಂದ್ರೆ ಈ ಪ್ರಕೃತಿದು ಕೊಟ್ಟಿರೋದು ನಂಬಿಕೆಯ ಬದುಕು. ನಮ್ದೆಲ್ಲ ಪ್ರಕೃತಿನೇ ಕೊಟ್ಟೆ. ನಂಬಿಕೆನ ಬದುಕ್ಬೇಕು. ನೀನು ನಂಬಿಕೆ ಇಲ್ಲೇ ಬದುಕ್ಬೇಕು. ನಾನು ಇಲ್ಲಿ ಬದುಕ್ಬೇಕು, ರಾಗಣ ತೋಟದಾಗಿದ್ದೀನಿ, ಇಲ್ಲಿ ನಂಬಬೇಕು. ನಾನು ನೀರೊಳಗೆ ಹೋಗಿ ಬದುಕಕ್ಕಾಗಲ್ಲ, ಬದುಕ್ತೀನಿ, ನೀನು ಸತ್ತೋಗ್ತೀಯ ಅಂತ ಹೇಳುತ್ತೆ ಯಾವುದು ಪ್ರಕೃತಿ ಸಂವಿಧಾನ. ನಾವು ಅದನ್ನ ಬಿಟ್ಬಿಡ್ತೀವಿ. ಭ್ರಮೆಯಲ್ಲಿ ಅನುಕರಣೆ ಬದುಕು ಯಾವಾಗ ನಾವು ಬಿದ್ದುವೋ ಇವನ್ನೆಲ್ಲ ಕಳ್ಕಂತ ಹೋದ್ವಿ. ನೋಡ್ರಿ, ಒಂದು ಸಂಭ್ರಮ ಸಿಗುತ್ತೆ ಅಂತ ನಾವೇ ಯಾಕ್ರಿ ರಾಗಣ ತೋಟದೊಳಗೆ ಒಂದು ಸಂಭ್ರಮ ಸಿಗುತ್ತೆ ಅಂತ ನಾವೇ ಯಾಕೆ ಸಂಭ್ರಮಿಸಬಾರ್ದು? ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅಂತ ಹುಡುಕೋದಾದ್ರೆ ನಮ್ಮ ಜೀವನ ಶೈಲಿ ಕೆಟ್ಟ ಕೆರೆ ಹಿಡಿದೋಗಿದೆ. ಸಂತೆಯ ಪರಿಕಲ್ಪನೆ ತಗೊಳ್ಳಿ, ನಮ್ಮ ಹಿರಿಕರದು. ನೀವು ಕಟ್ಟಿದ್ದಲ್ಲ ಇದು. ನಮ್ಮ ಪೂರ್ವಜರು 10-25ನೇ ತಲೆಮಾರಿನವರು ಕಟ್ಟಿದ್ದು ಸಂತೆಯ ಪರಿಕಲ್ಪನೆ. ಮುಸ್ಲಿಂ ಬಾಂಧವರು ಬರ್ತಾರೆ ಹಗ್ಗ ಮಾರೋದಿಕ್ಕೆ, ಅಲ್ಲಿ ಯಾರೋ ಒಬ್ಬ ಭಿಕ್ಷುಕನು ಬರ್ತಾನೆ, ಅಲ್ಲಿ ಯಾರೋ ಒಬ್ಬ ಕಬ್ಬಣ ಮಾರನು ಬರ್ತಾನೆ, ತರಕಾರಿ ಮಾರನು ಬರ್ತಾನೆ, ರೈಸನ್ ಮಾರನು ಬರ್ತಾನೆ, ರಾಗಿ ಮಾರನು ಬರ್ತಾನೆ, ಅಕ್ಕಿ ಮಾರನು ಬರ್ತಾನೆ, ಕಾಯಿ ಮಾರನು ಬರ್ತಾನೆ. ಹಾಗೆ ಹಗ್ಗ ತಗೊಳ್ಳೋನು ಬರ್ತಾನೆ, ರಾಗಿ ತಗೊಳ್ಳೋನು ಬರ್ತಾನೆ, ಕಾಯಿ ತಗೊಳ್ಳೋನು ಬರ್ತಾನೆ. ಎಲ್ಲರಿಂದ ಎಲ್ಲರಿಗೋಸ್ಕರ ಅನ್ನೋ ಪರಿಕಲ್ಪನೆ ನಮ್ಮ ಸಂತೆಯನ್ನೇ ಅವಮಾನಿಸಿ ಯಾವುದೋ ಬಿಗ್ ಮಾಲ್ಗಳ ದರಿದ್ರ ಅವನು ಯಾರೋ ಎಲ್ಲೋ ಇದ್ದಾನೆ, ಅವನಿಗೆ ಒಬ್ಬನಿಗೆ ದುಡ್ಡನ್ನು ಕಟ್ಟೋದಿಕ್ಕೆ ನಾವು ಅದನ್ನ ಏನೋ ಕೊಡ್ತಾನೆ, ಹಿಂಗ್ ದೂಕೊಂಡು ಅದೊಂದು ಏನೋ ಸ್ಟೈಲ್ ನೋಡ್ಬೇಕಾ, ಆ ಸ್ಟೈಲ್ ನ ದೂಕೊಂಡು ಹೋಗೋರ್ನ. ಅದೇನೋ ಕೊಡ್ತಾರಲ್ಲ, ಹೆಣ ದೂಕೊಂಡು ಹೋದಂಗೆ ಇರುತ್ತದು, ಹೆಣ ದೂಕೊಂಡು ಹೋಗಂಗೆ ಇರೋದದು. ಅದನ್ನ ಹಾಕೊಂಡು ದೊಡ್ಡ ತುಂಬಿಕೊಂಡು ಹಿಂಗ್ ದೂಕೊಂಡು ಹೋಗೋದಂತೆ. ಅದು ಒಂದು ಶೋಕಿ, ಅದು ಶೋಕಿನೇ. ಆ ಶೋಕಿ ಅಲ್ಲ, ಅದು ತನ್ನ ತಾನು ಕಳ್ಕೊಂಡು ಸತ್ತೋಗಿರೋ ಲೈಫ್. ಅದು ಸತ್ತೋಗಿರೋ ಲೈಫ್. ಇವತ್ತು ಮಕ್ಕಳನ್ನ ಎಂತ ಉಸಿರು ಕೊಟ್ಟ ಪರಿಸ್ಥಿತಿನ ಕತ್ತಿಸುತ್ತಾ ಇದೀವಿ ಅಂದ್ರೆ, ಎಷ್ಟು ಎಳವರನ್ನ ಮಾಡ್ತಾ ಇದೀವಿ ಮಕ್ಕಳನ್ನ ಅಂದ್ರೆ, ಅವು ಫಿಸಿಕಲಿ ದೈಹಿಕವಾಗಿ ಶಕ್ತಿಯನ್ನ ಕುಗ್ಗಿಸಿ ಓದು ಅವನ ಬಿಸಿಲಿಗೆ 2 ನಿಮಿಷ ನಿಂತ್ಕೊಂಡ್ರೆ ಸರ್ ತಲೆ ಸುತ್ತ ಬೀಳ್ತಾವೆ. 2 ಮಿನಿಟ್ಸ್ 3 ಮಿನಿಟ್ಸ್ ನಿಲ್ಸಿ ತಲೆ ಸುತ್ತ ಬೀಳ್ತವೆ. ಹೇಳ್ತಾರೆ ಈ ಮಕ್ಳಿಗೆ ಏನು ತಿನ್ನಲ್ಲ ಅಂತ. ದೈಹಿಕ ದಂಡನೆ ಮಾಡಿದ್ರೆ ತಾನೇ ಹಸುವಾಗೋದು. ದೇಹ ದಂಡನೆ ಇಲ್ಲದೆ ಹಸಿವಿಲ್ಲಿಂದ ಸಾಧ್ಯ ಮಕ್ಕಳಿಗೆ. ನಮ್ಮ ದೇಹ ಇರೋದು ಮಾನಸಿಕವಾಗಿ ದೈಹಿಕವಾಗಿ 2 ಸಮತೋಲನದಲ್ಲಿದ್ದಾಗ ಮನುಷ್ಯ ಆರೋಗ್ಯಕರವಾಗಿ ಲವಲವಿಕೆಯಿಂದ ಇರುವ ತಾನೇನು ಸಹಜ ಈ ಮನುಷ್ಯನಲ್ಲಿ. ಅದು ಬಿಟ್ಟು ನೀನು ಬೆಳಗ್ಗೆಯಿಂದ ಸಂಜೆವರೆಗೂ ಓದು ಅಂದ್ರೆ ಮಕ್ಕಳಲ್ಲಿ ಆಗೋ ಪರಿಣಾಮಗಳೇನು? ಕೆಟ್ಟ ಪರಿಣಾಮಗಳು. ಆಮೇಲೆ ಮಕ್ಕಳ ಮೇಲೆ ದೂಷಣೆ ಮಾಡೋದು ನಾವು. ಏನಂದ್ರೆ ಇವನು ಸರಿಯಾಗಿ ಓದಲ್ಲ, ಇವನು ಮಾಡಲ್ಲ, ಇವನು ಬರೀ ಇದು ಒಂದು ಹೊರಗಡೆಗೆ ಹೋಗಿ 4 ಜನ ಜೊತೆ ಯಾವಾಗ ಅನ್ನೋದು PUC PUC ವರೆಗೂ ಕೂಡ ಹಾಕ್ಬಿಡೋದು. ಡಿಗ್ರಿ ಮುಗಿತಿದ್ದಂಗೆ ಅವ್ರಿಗೆ ಅನ್ನೋದು, ಬೈಯೋದು. ಇದು ಇಂತಹ ಸಂಸ್ಕೃತಿಗಳನ್ನ ನಮ್ಮ ಗ್ರಾಮೀಣ ಸೊಗಡಿನಲ್ಲಿ ಹೋಗ್ತಾನೆ ಅಂದ್ರೆ, ಒಂದು ತೋಟದೊಳಗೆ ಹೋಗ್ತಾನೆ ಎಷ್ಟು ಗಿಡಗಳು ಪರಿಚಯ ಆಗ್ತವೆ. ನಿಮ್ ಕಾಂಕ್ರೀಟ್ ಒಳಗಡೆ ಏನ್ ಪರಿಚಯ ಆಗ್ತಾ ಇದೆ? ಟಿವಿ, ಮೊಬೈಲು, ಸಿಮೆಂಟ್ ಗೋಡೆಗಳು, ಯಾವ್ದೋ ಒಂದು ವಾಲ್ ನೇತಾಕಿರೋದು ಒಂದು ಫೋಟೋ, ಗಾಜು, ಟೈಲ್ಸು ಪರಿಚಯ ಆಗುತ್ತೆ. ಮತ್ ಗ್ರಾಮೀಣ ಸೊಗಡಿಯಲ್ಲಿ ಪರಿಚಯ ಆಗುತ್ತೆ. ಇವತ್ತು ಹಿಂಗೆ ಹೋಗ್ತಿದ್ರೆ ಎಷ್ಟು ಮರ, ಗಿಡ, ತೆಂಗಿನ ಗಿಡ, ಪ್ರಾಣಿ, ಪಕ್ಷಿಗಳು ಎಲ್ಲವೂ ಪರಿಚಯ ಆಗುತ್ತೆ. ಇದು ನಮ್ಮ ಗ್ರಾಮೀಣ ಸೊಗಡಿನ ಪರಿಚಯಗಳು, ವಿಶೇಷಗಳು. ಇದನ್ನ ಕಳ್ಕೊಂಡು ನಾವು ಯಾವುದನ್ನು ಭ್ರಮೆಯಲ್ಲಿ ನೋಡಿ, ಅವ್ರ ಶರ್ಟ್ ಚೆನ್ನಾಗಿದೆ, ನಾಳೆ ನಾನು ಶರ್ಟ್ ತಗೋಬೇಕಷ್ಟೇ, ಅನುಕರಣೆ. ಎಂಥ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ನಮ್ಮ ಮಹಿಳೆಯರು, ಯಾವುದೋ ಧಾರಾವಾಹಿಯಲ್ಲಿ ನೋಡಿದಂಥ ಸರವನ್ನ ಟಿವಿಲಿ ಫೋಟೋ ಹೊಡ್ಕೊಂಡು ಚಿನ್ನದ ಅಂಗಡಿಗೆ ಬಂದು ಇಂಥದೇ ನನಗೆ ಸರ ಬೇಕು ಆಯ್ತಾ, ಅವನು ಹುಳ ಬಿಟ್ಕೊಂಡು ತಲೆ ಕೆಡಿಸಿ ಒಂದಷ್ಟು ದುಡ್ಡು ಕಿತ್ಕೊಂಡು ಅದನ್ನ ಮಾಡಿಕೊಟ್ಟಾದ್ಮೇಲೆ ಆಕೆ ಹಿಂಗ ಹಾಕೊಂಡು ಎಲ್ಲಾರ್ಗು ತೋರ್ಸ್ಕೊಂಡು ಬಂದು ಅದನ್ನಾರು ಹಾಕೋತಾರ? ಹಾಕಲ್ಲ, ಸುಮ್ಮನೆ ಇಟ್ಬಿಡದೆ. ವಾಲ್ಪುರ್ಪಲ್ಲ 50,000 ಸೀರೆಗಳಿರ್ತಾವ, ಕೆಲವು ಒಂದು ಬಿಡಲ್ಲ, ಅನುಭವಿಸೋದೇ ಇಲ್ಲ ಜೀವನನ. ನಮ್ಗೆ ಪ್ರಕೃತಿ ಬಹಳಷ್ಟು ಒಂದು ವಿಷಯಗಳನ್ನ ಕೊಟ್ಟಿದೆ ಅನುಭವಿಸೋದಿಕ್ಕೆ. ಅಲ್ಲೊಂದು ಹಣ್ಣಿದೆ, ಖುಷಿಯಾಗಿ ತಿನ್ನು. ಅಲ್ಲೊಂದು ಗಿಡ ಇದೆ, ಹೋಗೋದ್ರ ಜೊತೆ. ಒಂದು ಮರ ಇದೆ, ಅದ್ರ ಕೆಳಗಡೆ ಮಲಗು. ಹಿಂಗೆಲ್ಲ ಪ್ರಕೃತಿ ಕೊಟ್ಟಿದೆ. ನಾವು ಇನ್ಫೆಕ್ಷನ್ ಆಗುತ್ತೆ, ಮಣ್ಣು ತುಳಿದ್ರೆ ಅಲರ್ಜಿ ಆಗ್ಬಿಡುತ್ತೆ. ನೀನ್ ಹೋಗ್ಬಿಡ, ಒಳಗಡೆ ಬಾ, ಒಳಗಡೆ 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 ಬಾ, ಒಳಗೆ 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 ಹಾಕಿ 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 ಇವತ್ತು ಹಿಂಗಾಗ್ಬಿಟ್ಟಿರ್ತಾವ ಕೆಲವು ಮಕ್ಳ ಕಾಲು. ಮತ್ತೆ ಹಿಂಗೆ ಬಲ ಅವ್ರು ಎಳವ್ರು ಆಗಲ್ವಾ?
ಇದು ನಾವು ಎಷ್ಟೋ ವರ್ಷ ಬರೀ ಕಾಲಲ್ಲೇ ನಡೆದಾಡಿದೀವಿ ಚಿಕ್ಕದ್ರಲ್ಲಿ. ಅಲರ್ಜಿ ಆಗೋದು ನಮ್ಗೆ. ರಕ್ತದ ಒತ್ತಡಗಳು ಕಡಿಮೆ ಆಗೋದು ಬರಿಗಾಲಲ್ಲಿ ನಡೆದಾಗ್ಲೇ. ಅದು ವಾಸ್ತವ ಸತ್ಯ. ಇವತ್ತು ಆಸ್ಟ್ರೇಲಿಯಾದಲ್ಲೆಲ್ಲ ಅಲೆ ಬರಗಾಲ ನಡೆಯೋದೇ ಫ್ಯಾಷನ್ ಆಗೋಯ್ತು. ಅವ್ರ ಅಲೆ ಫ್ಯಾಷನ್ ಮಾಡ್ಕೊಂಡ್ರು. ಬರಗಾಲ ನಡೆದು ಫ್ಯಾಷನ್ ಆಸ್ಟ್ರೇಲಿಯಾ ದೇಶಗಳಲ್ಲಿ ಈಗ. ರಕ್ತದ ಒತ್ತಡಗಳು ಕಡಿಮೆ ಆಗ್ಬೇಕಂದ್ರೆ ಬರಿಗಾಲ ನಡೆಯಬೇಕು. ಇವತ್ತು ಶುಗರ್ ಯಾಕೆ ಇತಿ ಮೀರಿ ಹೋಗ್ತಾ ಇದೆ ಅಂದ್ರೆ ಇದೇ ಕಾರಣಕ್ಕೆ. ಇವತ್ತು ಬಹಳಷ್ಟು ವಿಷಯಗಳಿದೆ ನಮ್ಮಲ್ಲಿ. ನೋಡಿ, ಮೂಢನಂಬಿಕೆಗಳು ಅಂತ ಹೇಳ್ಬೇಕಾದ್ರೆ ನನಗೆ ಬಲವಾದ ಕಾರಣ ಇದಾವೆ. ಮೂಢನಂಬಿಕೆಗಳಿಲ್ಲ ಅಂತ ಇಲ್ಲ, ಖಂಡಿತ ಮೂಢನಂಬಿಕೆಗಳು. ನೋಡಿ, ತುಳಸಿಯನ್ನೇ ಯಾಕೆ ಮನೆಯ ಮುಂದೆ ಇಡ್ತಾರೆ? ಏನಕ್ಕೆ? ಔಷಧಿಯ ಗುಣ ಹೆಂಗೆ ಮನವೊಳಗೆ ತುಳಸಿ ಮನವೊಳಗೆ ಅದಕ್ಕಿಂತ ಅದು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತಲ್ಲ ತುಳಸಿ. ಅದು ಮನೆ ಒಳಗಡೆ ಬಂದಾಗ ಬ್ಯಾಕ್ಟೀರಿಯಾಗಳು ಸಾಯ್ತವೆ, ಆರೋಗ್ಯಕರವಾದಂತ. ಅದಕ್ಕೆ ತುಳಸಿಯನ್ನೇ. ಇದನ್ನ ಯಾಕೆ ಹೇಳಲ್ಲ? ಪೂಜೆ ಮಾಡೋದು ಮೂಢನಂಬಿಕೆ ಆದ್ರೆ ಆಯ್ತು. ಇನ್ನು ಸಗಲಿಯನ್ನ ಯಾಕೆ ಹಾಕ್ತಾರೆ ಮನೆ ಮುಂದೆ? ತಿಳ್ಕೋಬೇಕು ಇವ್ರು. ಯಾಕೆ ಅಂದ್ರೆ ಹಸುವಿನ ಸಗಣಿಯಲ್ಲಿ ನೀವು ಸಾರಿಸಿದ ಮೇಲೆ, ಒಣಗಿದ ಮೇಲೆ ಅದ್ರ ಮೇಲೆ ಕಾಲಿಟ್ಟರೆ ಬ್ಯಾಕ್ಟೀರಿಯಾಗಳು ಸಾಯ್ತವೆ. ಇದು ವಾಸ್ತವ ಸೈಂಟಿಫಿಕ್ ಆಗಿರುವಂತ ವಿಷಯ. ಮನೆ ಮುಂದೆ ರಂಗೋಲಿಯನ್ನ ಯಾಕೆ ಹಾಕ್ತಾರೆ? ಯಾಕೆ ಮನೆ ಮುಂದೆ ರಂಗೋಲಿ ಹಾಕ್ತಾರೆ? ಅವೆಲ್ಲ ಹಿಂದೆ ಅಕ್ಕಿ ರಂಗೋಲಿ ಹಾಕೋರು, ಈಗ ಮಣ್ಣಿನ ರಂಗೋಲಿ. ಯಾಕಂದ್ರೆ ಖರ್ಚು ವೇಸ್ಟ್ ಆಗುತ್ತೆ ಮನೆ ಅಂತ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಬಿಡ್ತಿದ್ರು. ಯಾಕೆ ಅಂದ್ರೆ ಗುಬ್ಬಚ್ಚಿಗಳು, ಇರುವೆಗಳು ತಿನ್ಲಿ, ಬಂದು ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳು ಬದುಕಲಿ ಅಂತ, ತಿನ್ಲಿ ಅಂತ, ಮತ್ತೆ ಮನೆಯಲ್ಲಿ ಜನ ಇದ್ದಾರೆ ಅಂತ ಗೊತ್ತಾಗ್ಲಿ ಅಂತ ಸಾಂಕೇತಿಕ. ಅದು ಸಾಂಕೇತಿಕ. ಮನೆಯಲ್ಲಿ ಜನ ಇದ್ದಾರೆ ಇವ್ರ ಮನೆಯಲ್ಲಿ ಅಂತ ಸಾಂಕೇತಿಕ. ಮನೆ ಒಳಗಡೆ ಇಂಥ ಸುಮಾರಿದೆ. ನಾನೊಂದು ಸಾಸಿವೆ ಕಾಳಿನ ವಿಚಾರಗಳನ್ನ ಹೇಳ್ತೇನೆ. ಧನುರ್ಮಾಸದಲ್ಲಿ ಅರಳಿ ಮರವನ್ನು ಯಾಕೆ ಸುತ್ತುತ್ತಾರೆ ಹೇಳಿ ನೋಡೋಣ. ಯಾಕೆ ನಾವು ತಿಳ್ಕೊಳ್ಳೋದ್ಮೇಲೆ ಅದು ಹೆಂಗ್ ಮೂಢನಂಬಿಕೆ ಅಂತ ಹೇಳ್ತೀವಿ? ಅಟ್ಲೀಸ್ಟ್ ತಿಳ್ಕೊಳ್ಳದೆ ನಾವು ತಿಳ್ಕೋಬೇಕು. ಹಾಗಾದ್ರೆ ಬೇರೆ ದಿನಗಳಲ್ಲಿ ಅರಳಿ ಮರದ ಜನ ಹೋಗ್ಬೋದೈತಲ್ಲ. ಹೇಳಿ, ಮಾತಾಡೋಣ. ಚಳಿಗಾಲದಲ್ಲಿ ಸ್ವಲ್ಪ ದೇಹದ ಜಡತ್ವವನ್ನ ಹೋಗಲಿಕ್ಕೆ ಒಂದು ಚಟುವಟಿಕೆ ಅದು. ಅದೇ ಆಮ್ಲಜನಕ ಅಂದ್ರೆ ರಾತ್ರಿ ಹೊತ್ತು ಇಂಗಾಲ ಡೈಆಕ್ಸೈಡ್ ಹೊರಗಾಗ್ತದೆ, ಹಗಲು ಹೊತ್ತು ಆಕ್ಸಿಜನ್ ಇದು ಮಾಡ್ತದೆ ಅಂತ ಹೇಳ್ತಾರೆ. ಅದು ಎಲೆಗಳೆಲ್ಲ ಇನ್ನೊಂಚೂರು ಅದು ಬೇರೆ ತರ. ನಾವು ಧನುರ್ಮಾಸದಲ್ಲಿ ಅರಳಿ ಮರಕ್ಕೆ ಯಾಕೆ ಮರವನ್ನ ಸುತ್ತೀವಿ ಅಂದ್ರೆ, ಅರಳಿ ಮರದಲ್ಲಿ ನಮಗೆ ಈಗ ವಾಸ್ತವ ಸತ್ಯ ಗೊತ್ತು. ಈ ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಆಮ್ಲಜನಕವನ್ನು ಉತ್ಪತ್ತಿ ಮಾಡೋದು ಅರಳಿ ಮರ. ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ವಾ? ಧನುರ್ಮಾಸದಲ್ಲಿ ಯಾಕೆ ಇದು ಚಳಿಗಾಲದಲ್ಲಿ ಮಾಡ್ತಾರೆ ಧನುರ್ಮಾಸದಲ್ಲಿ ಅಂದ್ರೆ, ನಮ್ಮಲ್ಲಿ ಧನುರ್ಮಾಸ ಟೈಮಲ್ಲಿ ಗಾಳಿ ಆಡಲ್ಲ. ಗಾಳಿ ಆ ಕಡೆ ಈ ಕಡೆಗೆ ಮೂವ್ ಆಗಲ್ಲ. ಧನುರ್ಮಾಸ ಕಳೆದ್ಮೇಲೆ ಗಾಳಿ ಆರಂಭ ಆಗುತ್ತೆ. ಕಣಗೆಲ್ಸ ಆರಂಭ ಆಗ್ತಾವಲ್ಲ, ತೂರು ಕೆಲಸ ಅವೆಲ್ಲ, ಅದೊಂದು ಬೇರೆ ವಿಚಾರ ಇದೆ, ಅದು ಬಿಡಿ. ಅವಾಗ ಧನುರ್ಮಾಸದಲ್ಲಿ ಆಮ್ಲಜನಕ ಮೇಲ್ಗಡೆ ಹೋಗಲ್ಲ, ವಾಯುಭಾರದಿಂದ ಕೆಳಗಡೆ ಬರುತ್ತೆ. ಆಮ್ಲಜನಕ, ಶುದ್ಧವಾದ ಆಮ್ಲಜನಕವನ್ನು ಉತ್ಪತ್ತಿ ಮಾಡೋದು ಅರಳಿ ಮರ ಅಂತ ನಿಮ್ಗೆಲ್ಲ ಗೊತ್ತಿದೆ. ಆ ಶುದ್ಧವಾದ ಆಮ್ಲಜನಕವನ್ನು ತಗೊಂಡು ಆರೋಗ್ಯಕರವಾಗಿ ಇರಲಿ ಅಂತ ಒಂದು ಕಾರಣಕ್ಕೆ ಆ ಅರಳಿ ಮರದ ಸುತ್ತ ಧನುರ್ಮಾಸದಲ್ಲಿ ಸುತ್ತೋದು. ಆರೋಗ್ಯಕರವಾಗಿ ಶುದ್ಧವಾದ ಗಾಳಿ. ಯಾರಿಗೆ ಆರೋಗ್ಯ ಕೆಟ್ಟಾಗ, ಸ್ವಲ್ಪ ಆ ಕಡೆ ಈ ಕಡೆ ಏರುಪೇರಾದಾಗ ಅದು ಸರಿ ಹೋಗೋ ಗುಣಲಕ್ಷಣಗಳು ಅದರಲ್ಲಿ ಇದೆ. ಯಾಕೆಂದ್ರೆ ಈ ಕೆಲವೊಂದು ಮುಟ್ಟಿನ ವಿಚಾರದಲ್ಲಿ ಪೀರಿಯಡ್ಸ್ ಇನ್ ಬ್ಯಾಲೆನ್ಸ್ಗಳು, ಆರೋಗ್ಯಕರವಾದ ಏರುಪೇರುಗಳು ಇರ್ತಾವಲ್ಲ ಮಹಿಳೆಯರಿಗೆ, ತುಂಬಾ ಅಂಥದ್ದೆಲ್ಲ ಇದು ಬಹಳ ಮುಖ್ಯ ಆಗುತ್ತೆ. ಈ ಕೆಲವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ, ಕೆಲವ್ರಿಗೆ ಹಾರ್ಮೋನ್ಗಳು ಇನ್ಬ್ಯಾಲೆನ್ಸ್ ಇರುತ್ತೆ. ಈ ಶುದ್ಧ ಗಾಳಿಯನ್ನ ಅಲ್ಲಿ ತಗೊಂಡಾಗ ತನಿತಾನಿಗೆ ಆರೋಗ್ಯಗಳು ಜಾಸ್ತಿ ಆಗ್ತದೆ ಅನ್ನೋ ಒಂದು ಕಾರಣಕ್ಕೆ ಹೆಂಗಸರು ಹೋಗ್ತಾರೆ, ಗಂಡಸರು ಹೋಗ್ಬೇಕು. ಅದೊಂದು ಪದ್ಧತಿಯಾಗಿ ಬಂದಿದೆ ಅಷ್ಟೇ. ಹೆಂಗಸರು ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ, ಹೆಂಗಸರು ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ. ಅದು ಎಲ್ಲ ಒಂದೊಂದು ಕಲ್ಪನೆಗಳು, ಇದೊಂದು ವಿಚಾರ ಹೌದು. ಆದ್ರೆ ಅದಕ್ಕೆ ನಾಸ್ತಿಕರೆಡೆಯಲ್ಲೋ ನಂಬಿಕೆ ನೆಲೆಸಿರಲಿ, ನಾಸ್ತಿಕರೆಡೆಯಲ್ಲೋ ನಂಬಿಕೆ ನೆಲೆಸಿರಲಿ, ನಾಮವ ನೆನೆದರ ಕ್ಷೇಮವು ಎಂಬ ಭಾವನೆ ಬೆಳೆದಿರಲಿ. ವಿಷಯ ಏನಂದ್ರೆ ಇಲ್ಲಿ ದೇವರು ಅನ್ನೋದು ಒಂದು ನೆಪ ಮಾತ್ರ. ಕ್ರಿಯೆ ಇದೆಯಲ್ಲ ಅದನ್ನ ಬಲವಾಗಿ ನಂಬಬೇಕು. ನೀವು ದೇವ್ರ ಮೇಲೆ ನಂಬಿಕೆನೇ ಇಡಬೇಕು ಅಂತ ಏನಿಲ್ಲ. ದೇವರು ಹೀಗೆ ಇದೆ ಅನ್ನೋದು ಖಂಡಿತ ನಾನು ಒಪ್ಪಲ್ಲ. ದೇವರುಗಳಲ್ಲಿ ಇಂಥದ್ದೇ ದೇವರು ಹಿಂಗಿರುತ್ತೆ ಹಂಗಿರುತ್ತೆ ಅಂತ ನಾವು ಒಪ್ಪಲ್ಲ. ಇದೇ ಒಂದು ಶಕ್ತಿ. ಅದು ಆಕಾರ ಇಲ್ಲದ ನಿರಾಕಾರ ನಿರ್ಗುಣ ಅಂತ ಹೇಳ್ಬಿಡ್ತೀವಿ ನಾವು.
ಅದನ್ನ ನಾವು ಬಲವಾಗಿ ನಂಬ್ತೀವಿ. ಆದ್ರೆ ಯಾವುದೋ ಶಕ್ತಿ ಇದೆ, ಆದ್ರೆ ಪ್ರಕೃತಿ ಒಳಗಡೆ ಇದೆ, ಅದನ್ನ ನಾವು ಸವಿಯೋ ಒಂದು ವ್ಯವಧಾನಗಳಿದೆ, ಸುಮಾರಿದೆ. ನಿಮಗೆ ಗ್ರಾಮೀಣ ಸೊಗಡು ಅಂತ ಬಂದ್ರೆ ಬಹಳಷ್ಟಿದೆ. ಅರ್ಥ ಆಗ್ತಾ ಇದೀನೋ? ಒಳ್ಳೆಗೆಡ್ಡೆ ಅರ್ಥ ಆಯ್ತು ನೋಡಿ. ಈಗ ಫಾರ್ ಎಕ್ಸಾಂಪಲ್ ಈಗ ಇನ್ನೊಂದು ವಿಷಯಕ್ಕೆ ಬರೋಣ. ಯಾಕೆ ನೋಡಿ, ಇಂಥದ್ರಲ್ಲಿ ನಮ್ಮ ಆರೋಗ್ಯಕ್ಕೆ ಎಂತ ನಮ್ಮ ಹಿರಿಕರು ಕಟ್ಕೊಟ್ಟಿದ್ದಾರೆ ಅಂದ್ರೆ ಅದ್ಭುತವಾದ ಪರಿಕಲ್ಪನೆ. ಮಾರಿ ಹಬ್ಬದಿಂದ ತಂಬಿಟ್ಟೆ ಯಾಕೆ ಮಾಡ್ತಾರೆ? ಸಂಕ್ರಾಂತಿ ಹಬ್ಬದಿಂದ ಎಳ್ಳು ಬೆಲೆನೇ ಯಾಕೆ ಇಡ್ತು ಕೊಡ್ತಾರೆ? ಸೈಂಟಿಫಿಕ್ ಆಗಿ ಹೇಳಿ, ಸ್ವಲ್ಪ ವೈಜ್ಞಾನಿಕವಾಗಿ ಹೇಳಿ. ವೈಜ್ಞಾನಿಕ ಆಚರಣೆಗಳು ಹೌದು, ಎಣ್ಣೆ ಅಂಶಗಳನ್ನ ಅದು ಕರೆಕ್ಟ್ 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 ಹೌದು. ತಂಬಿಟ್ಟೆ ಯಾಕೆ ಕೊಡ್ತಾರೆ? ತಂಬಿಟ್ಟು ಕೊಡ್ತಾರೆ ಮಾರಿ ಹಬ್ಬಕ್ಕೆ. ನೀವು ಏನ್ ಬೇರೆ ಮಾಡಲ್ಲ ನೋಡಿದ್ರೆ ಮಾರಿ ಹಬ್ಬಗಳಲ್ಲಿ ಈಗ ಬೇಸಿಗೆ ಸ್ಟಾರ್ಟ್ ಆಯ್ತು ಸರ್, ಬಿಸಿಲು ಜಾಸ್ತಿ ಆಗಿ ದೇಹದಲ್ಲಿ ನಿರ್ಲಜ್ಜೀಕರಣ ಉಂಟಾಗಿರುತ್ತೆ, ಕೊಡ್ತಾರೆ ಅಷ್ಟೇ. ತಂಪಲ್ಲ. ಈಗ ಕಡ್ಲೆ ಮತ್ತು ಬೆಲ್ಲ ಎರಡು ಒಟ್ಟಿಗೆ ಸೇರಿದಾಗ ನಾವು ತಿಂದಾಗ ಈ ಚಳಿಗಾಲದಲ್ಲಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೆಟ್ಟಿರುತ್ತೆ. ಬ್ಲಡ್ ಕೆಟ್ಟಿರುತ್ತೆ ಈ ಸಮಯ. ಚಳಿಗಾಲದಲ್ಲಿ ನಮ್ಮ ದೇಹದಲ್ಲಿನ ರಕ್ತ ಕೆಡೋದು ಸಹಜವಾಗೇ ಇರುತ್ತೆ ಎಲ್ಲರೂ. ಆದ್ರೆ ಬೆಲ್ಲ ಮತ್ತು ಕಡ್ಲೆ ಎರಡು ಒಟ್ಟಿಗೆ ಹೋದಾಗ ಬಾಡಿಲಿ ಬ್ಲಡ್ ಫಿಲ್ಟರ್ ಆಗುತ್ತೆ, ಫಿಲ್ಟರೇಷನ್. ಅದಕ್ಕೆ ತಂಬಿಟ್ಟು ಕೊಡೋದು. ತುಪ್ಪನು ಕೊಡ್ತಾರೆ, ತುಪ್ಪನು ತಿಂತಾರೆ. ತುಪ್ಪ ಅಂತ ನಾವು ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲಕ್ಕೂ ತುಪ್ಪ ಬಹಳ ಮುಖ್ಯ. ತುಪ್ಪ ತಿಂತೀವಿ. ಹೀಗೆ ಸಂಕ್ರಾಂತಿ ಹುಚ್ಚೆಳ್ಳೆಣ್ಣೆ ತಿಂತೀವಿ. ಹುಚ್ಚೆಳ್ಳೆಣ್ಣೆಗಳು ಬಹಳ ಮುಖ್ಯ, ಹೆಲ್ತಿ ತುಂಬಾ ಒಳ್ಳೆಯದು. ಇಂಥವೆಲ್ಲ ನಾವು ನೋಡಿ ಸೈಂಟಿಫಿಕ್ ವಿಚಾರಗಳು ನಮ್ಮ ಮಕ್ಕಳ ಜೊತೆ ಎಷ್ಟು ಮಾತಾಡ್ತಾ ಇದ್ದೀವಿ? ಮಾತಾಡ್ತಾ ಇಲ್ಲ. ಲ್ಯಾಪ್ಟಾಪ್, ಕಟ್ಟು, ಪೇಸ್ಟ್, ಸೆಂಡು, ಕಾಪಿ, ಅಲ್ಲಿ ರಿಯಾಲಿಟಿ ಶೋಗಳು, ಅದ್ ನೋಡು ಇದ್ ನೋಡು, ಕಾಮಿಡಿ ಕಿಲ್ಲ ನೋಡಿ, ದರಿದ್ರ ಪ್ರೋಗ್ರಾಮ್ಗಳನ್ನ ನೋಡಿ ನಮ್ಮ ಜೀವನದ ಮಕ್ಕಳುಗಳ ಅಷ್ಟು ದಾರಿ ತಪ್ಪು ಮತ್ತೆ ಪರಿಸ್ಥಿತಿ ಬರ್ತಾ ಇದೆ. ತುಂಬಾ ಗೊತ್ತಿಲ್ಲದೆ ಅಪಾಯಕಾರಿಗಳಿಗೆ ಮಕ್ಕಳನ್ನು ತಳ್ತಾ ಇದೆ. ಒಂದು ಕಾಮಿಡಿ ಕಿಲಾಡಿ ವಿಚಾರವನ್ನ ನೀವು ಒಂದು ಕುಟುಂಬದಲ್ಲಿ ಕೂತ್ಕೊಂಡು ನೋಡಕ್ಕೆ ಆಗಲ್ಲ. ಅಷ್ಟೊಂದು ಕೆಟ್ಟ ಪ್ರೋಗ್ರಾಮ್ಗಳನ್ನ ಇವತ್ತು TRPಗೋಸ್ಕರ ಎಷ್ಟು ದಾರಿ ತಪ್ಪಿಸ್ತಾ ಇದಾವೆ ಚಾನಲ್ಗಳು ಅಂದ್ರೆ ತುಂಬಾ ನೋವಾಗುತ್ತೆ. ಒಂದು ಅರಿವು, ತಿಳುವಳಿಕೆ, ಜ್ಞಾನವನ್ನ ಕೊಡಬೇಕಾದಂತಹ ಟಿವಿ ಮಾಧ್ಯಮಗಳೇ ದಾರಿ ತಪ್ಪಿಸುವಂತಹ ಕೆಟ್ಟ ಪ್ರೋಗ್ರಾಮ್ ಮಾಡಿ ಸೀರಿಯಲ್ ನೋಡ್ಬಿಡ್ಬೇಕು. ಮನೆಗೆ ಹೆಂಗ್ ಬೇಕೆಂಬುದು ನೀಟಾಗಿ ಎಷ್ಟು ಕೆಟ್ಟ ಪ್ರೋಗ್ರಾಮ್ಗಳನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ಹೆಂಗ್ ತಲೆ ಹಿಡಿಬೇಕು, ಹೆಂಗೆ ಹೊಟ್ಟೆಲಿರೋ ಮಗುನ ಸಾಯಿಸ್ಬೇಕು, ಯಾವ ತರ ಪ್ಲಾನ್ ಎಲ್ಲ ಕೊಡ್ತಾರೆ. ಕೊನೆಗೆ ಅವಳು ಯಾರ ಹೀರೋಯಿನ್ ಇರ್ತಾಳ, ಎಲ್ಲಿ 2 ನಿಮಿಷದಲ್ಲಿ ಅವಳು ಸುಖ ಸಿಗೋದು. ಎಲ್ಲ ಎಷ್ಟೆಷ್ಟು ಬೇಕೋ ಎಷ್ಟೆಷ್ಟೆಲ್ಲ ಹಾಳು ಮಾಡಿ ಆಮೇಲೆ ಕೊನೆ ಸುಖ ಸಿಕ್ತು ಅಂತ ಹೇಳೋದು ಅವಳಿಗೆ. ಹೆಂಗಿ ಸಾಧ್ಯ? ಇವುಗಳನ್ನೆಲ್ಲ ನಾವು ನೋಲಕ್ ನಾವು ಮಾಡ್ಕೋಬೇಕು. ನಿಜವಾಗ್ಲು ಏನಾದ್ರು ಬೇಜಾರಾಯ್ತಾ? ಟೈಮ್ ಆಯ್ತಾ? ಹಾಗಾಗಿ ನಮ್ಮ ಜನಪದ, ನಮ್ಮ ಗ್ರಾಮೀಣ ಸೊಗಡಲ್ಲಿ ನಿಂತಷ್ಟು ಬಹಳಷ್ಟು ವಿಚಾರಗಳಿದೆ ನೋಡಿ. ಇವತ್ತು ನಮ್ಗೆ ಎಷ್ಟು ನೋವಾಗುತ್ತೆ ಅಂತ ಒಂದು ಪದ ಹೇಳಿದೆ ನಮ್ಮ ಹಿರಿಯರಿಗೆ. ನಾವ್ ಯಾವ್ದಾರ ಒಂದು ಹಳ್ಳಿ ಮನೆಗೆ ಹೋದಾಗ ಒಂದು ಅಜ್ಜಿನೋ ಯಾರು ಒಂದು 60-70 ವರ್ಷ ಯಾವ್ದಾರು ಅಜ್ಜಿರೋದೆ ಬರಪ್ಪ ಅವನು ಇವತ್ತಿನ ಅಂದ್ಬಿಡ್ತಾರೆ. ನಾವಂತೀವಿ ನೋಡ್ತೀವಿ ಮೇಲಿಂದ ಕಿಟಕಿ, ಅಮ್ಮನ ಇಲ್ಲ. ಆ ಅಮ್ಮ ಬರ್ಬೇಕಾದ್ರೆ ಒಂದ್ ಚಂಬು ಒಂದ್ ತಟ್ಟೆ ಇಟ್ಕೊಂಡ್ ಬಂದಿರ್ತಾಳೆ ಒಳಗಿಂದ ಬರ್ಬೇಕಾದ್ರೆ. ನಾವೇನ್ರಿ ಇಟ್ಕೊಂಬರ್ತೀವಿ, ಕೈ ಕೊಡ್ತೀವಿ, ನಾವೇನ್ ಇಟ್ಕೊಂಡ್ಬರ್ತೀವಿ. ಮತ್ತೆ ಅವ್ರನ್ನೇನು ಟೀಕೆ ಮಾಡ್ತಾ ಇದ್ದೀವಿ, ಉಣ್ಣಪ್ಪ ನೀನು ಉಳ್ದ ಹೋದ್ರೆ. ನಾವು ಏನೋ ಒಂದು ವಿಷಯ ನೋಡಿ, ನೀವು ಅಬ್ಸರ್ವ್ ಮಾಡಿ, 60-70 ವರ್ಷದವ್ರನ್ನ 80 ವರ್ಷ ಆಚೆಗೋಗಿ ನೀನ್ ಊಟ ಮಾಡಿದ್ರೆ ಮಾತ್ರ ನಿನ್ ವಿಷಯ ಕೇಳೋದು, ಅಥವಾ ನೀನ್ ಇನ್ವಿಟೇಷನ್ ಕಾರ್ಡ್ ಇಸ್ಕೊಳ್ಳೋದು, ಅಥವಾ ನೀನ್ ಆಹ್ವಾನ ಪತ್ರಿಕೆ ಇಸ್ಕೊಳ್ಳೋದು. ಇಲ್ಲಾಂದ್ರೆ ಹೋಗುವಾಗ ಬರೋದೇ ಇಲ್ಲ ನಾನು ಅಂತ ಉಣ್ಕೊಂಡೋಗ ಒಂಚೂರ. ಉಣ್ಣೂನ ಪದನೆ ಕೆಟ್ಟ ಪದ ಅಂತ ಡಿಸೈಡ್ ಮಾಡಿದೀವಲ್ರಿ ನಾವು. ಉಣ್ಣೂನ ಪದನೆ ಅವಮಾನ ಅಂತ ದರಿದ್ರ ಜ್ಞಾನಿಗಳು, ಚಿಂತಕರು ನಾವು ನಿಜವಾಗ್ಲೂ ಆ ಪದ ಬಳಸ್ತೀನಿ ನಾನು. ಉಣ್ಣೂನ ಪದನೆ ಕೆಟ್ಟ ಪದ ಅಂತ ಹೇಳೋ ಪರಿಸ್ಥಿತಿ ನಾವು ಬಂದಿದ್ವಿ ಕನ್ನಡಿಗರು. ಉಣ್ಕೊಡೋಕ್ ಬರಪ್ಪ, ಹೆಂಗಾರಪ್ಪ ನಿಮ್ಮ ಅಪ್ಪ ಹೆಂಗಾರಪ್ಪ, ನಿನ್ ತಮ್ಮ ಹೆಂಗಾರ, ಅವ್ರು ಮಾತಾಡೋ ಸ್ಟೈಲ್ ನೋಡ್ರಿ. ಅವ್ರು ನಿಮ್ಮ ಮನೆಯಲ್ಲೇ ಎಲ್ಲಾನು ಕೇಳುತ್ತೆ ಆ ಜೀವ. ನಾವೆಷ್ಟನ್ನ ಕೇಳ್ತೀವಿ, ಒಬ್ಬರನ್ನು ವಿಚಾರಿಸಲ್ಲ. ಅದೇ ಅಮ್ಮ ತನ್ನ ಮನೆಗೆ ಬಂದಾಗ ನಾನೇನ್ ಮಾಡ್ತೀನಿ, ಜಸ್ಟ್ ಒಂದು ಕಾಫಿ ಕೊಡೋಕೆ ಯೋಚನೆ ಮಾಡ್ತಾ ಇರ್ತೀವಿ. ಒಂದು ಕಾಫಿ
ಅಷ್ಟೇ ಅಲ್ಲ, ಯಾರು ಬಂದ್ರೆ ಅಯ್ಯೋ ಕಾಳು ಬೆಳೆದಿನ ತಗೊಂಡೋಗಪ್ಪ, ಒಂಚೂರು ಅವಕಾಳ ತಗೊಂಡೋಗಪ್ಪ, ಇಲ್ಲಿ ಬೆಳೆದು ಅವ್ರ ಮನಸ್ಥಿತಿ ನೋಡ್ರಿ, ಧಾರಾಳ ಮನಸ್ಥಿತಿ ನಮ್ಗಿದೆ ಅದು. ಮತ್ತೆ ಅದ ಹೆಂಗ್ರಿ ನಾವು ಅವ್ರನ್ನ ಟೀಕೆ ಮಾಡೋ ರೈಟ್ಸ್ ಕೊಟ್ಟವ್ರು? ಯಾರು ಕೊಟ್ಟಿದ್ದು ನಿಮ್ಗಳಿಗೆಲ್ಲ ಹಿಂಗೆ ಮಾತಾಡೋದು? ನಮ್ಗೆ ಸೇರಿಸಿ ನಂಗೆ ತುಂಬಾ ನೋವಾಗುತ್ತೆ. ಆಮೇಲೆ ಆ ಅಮ್ಮ ಬೇರೆಯವ್ರ ಮನೆಗೆ ಹೋಗಿ ಕುತ್ಕೊಂಡು ನೋಡಿ ಹಳ್ಳಿಯನ್ನ, ಅಯ್ಯೋ ನನ್ಗೇನು ಗೊತ್ತಾಗ್ಲಿಲ್ಲ ಕಣಪ್ಪ, ಇಲ್ಲೇ ಕುತ್ಕೊಂಡು ಮೂಲೆ ಕುತ್ಕೊಂಡ್ಬಿಡ್ತಾರ, ಹೋಗಿ ಮೂಲೆ ಕುತ್ಕೊಂಡ್ಬಿಡ್ತಾರೆ. ಆದ್ರೆ ನಾನು ಅಲ್ಲೇ ಇರಲಿ ಅವ್ರಿಗೇನು ಗೊತ್ತಾಗಲ್ಲ, ಅವ್ರಿಗೇನು ಗೊತ್ತಾಗಲ್ಲ. ಒಂದೇ ಪದ ಹೇಳೋದು ನೋಡ್ರಿ, 100 ಜನಕ್ಕೆ ಅನ್ನ ಆಯ್ತು, ನನ್ ಬೈಕ್ ಮೇಲೆ ಕೂತ್ಕೊಳಕ್ ಬರಲ್ಲ, ನೀನ್ ನೆಟ್ ಕೂತ್ಕೊಳಕ್ ಬರಲ್ಲ, ನೀನ್ ಮನೇಲಿ ಬಿದ್ದಿರೋ ಅಂದ್ಬಿಡ್ತೀನಿ ನೀಟಾಗಿ. ಬೈಕಲ್ಲಿ ಕೂತ್ಕೊಳ್ಳಿಲ್ಲ ಅಂದ್ರೆ ನೋಡಿ, ಇವತ್ತೆಷ್ಟೋ ಮನೆಗಳಲ್ಲಿ ಬೈಕ್ ಹತ್ತಕ್ಕಾಗದೆ ನಿಧಾನ ಕೂತವನು ಅಂತ ಒಂದು ಅಜ್ಜ ಅಜ್ಜಿ 1000 ಜನಕ್ಕೆ ಅನ್ನ ಹಾಕಿರುತ್ತದು. ಅದನ್ನ ನಾನು ಹೇಳ್ತೀನಿ, ನಿಮ್ ನೆಟ್ಕೊಂಡ್ ಬೈಕಲ್ಲಿ ಕೂತ್ಕೊಳಕ್ ಬರಲ್ಲ, ಒಂದು ನೆಟ್ಕೊಂಡ್ ಮೊಬೈಲ್ ಬಳಸಕ್ ಬರಲ್ಲ. ನನ್ನ ಸಂಸ್ಕೃತಿ, ನನ್ನ ಮೊಬೈಲ್ ಕೆಟ್ಟ ಮೊಬೈಲ್, ಇದೊಂದು ಇಂಥ ಮೊಬೈಲ್ ಬಳಸಕ್ ಬರಲ್ಲ ಅಂತ ನನ್ನ ಹಿರಿಕರೆಲ್ಲ ಕೀಳಾಗಿ ನೋಡ್ತೀನಿ ನಾನು. ಅದು ಎಷ್ಟರ ಮಟ್ಟಿಗೆ ಯಾರೋ ವಿಜ್ಞಾನಿ ರಾಕೆಟ್ ಉಡಾವಣೆ ಮಾಡಿರ್ತಾನೆ, ಅವ್ನಿಗೊಂದು ಯಾವುದೋ ಒಂದು ಮೊಬೈಲ್ ಬಳಸ, ನಿನ್ಗೆ ಏನು ಗೊತ್ತಾಗಲ್ಲ ಕಣಪ್ಪ, ಒಂದು ಮೊಬೈಲ್ ಬಳಸಕ್ ಬರಲ್ಲ ಅಂದ್ಬಿಡ್ತೀನಿ. ಅವ್ರು ರಾಕೆಟ್ ಉಡಾವಣೆ ಮಾಡಿರ್ತಾನೆ. ನಮ್ಮ ಸಂಸ್ಕೃತಿ ಇದು, ಇಷ್ಟು ಕಲ್ತಿರೋದಕ್ಕೆ ತಲೆ ನಿಲ್ತಾ ಇರಲ್ಲ. ಇವತ್ತು ಹಿರಿಕರ ಜ್ಞಾನವನ್ನ ನಾವು ಮುಂದಿನ ಪೀಳಿಗೆಗೆ ಧಾರೆ ಇರಲಿಲ್ಲ ಅಂದ್ರೆ ಮುಂದೊಂದು ದಿನ ದೊಡ್ಡ ಅಪಾಯ ಹೇಳ್ಬೇಕು. ನಾವು ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಪರಿಚಯಿಸ್ಬೇಕು. ಪರಿಚಯಿಸಿ ನೋಡಿ, ತೋಟದಲ್ಲಿ ನೋಡೋ ಇದು ಈ ಮರ, ಇದು ಈ ಮರ, ಅವ್ರಿಗೆ ಪರಿಚಯ ಆದ್ರೆ ಗೊತ್ತಾಗೋದು. ನೀವು ಯಾವ್ದೋ ಪೇಪರಲ್ಲಿ ಇರೋದನ್ನ ಇದು ನೋಡಿ ಗಿಳಿ, ಇದು ನೋಡಿ ಇದು ಕತ್ತೆ, ಇದು ನೋಡಿ ಇದು ಹಂದಿ ಅಂದ್ರೆ ಅವ್ನಿಗೇನ್ ಗೊತ್ತಾಗುತ್ತೆ? ಹೆಸರು ಮಾತ್ರ ಗೊತ್ತಾಗುತ್ತೆ. ನೋಡ್ಬೇಕಲ್ಲ, ಅನುಭವಿಸ್ಬೇಕಲ್ಲ ಜೀವನವನ್ನ, ಅವನು ಜರ್ನಿನ. ನೀವು ಹಿಂದಿನ ನಮ್ಗಳೆಲ್ಲ ಕಾಲ ನೋಡಿ 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ವಿ. ಆಗ ನಡ್ಕೊಂಡು ಹೋಗ್ತಿದ್ದು ನಮ್ಗೆ ಅನಿಸ್ತದೆ ಎಷ್ಟು ಪರಿಚಯ ಆಗ್ತಿತ್ತು. ಕಾರ ಗಿಡ, ಸೀಬೆ ಗಿಡ, ತೆಂಗಿನ ಗಿಡ, ಈಚಿನ ಮರ ಎಲ್ಲ ಪರಿಚಯ ಆಗ್ತಿದ್ರು. ಎಲ್ಲ ಹಕ್ಕಿಗಳು ಪರಿಚಯ ಆಗಿ. ಈಗೇನ್ ಪರಿಚಯ ಆಗ್ತಾ ಇದೆ? ವ್ಯಾನು, ಬಸ್ಸು, ಟಾರ್ ರೋಡು, ಅವ್ರ ಮನೆ, ಅವ್ರ ಕ್ಲಾಸ್ ರೂಮ್ ಅಷ್ಟೇ. ಇಡೀ ಸ್ಕೂಲ್ ಪರಿಚಯ ಆಗಲ್ಲ, ನೆನಪಿರ್ಲಿ. ಇಡೀ ಅವನ ಶಾಲೆ ಪರಿಚಯ ಆಗಲ್ಲ. ಅದೇನಾರ ಅದೃಷ್ಟ ಏನಂದ್ರೆ ಸರ್ಕಾರಿ ಶಾಲೆ ಮಕ್ಕಳಿಗೂ ಚೂರು ಪರಿಚಯ ಆಗುತ್ತೆ, ಯಾಕೆಂದ್ರೆ ಓಡಾಡ್ತವೆ. ನಮ್ಮ ಇಲ್ಲಿ ಬನ್ನಿ, ಎಲ್ಲಾರ ಒಂದ್ ಮಾವಿನ ಸೊಪ್ಪು ತಗೊಂಬೋಗಿಂದ್ರೆ ತಡ್ರಿ ಸರ್ ಅಂತ ಸೈಕಲ್ ತಗೊಂಡ್ ಹೊಂಟ್ರೆ ಅದ್ಯಾರೇ ಸೆಕ್ಯೂರಿಟಿ ಕೊಟ್ಕೊಂಡು ಮಾಯಿ ಮರ ಕಾಯ್ಕೊಂಡ್ ಕೂತಿರ್ಲಿ, ಕಿತ್ಕೊಂಡು 2 ಸಪ್ನೆ ಕಿತ್ಕೊಂಡ್ ಬಂದ್ಬಿಟ್ಟು. ಆ ಚಾಕಚಕ್ಯತೆ ಗೌರ್ಮೆಂಟ್ ಶಾಲೆ ಮಕ್ಳಿಗೆ ಇರುತ್ತೆ, ಆ ಹಳ್ಳಿ ಮಕ್ಳಿಗೆ ಇರುತ್ತೆ. ಯಾಕೆಂದ್ರೆ ಅದ್ ಬೇಕದು. ನಾವ್ ಅದನ್ನ ನೋಡ್ತಾ ಇದೀವಿ. ನಾವೀಗ ಅದು ಕಲ್ಚರ್ ಇಲ್ಲ, ಬಿಹೇವಿಯರ್ ಇಲ್ಲ. ಒಂದು ಪದಗಳನ್ನ ಬಳಸೋದ್ರನ್ನ ಕೆಟ್ಟವನು ಅಂತ ನಾವು ಡಿಸೈಡ್ ಮಾಡ್ತೀವಲ್ಲ. ಹೇಗೆ ಬರಲ್ಲ ಅಂದ್ರೆ ಅವನಿಗೆ ಬಿಹೇವಿಯರ್ ಸರಿ ಇಲ್ಲ ಅಂತ ಅವ್ನು ತಟ್ಟೆ ತಗೊಂಡು ಊಟ ಕೊಡ್ತಾನೆ. ನಮ್ಮಲ್ಲೇ ಉದಾಹರಣೆ ಬಹಳಷ್ಟು ಮಕ್ಳು ಬರ್ತವೆ. ನಾನು ಅದನ್ನೇ ಹೇಳ್ತಾ ಇರ್ತೀನಿ ನೋಡಿ, ನಮ್ಮ ಕೆಲವು ಮೆಚರ್ಡ್ ಆದ ಹೆಣ್ಮಕ್ಳು ಬರ್ತವೆ, ಪೇರೆಂಟ್ಸ್ ಹಾಕ್ಬಿಡುತ್ತೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ. ನಮ್ಮಲ್ಲಿ ಗಂಡು ಮಕ್ಕಳು, ಸರ್ ನಾನು ಆಮೇಲೆ ಬರ್ತೀನಿ ಸರ್, ನನಗೆ ಹೇಳಿರಲ್ಲ, ಗೊತ್ತಾಗಲ್ಲ. ಸರ್ ನಾನು ಆಮೇಲೆ ಬರ್ತೀನಿ ಸರ್, ನಾನೀಗ ಪ್ರಾಕ್ಟೀಸ್ ಮಾಡ್ತೇನೆ ಸರ್, ನಾನು ಅಂಗಡಿಗೆ ಹೋಗಿ ಬರ್ತೀನಿ ಸರ್. ನಾವು ಅನುಭವಿಸಿ ನೋಡ್ತೀವಿ. ಪ್ರಾಕ್ಟೀಸ್ ಮಾಡ, ಇಲ್ಲ ಸರ್ ನಾನು ಪ್ರಾಕ್ಟೀಸ್ಗೆ ಅಂಗಡಿಗೆ ಹೋಗ್ಲೇಬೇಕು, ಅರ್ಜೆಂಟ್. ಹೋಗ್ಬಿಟ್ಟು ಅವ್ನು ಪ್ಯಾಡ್ ತಗೊಂಡು ಕೊಡ್ತಾನೆ. ಅಂತಹ ಸಂಸ್ಕೃತಿ ಬೇಕು ಅವ್ರಿಗೆ. ಒಂಚೂರು ಮೈಂಟೈನ್ ಗೊತ್ತಾಗಿ ಪ್ಯಾಡ್ ಬೇಕು ಅರ್ಜೆಂಟ್ ಮಾಡಿ. ಆ ಮನೋಭಾವ ಹುಟ್ಟುತ್ತಲ್ಲ, ಆ ಮಕ್ಳಿಗೆ ಹುಟ್ಟಬೇಕಾದ ಪ್ರತಿಯೊಂದು ವಿಚಾರದಲ್ಲಿ. ಅವಳು ನಮ್ಮ ಮನೆಯಳು, ನಮ್ಮ ಅಕ್ಕ, ನನ್ನ ತಂಗಿ, ಅವ್ಳಿಗೆ ಪೀರಿಯಡ್ಸ್ ಆಗಿದೆ, ಅವಳಿಗೆ ಕ್ಲೀನ್ ಏನೋ ಮಾಡ್ಕೊಳ್ಳಿ, ಎಮರ್ಜೆನ್ಸಿ ತಾತ್ಕಾಲಿಕ ಏನಾರು ಪರಿಹಾರ ಬೇಕಲ್ಲ, ಅಂಗಡಿಗೆ ತಂದು ಕೊಡ್ತಾನೆ. ಇವತ್ತಿಗೂ ನಾವು ನೋಡ್ತೀವಿ ಅವನ್ನೆಲ್ಲ. ಅಂಥ ಮಕ್ಕಳುಗಳು ಇವತ್ತಿಗೆ ಬೇಕು. ಒಂದು ಕಷ್ಟ ಅಂದ್ರೆ ಅದನ್ನ ಮೆಡಿಬೇಕು. ಇವತ್ತಿಗೂ ನಮ್ಮಲ್ಲಿ ರಾತ್ರಿ 6 ಗಂಟೆ ಆದ್ಮೇಲೆ ಮಕ್ಳು ತಂದೆ ತಾಯಿ ಬರ್ಲಿಲ್ಲ ಅಂದ್ರೆ ನಾಳೆ 2 ಮಕ್ಳು ನಿಂತಿರ್ತಾರೆ, ಗಂಡು ಮಕ್ಳು. ಸರ್ ಅವ್ರ ಪೇರೆಂಟ್ಸ್ ಬಂದಾಗ ನಾನು ಹೋಗ್ತೀನಿ ಸರ್. ಆ ಮನೋಭಾವ ಮಕ್ಳಿಗೆ ಹುಟ್ಟಲಿಲ್ಲ ಅಂದ್ರೆ, ನಿಮ್ಮನೆ ಗಂಡ ಹೆಂಡತಿ ಮಕ್ಳು ಅಷ್ಟೇ ಬದುಕಿದ್ರೆ ಮುಂದೊಂದು ದಿನ ನಿಮ್ಮ ಮಕ್ಕಳಿಗೆ ಏನನ್ನೂ ಸಂಸ್ಕಾರಗಳನ್ನು ಕೊಡಲ್ಲ. ಸಂಸ್ಕಾರ ಅಂದ್ರೆ ಕೇವಲ ಶಿಕ್ಷಣದಲ್ಲಿ 4 ಗೋಡೆ ಮಧ್ಯದಲ್ಲಿ ಕಲ್ತ್ಕೊಳ್ಳೋದು ಸಂಸಾರ, ಶಿಕ್ಷಣ ಸಂಸ್ಕಾರ ಅಲ್ಲ. ನಾವು ಶಿಕ್ಷಣದಲ್ಲಿ ಕಲಿಯೋದು ಕೇವಲ 40%, ಅಮ್ಮಮ್ಮ ಅಂದ್ರೆ 50% ಕಲಿಬೋದು ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ. ಇನ್ನು ಉಳಿದ 50%ವನ್ನ ಪ್ರಕೃತಿದತ್ತವಾಗಿ, ಸಮಾಜಮುಖಿಯಾಗಿ, ಒಡನಾಟದಲ್ಲಿ, ಮನೆಯಲ್ಲಿ, ಕುಟುಂಬದಲ್ಲಿ, ತಂದೆ ತಾಯಿಗಳಲ್ಲಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಣ್ಣ ಎಲ್ಲರಿಂದಲೂ ಒಳಗೊಂಡಂತೆ ಅದು ಕಲಿಯುವಂತಹ ವಿಚಾರಗಳು. ಇವತ್ತೆಷ್ಟೋ ವಿಷಯಗಳು ಡಬಲ್ ಡಿಗ್ರಿ ಮಾಡಿದವನಿಗೆ ರೋಡ್ ಅಡ್ರೆಸ್ ಗೊತ್ತಿಲ್ಲ.
ಒಂದು ಸಂತೆ ಹೋಗಿ ತರಕಾರಿ ತರಕ್ ಬರಲ್ಲ, ಡಬಲ್ ಡಿಗ್ರಿ ಮಾಡಿರ್ತಾನೆ. ಯಾರಿಗ್ರಿ ಬೇಕದು? ಒಂದು ರೋಡೇ ಗೊತ್ತಾಗಲ್ಲ ಅಂದ್ರೆ ಅವ್ನು ಡಬಲ್ ಡಿಗ್ರಿ. ಇವತ್ತು IAS KS ವಿಚಾರಗಳು ನಿಮ್ಗೆಲ್ಲ ಗೊತ್ತಿದೆ ಅನ್ಕೋತೀನಿ. ಇವಾಗೆಲ್ಲ 3 ವರ್ಷ ಫೀಲ್ಡ್ ವರ್ಕ್ ಮಾಡಬೇಕು ಅಂತ ಆಗ್ತಾ ಇದಾರೆ. ಈಗ ಯಾಕೆ ಕಾರಣ ಏನು? ರ್ಯಾಂಕಲ್ಲಿ ಅಂಕ ತಗೊಂಡು DC ಆಗ್ಬಿಡ್ತಾನೆ. ಒಂದು ಹಳ್ಳಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಹಳ್ಳಿನೇ ನೋಡಿಲ್ಲ. ಈ ಥರ ಸಮಸ್ಯೆಯಾಗಿ 3 ವರ್ಷ ಫೀಲ್ಡ್ಗೆ ಹಾಕಿರೋದು. ಈಗ ಮೊದಲೇ ಫೀಲ್ಡ್ ವರ್ಕ್ ಇರಲಿಲ್ಲ, ಹಳ್ಳಿಗಳೇ ಗೊತ್ತಿಲ್ಲದೆ ಅದನ್ನು ಹಳ್ಳಿ ಅಭಿವೃದ್ಧಿ ಬಗ್ಗೆ ಹೇಗೆ ಮಾಡಕ್ ಸಾಧ್ಯ? ಒಂದು ಮುದ್ದೆನೇ ಉಣ್ದೇನೆ ಮುದ್ದೆನೆ ಬಗ್ಗೆ ವರ್ಣನೆ ಮಾಡಿದ್ರೆ ಹೇಗೆ ಸಾಧ್ಯ? ಮುದ್ದೆನೇ ಉಂಡಿಲ್ಲ ಅಂದ್ರೆ ಅವನು ಹೇಗೆ ಮುದ್ದೆ ಬಗ್ಗೆ ಮಾತಾಡಕ್ ರೈಟ್ಸ್ ಹೆಂಗಿದೆ? ನಮ್ಮ ಪ್ರಶ್ನೆಗಳಿವು ನೇರವಾದಿ, ಒಂದ್ ಸ್ವಲ್ಪ ನೇರವಾದಿ ನಾವು. ಈ ತರದ್ದು ಬಹಳಷ್ಟು ನಮ್ಮ ಗ್ರಾಮೀಣ ಸೊಗಡಿನಲ್ಲಿ ಬಹಳಷ್ಟು ವಿಚಾರಗಳಿದೆ. ಹೆಜ್ಜೆಗೂ ಇರ್ತವೆ. ನೀವು ಒಂದು ಮನೆಯಲ್ಲಿ ಊಟ ಮಾಡ್ತಾ ಇದ್ರೆ ಸಂಸ್ಕೃತಿ ಹೆಂಗಿದೆ ಅಂದ್ರೆ, ಊಟ ಮಾಡ್ತಾ ಇದ್ರೆ ಬಾರಪ್ಪ ಊಟ ಮಾಡುವಂತ ಎದ್ದು ಊಟ ಕೊಡುವಂತ ಸಂಸ್ಕೃತಿ, ಒಳಿ ಕೌಸ್ಕೊಳ್ಳೋ ಸಂಸ್ಕೃತಿ ಅಲ್ಲ ನಮ್ದು. ಅದು ನಮ್ಮ ಹಿರಿಕರಿಂದಲೇ ಕಟ್ಟಿಕೊಂಡಾಗ, ಹಿರಿಕರಿಂದಲೇ ಸೃಷ್ಟಿಯಾದಂತ ಸಂಸ್ಕೃತಿ. ಇಂತಹ ಸಂಸ್ಕೃತಿಯನ್ನ ನಾವು ಯಾವುದೋ ಮೂಢನಂಬಿಕೆ ಅಂತೀವಿ. ಅದು ಯಾವುದೋ ಯಾರೋ ಅವನು ಹೇಳ್ತಾನೆ ಅಜ್ಞಾನ, ಇದೊಂದು ಅಸಂಸ್ಕೃತಿ, ಇದೊಂದು ಅದು ಇದು ಹೇಳಿ 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 ಅದನ್ನು ಮಾಡದ ರೀತಿಯಲ್ಲಿ ಬಂದು ಇವತ್ತು ಏಕಾಂಗಿಗಳಾಗಿದ್ವಿ. ಎಷ್ಟೆಲ್ಲ ಇರುತ್ತೆ, ಎಷ್ಟೆಲ್ಲ ಒಡನಾಟ ಇರುತ್ತೆ, ಆದ್ರೂ ನಮ್ಗೇನು ಇಲ್ಲ ಅಂತಾನೆ ಕಾಣುತ್ತೆ ಇವತ್ತಿನ ವಿಚಾರಗಳು. ಈ ಥರ ಸುಮಾರಿದೆ. ನಮ್ಮ ಪ್ರತಿ ಒಂದು ವಿಚಾರದಲ್ಲಿ ಇವತ್ತಿಗೂ ಕೂಡ ನಮ್ಮ ಜನಪದ, ನಮ್ಮ ಗ್ರಾಮೀಣ ಸೊಗಡಿಗಿರುವಂತಹ ಶಕ್ತಿ ನಮ್ಮ ಕನ್ನಡ ಭಾಷೆಗೂ ಕೂಡ ತಟ್ಟಿದೆ. ಇವತ್ತೇನಾದ್ರೂ ಕನ್ನಡ ಭಾಷೆ ಉಳಿದಿದೆ ಅಂದ್ರೆ ಅದು ನಮ್ಮ ಜನಪದ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ. ಬೆಂಗಳೂರು ಕನ್ನಡ ಕೇಳಿದಿರ ಅನ್ಕೋತೀನಿ. ಸೊ ಅದೇನು ಈ ಕಡೆಯಿಂದ ಬಂದ್ರೆ ಲೆಫ್ಟ್ ರೈಟ್ಗೆ ಹೋಗ್ಬಿಟ್ರೆ ಅಲ್ಲೊಂದು 2nd ಫ್ಲೋರ್ ಇದೆ. ಸೊ ಅಲ್ಲಿಂದ ನೀವು ರೈಟಿಗೆ ಪಾಸ್ ಆಗ್ಬಿಟ್ರೆ ಇಮಿಡಿಯೇಟ್ ಒಂದು ಬ್ಯಾಂಕ್ ಇರುತ್ತೆ. ಸೊ ದೆನ್ ಅಲ್ಲಿಂದ ಮಚ್ಚ ನೀನು ರೈಟಿಗೆ ಲೆಫ್ಟಿಗೆ ತಗೊಂಡ್ಬಿಟ್ರೆ ಅಲ್ಲೇ ಅವ್ರದ್ದು ಹೌಸ್ ಸಿಗುತ್ತೆ. ಎಷ್ಟು ಕನ್ನಡ ಎಷ್ಟು 4ರಿಂದ 5 ಪದ ಬಳಸ್ತಾನೆ ಕನ್ನಡನ, 1/4 ಗಂಟೆ ಮಾತಾಡಿರ್ತಾನೆ. ಇದು ಕಂಗ್ಲೀಷ್ ಭಾಷೆ. ಈ ತರದ ಭಾಷೆಯನ್ನ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯಾವ ಎಲ್ಲಿಂದ ಬಂದೇನೇನೋ ಅಂದ್ಬಿಡ್ತಾರೆ. ನೋಡಿ, ನಮ್ಮ ಜನಪದನ ವಿಚಾರ ನಮಗೆ ಕೊಟ್ಟಿರೋದನ್ನು ಜನಪದದಕ್ಕೆ ಹೊರಚೂರು ಹೋಗೋಣ. ಜನಪದಕ್ಕೆ ನೀವು ತಗೊಳ್ಳಿ. ನಮ್ಮ ಜನಪದ ಹೇಗಿದೆ ಅಂದ್ರೆ, ನೀವು ಇಂಗ್ಲಿಷ್ ಭಾಷೆ ತಗೊಳ್ಳೋದೇ ಇಲ್ಲ. ಅದು ನೋಡಿ, ಇಂಗ್ಲಿಷ್ ಭಾಷೆ ತಗೊಳ್ಳಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ನವ್ಯ ಏನು ಗ್ರಾಂಥಿಕ ಭಾಷೆಗೆ ಬಂದವರು, ಹೊಸ ಕನ್ನಡಕ್ಕೆ ಬಂದವರು ಅದನ್ನ ತೆಗಿಲಿಸ್ಬಿಟ್ವಿ. ಯಾಕೆ ಅಂದ್ರೆ ನನ್ಗೆ ಹೊಂದ್ಕೊಳ್ಳಲ್ಲ ಅಂತ. ಅಲ್ಲಿ ಇಂಗ್ಲಿಷ್ ತಗೊಳಕ್ಕೆ ಇಲ್ಲ. ನೀನು ಈಗ ಏನಾದ್ರು ನೀವು ಒಂದು ಹಾಡು ಹೇಳ್ತೀರಿ, ಜನಪದ ಹಾಡನ್ನ, ಯಾವ್ದಾರ ಆಗ್ಲಿ ಒಂದು ಜನಪದ ಹಾಡನ್ನ ತಗೋತೀನಿ ಅಂದ್ರೆ ಅಲ್ಲಿ ಇಂಗ್ಲಿಷ್ ಪದಗಳನ್ನ ಸೇರಿಸಿ ನೋಡೋಣ. ಈ ಸಿನಿಮಾದಾರ ಏನಾರು ಒಂದ್ ಲೈನ್ 2 ಲೈನ್ ತಗೊಂಡು ಏನನ್ನು ಕಿತಾಪತಿ ಮಾಡ್ತಾರೆ ಅವ್ರು ಬಿಟ್ರೆ, ನೀವು ತಗೊಳ್ಳಿ ತಗೊಳ್ಳೋದೇ ಇಲ್ಲ. ಅದು ನಮ್ಮ ಗ್ರಾಮ್ಯ ಭಾಷೆಗೆ ಬನ್ನಿ, ಬಾರಪ್ಪ ಉಣ್ತೀಯನ ಬತ್ತೀಯನ ಓದ್ತೀಯನ ಅಂದಾಗ ಇಂಗ್ಲಿಷ್ ಸೇರಿಸಿ ನೋಡೋಣ, ಸೇರ್ಸಕ್ಕಾಗಲ್ಲ. ಅದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ. ಆದ್ರೆ ನಗರ ಪ್ರದೇಶಗಳು, ತಾಲೂಕು ಮಟ್ಟದಲ್ಲಿ ಕೂಡ ಇವತ್ತು ಇಂಗ್ಲಿಷಿನ ವ್ಯಾಮೋಹಕ್ಕೆ ಬಿದ್ದು ಇವತ್ತು ಕನ್ನಡ ಭಾಷೆನೇ ನಮ್ಮ ಕನ್ನಡ, ನಮ್ಮ ಜನಪದಕ್ಕೂ ಮತ್ತು ಗ್ರಾಮೀಣ ಸೊಗಡಿಗೆ ಎಂತಹ ಅನ್ಯೋನ್ಯ ಬಾಂಧವ, ಒಂದಕ್ಕೊಂದು ಬಂದ್ಬಿಟ್ಟು ವಿನಯ ಇದೆ ಇಲ್ಲ. ನಾವ್ ಇವತ್ತೇನ್ ಮಾಡ್ತೀವಿ, ಯಾರೋ ಒಬ್ಬ ಉತ್ತರ ಕನ್ನಡದ ಮುಕ್ಳಾಗ ಕಡಿತಾವೇನಾ ಅಂದ್ರೆ ಏನ್ ಮಾತಾಡ್ತೇನೆ ಅವನು ಅಂತೀವಿ. ನೋ, ಮಾತಾಡಬಾರ್ದು. ಅದು ಇರೋದೇ ಹಾಗೆ. ಅದು ಭಾಷೆನೇ ಪ್ರಬುದ್ಧ ಭಾಷೆ. ಅದು ನಾವು ಬನ್ನಿ ಹೋಗಿ ಕುತ್ಕೊಳ್ಳಿ ಅನ್ನೋ ಪದಗಳನ್ನ ಕಲ್ತ್ಬಿಟ್ಟು ಅವ್ರನ್ನ ಕೀಳಾಗಿ ನೋಡ್ತೀವಲ್ಲ, ಅದು ನಮ್ಮ ವೀಕ್ನೆಸ್. ನೀವು ಹೆಂಗಿದೆ ನಮ್ಮ ಪ್ರಾದೇಶಿಕ ಭಾಷೆ. ನೀವು ಒಂದು ಗ್ರಾಮೀಣ ಸೊಗಡಿಗೆ ಹೋಗಿ 10 ಕಿಲೋಮೀಟರ್ಗೆ 10 ಕಿಲೋಮೀಟರ್ಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ನೀವು ಮಂಗಳೂರು ಸೈಡ್ ಹೋಗಿ, ಮಂಗಳೂರು ಗ್ರಾಮೀಣ ಪ್ರದೇಶವನ್ನ ನೋಡಿ, ಅಲ್ಲಿ ಊಟದ ಸಿಸ್ಟಮೇ ಚೇಂಜ್. ಮಂಡಕ್ಕಿ ಬರುತ್ತೆ, ಕುಚ್ಚುಗ್ಲಕ್ಕಿ ಬರುತ್ತೆ, ಅಲ್ಲಿ ಸೇಗರಣೆ ಬರುತ್ತೆ, ಒಬ್ಬಿಟ್ಟು ಬರುತ್ತೆ ಅಲ್ಲಿ. ಆಮೇಲೆ ಭಾಷೆಯ ಶೈಲಿ ಬೇರೆ, ನಡೆಗಳ ಶೈಲಿ ಬೇರೆ, ನುಡಿಗಳ ಶೈಲಿ ಬೇರೆ, ಜೀವನ ಶೈಲಿ ಬೇರೆ. ಯಾಕೆ? ಅದಕ್ಕೆ ಅಲ್ಲಿ ಭೌಗೋಳಿಕ ಒಂದು ವಾತಾವರಣ ಇದೆ. ನಮಗೆ ಬಯಲುಸೀಮೆಗೆ ನಮಗೆ ಒಂದು ಭೌಗೋಳಿಕ ವಾತಾವರಣ. ನಮ್ಮಲ್ಲಿ ಇಲ್ಲಿ ಬಂದ್ರೆ ಮುದ್ದೆ ಸಿಗುತ್ತೆ, ಒಬ್ಬಿಟ್ಟು ಸಿಗುತ್ತೆ, ಚಕ್ಲಿ, ವಡೆ, ಕೋಡ್ಬಳೆ, ಕರ್ಜಿಕಾಯಿ ಈ ತರ ಬರ್ತೀವಿ.
ನೀವು ಉತ್ತರ ಕರ್ನಾಟಕ ಹೋದ್ರೆ ಅಲ್ಲಿ ಬರೋದ್ ರೀತಿನೇ ಬೇರೆ. ಅಲ್ಲಿ ಜೋಳದ ರೊಟ್ಟಿ, ಶೇಂಗಾ, ಅಲ್ಲಿ ಆ ವಾತಾವರಣಕ್ಕೆ ಅಲ್ಲಿ ಬೆಳೆಯುವಂತಹ ದ್ವಿದಳ ಧಾನ್ಯಗಳಿರ್ಬೋದು, ಆಹಾರ ಪದಾರ್ಥಗಳಿರ್ಬೋದು, ಯಾವುದೇ ಇರಲಿ ಅಲ್ಲಿ ಹೊಂದ್ಕೊಂಡಿರುತ್ತೆ. ನೀವು ಇಲ್ಲಿ ನಾವು ಮುದ್ದೆ ತಿಂತೀವಿ ಅಂತ ಮಂಗಳೂರು ಜನ ಮುದ್ದೆ ತಿನ್ನಕ್ಕಾಗಲ್ಲ. ಮಂಗಳೂರವ್ರು ಮೀನ್ ತಿಂತಾರೆ ಅಂತ ನಾವು ಇಲ್ಲಿ ಮೀನ್ ತಿನ್ನಕ್ಕಾಗಲ್ಲ, ಯಾಕಂದ್ರೆ ಪೈಲ್ ಸ್ಟಾರ್ಟ್ ಆಗುತ್ತೆ. ಉತ್ತರ ಕನ್ನಡದವರು ಜೋಳ ರೊಟ್ಟಿ ತಿಂತಾರೆ, ನಾವು ಇಲ್ಲಿ ಜಾಸ್ತಿ ತಿನ್ನಕ್ಕಾಗಲ್ಲ, ನಮ್ಗೆ ಹೀಟ್ ಜಾಸ್ತಿ ಆಗುತ್ತೆ. ಇಲ್ಲಿ ಭೌಗೋಳಿಕ ವಿಚಾರಗಳು ಜಾಸ್ತಿ. ಆದ್ರೆ ನಾವು ಬಹಳ ಬುದ್ಧಿವಂತರು ಅಂತ ಸೂಟು ಬೂಟು ಟೈ ಹಾಕೊಂಡು ಓಡಾಡ್ತೀವಿ. ಯಾವ್ದು ಶೀತ ಪ್ರದೇಶ ಕಂಡ್ರಿ, ಅಮೇರಿಕ, ಆಸ್ಟ್ರೇಲಿಯಾದಂತ ದೇಶಗಳಲ್ಲಿ ಶೀತ ಯಾವಾಗ್ಲೂ ಶೀತ. ಅವ್ರು ಗೌನ್ ಹಾಕತಾರೆ, ಫುಲ್ ಸೂಟ್ ಹಾಕೊಂಡು ಬರ್ತಾರೆ. ಯಾಕೆಂದ್ರೆ ಬೆವರದೇ ಇಲ್ಲ ದೇಹ, ಬೆವರದೇ ಇಲ್ಲ ದೇಹ, ಅಲ್ಲಿ ಸೂಟ್ ಆಗುತ್ತೆ. ನಾವು ಉತ್ತರ ಕರ್ನಾಟಕ ಹೋಗ್ಬಿಟ್ಟು ಅಲ್ಲೆಲ್ಲ ಗುಲ್ಬರ್ಗ, ರಾಯಚೂರು ಸೂಟ್ ಹಾಕೊಂಡು ಹೋದ್ರೆ ನಾವು ಒಳಗೆಲ್ಲ ಬರ್ತಾರೆ. ಯಾಕೆ ಇಷ್ಟೊಂದು ಹುಚ್ಚು ಆಟ ನಮ್ಗೆ? ಆಯ್ತು, ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಣ. ಇವತ್ತು ನಮ್ಮ ಬಹಳಷ್ಟು ವಿಚಾರಕ್ಕೆ ಆಸ್ಟ್ರೇಲಿಯಾದಲ್ಲಿ ತುಂಡು ಚಡ್ಡಿ ಹಾಕತ್ತಾರೆ, ಅಮೇರಿಕಾದಳು ಬರೀ ಬ್ರಾ ಹಾಕೊಂಡು ಓಡಾಡ್ತಾಳೆ. ನಾವೆಲ್ಲ ಪ್ರಬುದ್ಧರು, ಮಾತಾಡೋಣ, ವಿಚಾರಿಸೋಣ, ಚರ್ಚೆ ಮಾಡೋಣ. ಯಾಕೆ ಅಮೇರಿಕದನ್ನೆಲ್ಲ ಪೂರ್ತಿ ಮಿಸೆ ಬೆಳೆಸ್ತಾನೆ? ಯಾಕೆ? ಅವ್ರು ತುಂಡು ಚಡ್ಡಿ ಹಾಕೋತಾರೆ, ಕಾಚ ಹಾಕೊಂಡು ಓಡಾಡ್ತಾರೆ, ಸಮುದ್ರದ ಬಿತ್ಕೋತಾರೆ. ಯಾಕೆ? ಅವಮಾನನ ಅದು ಅಂತ ಅವ್ರದ್ದು ಸಂಸ್ಕೃತಿ ಸರಿ ಇಲ್ಲ ಅಂತಾರ? ಅವ್ರ ಸಂಸ್ಕೃತಿ ಕೆಟ್ಟದ್ದು ಅಂತಾನ? ಸೂರ್ಯಕಿರಣಗಳು ಬೀಳದಿದ್ರೆ ಡಿ ವಿಟಮಿನ್ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಆದಷ್ಟು ದೇಹನ. ಇಲ್ಲಿ ವಿಚಾರ ಏನಂದ್ರೆ ನಮ್ಮ ಜನಗಳಿಗೆ ಎಷ್ಟು ವಿಚಾರಗಳ ಕೊರತೆ ಇರುತ್ತೆ ಅನ್ನೋದಕ್ಕೆ ಇದು ನೋಡಿ. ಆಸ್ಟ್ರೇಲಿಯಾ, ಅಮೆರಿಕಾದಲ್ಲೆಲ್ಲ ಶೀತ ಪ್ರದೇಶ. ಶೀತ ಪ್ರದೇಶ ಅಂದ್ರೆ ಎಷ್ಟೋ ಪ್ರದೇಶಗಳಿಗೆ ಸೂರ್ಯನ ಕಿರಣಗಳೇ ಬೀಳಲ್ಲ. ಅಲ್ಲಿ ದೊಡ್ಡ ಸಮಸ್ಯೆ ಏನಂದ್ರೆ ಚರ್ಮ ಕಾಯಿಲೆಗಳು. ಚರ್ಮ ಕಾಯಿಲೆ ಅಂದ್ರೆ ಒಂಥರ ವೈಟ್ ಪ್ಯಾಚಸ್, ಬ್ಲಾಕ್ ಪ್ಯಾಚಸ್ ಬಂದ್ಬಿಡುತ್ತೆ. ತನ್ನ ತರ ಬ್ಲಾಕ್, ನಮ್ಮಲ್ಲಿ ವೈಟ್ ಪ್ಯಾಚಸ್. ಸಾಮಾನ್ಯವಾಗಿ ನಮ್ಮಲ್ಲಿ ಈಗ ಯಾರಿಗೆ ಶುಗರ್ ಅಂತ ಬರ್ತಾ ಇದೆ, ಹಂಗೆ ಅವ್ರಿಗೆ ಚರ್ಮ ಕಾಯಿಲೆ. ಅವ್ರಿಗೇನು ಅಂದ್ರೆ ಒಂದು ಸಲ ಬಿಸಿಲು ನೋಡಿದ್ರೆ ತಕ್ಷಣ ಅವರು ಮೈ ಎಲ್ಲ ಒಡ್ಕೊಂಡು ನಿಂತ್ಕೋತಾರೆ. ತುಂಡು ಬಟ್ಟೆ ಹಾಕೋದು ನಮ್ಗೆ ಸುರು ಬೀಳ್ಲಿ, ಬಿಸಿಲು ಬೀಳ್ಲಿ ಅಂತ. ಸಮುದ್ರದ ಕೆಳಗಡೆ ಹೋಗಿ ಬಿತ್ಕೊಳ್ಳೋದು ಯಾಕೆ? ಇವರೆಲ್ಲ ನಮ್ಮ ಗೋವಾ ಈ ಕಡೆ ಎಲ್ಲ ಬಂದು ಯಾಕೆ ಮಲ್ಕೋತಾರೆ ಅಂದ್ರೆ ಅವ್ರಿಗೂ ಬಾಡಿ ಪ್ರದರ್ಶನಕ್ಕೆ ಬರೋದಲ್ಲ, ನಮ್ಮ ಮೂರ್ಖತನಕ್ಕೆ ನಮ್ಮ ಜನಕ್ಕೆ ಸರಿಯಾಗಿ ಅರ್ಥ. ಬಾಡಿ ಪ್ರದರ್ಶನಕ್ಕೆ ಬರೋದಲ್ಲ, ಅವ್ರ ದೇಶದಲ್ಲೇ ಮಾಡ್ಕೋದು. ಆದ್ರೆ ಬಿಸಿಲಿನ ಒಂದಷ್ಟು ಬಿಸಿಲನ್ನ ಮಾಡ್ಕೊಳ್ಳೋದಕ್ಕೆ ಅಂತಾನೆ ನಮ್ಮ ದೇಶಗಳಿಗೆ ಅಂದ್ರೆ ನಮ್ಮ ಏಷ್ಯಾ ಖಂಡ ಉಷ್ಣ ಪ್ರದೇಶ, ಆ ದೇಶಗಳಿಗೆ ಬರ್ತಾರೆ ಬಿಸಿಲಲ್ಲಿ. ನಮ್ಮವ್ರು ಏನ್ ಮಾಡ್ತಾ ಇದ್ದೀವಿ? ಅದು ಫ್ಯಾಷನ್. ಅವ್ರ ಚಡ್ಡಿನ ಅವಳು ಇಲ್ಲಿಗೆ ಹಾಕೋದ್ರೆ ನಾನು ಇಲ್ಲಿಗೆ ಹಾಕಬೇಕು ಅಂತ ಓದಿದೆಯಲ್ಲ. ಭೌಗೋಳಿಕ ಪ್ರದೇಶಗಳನ್ನ, ಅವಗುಣಗಳನ್ನ ಸರಿಯಾಗಿ ಅರ್ಥೈಸ್ಕೋಬೇಕು. ಹೆಣ್ಣುಗಳಿಗೆ ಅದರದೇ ಆದ ಹಂತವಾಗಿ ಬದಲಾವಣೆ ಆಗ್ಬೇಕು ಹೊರತು ನಾನೀಗ ಈಗ ಸೀರೆ ಉಡ್ತಾ ಇದ್ದೀನಿ, ಬೆಳಗ್ಗೆ ಕಾಚು ಇಟ್ಕೊಂಡು ಓಡಾಡಬೇಕು ಅನ್ನೋ ಕೆಟ್ಟ ಮೆಂಟಾಲಿಟಿ 35 ವರ್ಷದಿಂದ 45 ವರ್ಷದ ಈ ಆಸುಪಾಸಿನ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಆಗ್ತದೆ. ಯಾಕೆ ಅಂದ್ರೆ ನಾನು ಮಾಡದೇ ಇರೋ ನನ್ನ ಮಗಳು ಮಾಡ್ಲಿ, ನನ್ಗೇನೇನು ಮಾಡಕ್ ಆಗ್ಲಿಲ್ವೋ ಅದು ನನ್ನ ಮಗಳು ಮಾಡ್ಲಿ ಅಂತ ಹೊರಡೋದಿದ್ದಿಲ್ಲ. ಆದ್ರೆ ಅದು ಸಮಾಜದೊಳಗಡೆ ವ್ಯತಿರಿಕ್ತವಾಗಿ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ವಿವೇಚನೆ ಇಲ್ಲ. ನಿಮ್ಮ ಮಗಳು ಪ್ರಬುದ್ಧಳಾಗಿರ್ತಾಳೆ, ನಿಮ್ಮ ಮಗಳು ಒಳ್ಳೆ ಸ್ಟ್ರಾಂಗ್ ಆಗಿರ್ತಾಳೆ, ಓಕೆ. ಒಂದು ವೀಕ್ ಹೆಣ್ಮಗು ಇರುತ್ತಲ್ಲ, ದುರ್ಬಲ ಹೆಣ್ಮಕ್ಳು ಇರ್ತಾಳೆ, ಅದಕ್ಕೆ ಅತ್ಯಾಚಾರ ಆಗುತ್ತೆ. ಯಾಕಂದ್ರೆ ವೀಕ್ ಮೈಂಡ್ ಇರನ್ನೇ ಹೋಗಿ ಅತ್ಯಾಚಾರ ಮಾಡೋಣ ಒಂದೊಬ್ಬ. ಇವತ್ತು ಅಂಥ ಪರಿಸ್ಥಿತಿಗಳು ಉಂಟಾಗ್ತವೆ. ಇವತ್ತು ಪ್ರತಿಯೊಂದು ಬದಲಾವಣೆ ಬೇಕು. ಬದಲಾವಣೆಗಳು ನಮ್ಮ ಹಿರಿಕರ ಹಳೆ ಬೇರು ಹೊಸರ ಚಿಗುರು ತರ ಇರ್ಬೇಕು. ವಿನಃ ಮಾಡಿದ್ದೆಲ್ಲ ನಮ್ಮ ಹಿರಿಕರೆಲ್ಲ ಸರಿ ಇಲ್ಲ, ಹೋಗ್ಬಿಡ್ಬೇಕು. ಜನಪದ, ನಮ್ಮ ಜನಪದಗಳು ಎಂತೆಂಥ ಹಾಡುಗಳನ್ನ ಕಟ್ಕೊಡ್ತವೆ, ಎಂಥ ಹರಿವು ಕಟ್ಕೊಡ್ತವೆ, ಎಂತೆಂಥ ಹರಿವು ಕಟ್ಕೊಡ್ತವೆ. ಕಲ್ಲೊಳಗೆ ಕಾಲುಂಗ್ರ ಮೇಲಾದ ವಲ್ಲಿ ಸ್ವರ, ಆ ಉಲಕ್ಕಿ ನುಡಿದಂಗೆ ಮಾತಿನ ಸ್ವರ. ಬೆಂಕವನ್ನೇ ಬೀಡು ಮತ್ತೆ ಕೊಂಕಿನೊಳಗೆ ಮತ್ತೆ ನೋಡು, ಬೆಂಕವನ್ನೇ ಬೀಡು ಮತ್ತೆ ಕೊಂಕಿನೊಳಗೆ ಮತ್ತೆ ನೋಡು ನಾನಾ ತರ. ಕನ್ನಿಕೆರೆ ಹುಡುಗಿಯೊಬ್ಳು ಕಾನ್ಕರ, ಈ ಜಾತ್ರೆ ಒಳಗೆ ಮಿಣ್ಕ ನೋಡುತ್ತಾಳೆ ಏನು ಶೃಂಗಾರ. ಆರಂಭ ಆಗುತ್ತೆ ಅರಿವು. ಹೆಂಗೆ ಮನ್ಸಿಟ್ಟನ್ನ ಹುಡುಗ ಆಣೆ ಇಟ್ಟು ಹೇಳಿದರೆ ಚಿಗುರಿ ಹೆಂಗೆ ಹಾರಾಡ್ತಾಳೆ ಟಾಣ ಪುಣ. ಸಣ್ಣ ಮಾಡ್ದನ್ನ ಹುಡುಗ ರೂಪಿನೊಳಗೆ ಬಾಳ ಚಲ್ವ, ಸನ್ನೆ ಮಾಡ್ದನ್ನ ಹುಡುಗ ರೂಪಿನೊಳಗೆ ಬಾಳ ಚಲ್ವ. ಆಕಿ ಸಂಗ ಮಾಡ್ಬೇಕಂತ ಒಂದೇ ಕ್ಷಣ, ಗೆಳತಿ ಗೆಳೆಯ ಇಬ್ಬರು ಸೇರಿ ಗುಂಡಿಗೆರೆಯ ಗುಡಿಯ ಒಳಗೆ ನಿದ್ದೆ ಮಾಡಿ.
ಒತ್ತು ಮುಳುಗೋದರ್ಧ ತಾಸಿನ ನಾರಿ ನಿದ್ದೆ ಹತ್ತಿತಣ್ಣ, ಒತ್ತು ಮುಳುಗೋದರ್ಧ ತಾಸಿನ ನಾರಿ ನಿದ್ದೆ ಹತ್ತಿತಣ್ಣ. ಒತ್ತರೆದ್ದು ನೋಡುತ್ತಾಳೆ ಮೈಯ ಮ್ಯಾಗೆ, ಇದ್ದ ಬದ್ದ ಒಡವೆ ವಸ್ತ್ರ ಗೂಡಿಗೆಳೆಯ ಕಸ್ತುಕೊಂಡು, ಇದ್ದ ಬದ್ದ ಒಡವೆ ವಸ್ತ್ರ ಗೂಡಿಗೆಳೆಯ ಕಸ್ತುಕೊಂಡು ಓಡಿ ಹೋದನ ತನ್ನ ಊರಿಗೆ. ನಮ್ಮ ಜನಪದರು ಅರಿವಿನ ಹಣ್ಣು ಕೂಡ ಪ್ರತಿ ಒಂದು ಹಾಡಿನಲ್ಲೂ ಒಂದು ಅರಿವಿದೆ, ಒಂದು ಸಂತೋಷ ಇದೆ. ನೀವು ಒಗಟುಗಳನ್ನ ಕೇಳಿದಿರ ಅನ್ಕೋತೀನಿ, ಗಾದೆಗಳನ್ನ ಕೇಳಿದಿರ? ಎಂತೆಂತ ಗಾದೆಗಳು. ಹಾಲವನ್ನ ಉಂಡು ಅರ್ಸಿಕೆ ಮಗಳೇ ಅಂದ್ರೆ ಊರ್ಗೋಡು ನೋಡ್ಕೊಂಡು ನೀರ್ ಹೋಯ್ತೀನಿ ನಿನ್ನ ಬಡ್ಡಿ ನೀನು ಅಂತಾರೆ. ನೋಡಿ ಕೇಳೋದಕ್ಕೆ ರಾಗಿರುತ್ತೆ, ಸಂದೇಶ ಹಾ ಹೆಂಗಿರುತ್ತೆ. ಜಾಕೆಟ್ ಹೇಳಿ ಜನವಾರ ದಬ್ಬತ್ತೆ, ಕುಲ್ಗೆಟ್ ಹೇಳಿ ಕುಂಕುಮ ಆಗ್ಲಂತೆ. ನೋಡಿ ಬಿಡಿಸಿ ನೋಡೋಣ, ಹಂಗೆ ಒಂಚೂರು ಬಿಡಿಸಿ ಅದನ್ನ. ಜಾಕೆಟ್ ಜಾಕೆಟ್ ಹೇಳಿ ಜನವಾರ ದಬ್ಬುವಂತೆ, ಕುಲ್ಗೆಟ್ ಹೇಳಿ ಕುಂಕುಮ ಆಗ್ಲಂತೆ. ಪಕ್ಕದ ಮನೆ ದೋಸೆ ಹೋದ್ರೆ ಎದುರು ನೇಣ ಹಾಕೊಂಡ್ಲಂತೆ. ಸುಮ್ಮನೆ ಅದನ್ನ ಬಿಡಿಸಿ, ಅವೆಲ್ಲವೂ ಕೂಡ ಒಂದೊಂದು ಸಂದೇಶವನ್ನ ಕೊಡ್ತವೆ. ಅಂತಹ ಜನಪದ ನಮ್ದು. ಅದು ಬಿಟ್ಬಿಟ್ಟು ಯಾವ್ದೋ ಇಂಗ್ಲಿಷ್ ನಾವೆಲ್ಸ್ ಅಲ್ಲಿ ಇದೊಂದು ಕೊಟೇಶನ್ ಇದೆ, ಯಾ ವೆರಿ ನೈಸ್ ಯಾ. ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗಂಡು ಮಕ್ಳು ಯಾರು ಹೆಣ್ಮಕ್ಳು ಯಾರು ಯಾರು ಗೊತ್ತಾಯ್ತಲ್ಲ ಅಲ್ಲ. ನೋಡಿ ಆ ಮಾತಿನ ಶೈಲಿ, ಒಂದು ದೇಹಕ್ಕೆ ನಮ್ಮ ಪ್ರಕೃತಿ ಗಂಡಿಗೆ ಒಂದು ಸ್ವಭಾವ ಕೊಟ್ಟಿದೆ, ಹೆಣ್ಣಿಗೊಂದು ಸ್ವಭಾವ. ನಡೆ ನುಡಿನಲ್ಲಿ ಎಲ್ಲದರಲ್ಲೂ ಒಂದು ಸ್ಟ್ರಕ್ಚರ್ ಕೊಟ್ಟಿದೆ. ನಾವು ಅದನ್ನೇ ಬದಲು ಮಾಡಕ್ ಹೊಂಟ್ಬಿಟ್ಟಿದೀವಿ. ಇನ್ನು ಕೆಲವರು ಮಹಿಳಾ ಮಣಿಯರಿದ್ದಾರೆ, ನೋಡ್ಬೇಕು, ನಮಗೆ ಸಿಗ್ತಾರೆ ಅವರು. ಎಣ್ಣೆ ಎಲ್ಲಿ ಬಂದಿದ್ದಾರೆ ಅಂದ್ರೆ ಎಣ್ಣೆ ಯಾಕೆ ಇರ್ಬೇಕು, ಗಂಡೆ ಯಾಕೆ ಇರಬಾರ್ದು, ಗಂಡೆ ಯಾಕೆ ಇರ್ಬೇಕು, ಎಣ್ಣೆ ಯಾಕೆ ಇರ್ಬೇಕು, ಗಂಡೆ ಹೆಂಗೆ ಇರಲಿ ಅನ್ನವಾದದ ಮಟ್ಟಿಗೆ ಇವತ್ತಿನ ಕೆಲವು ಮಹಿಳಾ ಮಣಿಯರು ಇದ್ದಾರೆ. ಅಂದ್ರೆ ಎಲ್ಲಾರ ಕಡೆಯಿಂದ ತಪ್ಪಾಗುತ್ತೆ, ಪುರುಷರು ಮಹಿಳೆಯರು ಪ್ರಶ್ನೆ ಇಲ್ಲ. ನಮ್ಮ ಜ್ಞಾನ ನಮ್ಮನ್ನ ಕತ್ತಿಸಿ ಸಾಯಿಸ್ಬಾರ್ದು. ದಪ್ಪಕ್ಕಿ ತಿಂದ್ರೆ ಗಂಟ್ಲು ನೋವು ಅನ್ನೋ ಮಟ್ಟಕ್ಕೆ ಬಂದಿದ್ದೀವಲ್ರಿ ಇವತ್ತು. ದಪ್ಪಕ್ಕಿ ತಿಂದ್ರೆ ಗಂಟ್ಲು ನೋಯುತ್ತೆ, ನನಗೆ ಆಗೋದೇ ಇಲ್ಲ, ಅಯ್ಯೋ ನಾನು ರೊಟ್ಟಿ ಅಲ್ಲೂ ನೋಯ್ತು. ಕೆಲವರು ಹೇಳಿದ್ರು ಫೈಡ್ ಅಂತ ಹೊಡ್ಕೊಡೋಣ ಸಿಟ್ಟದ್ದು. ಸಹಜವಾಗಿ ಬದುಕೋದಕ್ಕೇನ್ರಿ ರೋಗ. ಇವತ್ತು ಯಾವ ಮಟ್ಟಕ್ಕೆ, ಮೊನ್ನೆ ಯಾವುದೋ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೆ, ನೀವು ಯಾವ ಕಂಪ್ನಿದು ನೀರು ಕುಡಿಯೋದು ಅಂತಾಳೆ ಒಬ್ಬ ಅವನ ಯಾರೋ ಹೇಳ್ತಾನೆ. ನಮ್ದು ಕಿಂಗ್ಲೆ, ಅದು ಯಾವ್ದೋ ಇನ್ನೊಂದು ಬಂದಿದೆ, ಅದು ಎಂತದ ಬಾಟ್ಲ್. ಅದು ಬಿಟ್ಟರೆ ನಾನು ಯಾವುದನ್ನು ಕುಡಿಯಲ್ಲ ರೀ. ಯಾಕೆ, ಅಯ್ಯೋ ಅದು ಕುಡಿದ್ರೆ ನನಗೆ ಇನ್ಫೆಕ್ಷನ್ ಆಗ್ಬಿಡುತ್ತೆ. ನೀರನ್ನ ಅದು ಫಿಲ್ಟರ್ ನೀರಿನಲ್ಲಿ ಅದನ್ನ ಕುಡಿದ್ರೆ ನನ್ಗೆ ಆಗಲ್ಲ. ಈ ತರದ ಬದುಕಿನಲ್ಲಿ ಕೆಟ್ಟ ಬದುಕಿನ ಒಂದು ಕಾಲಘಟ್ಟ ಇತ್ತು ಕಣ್ರಿ. ಎಲ್ಲಾರು ಒಂದೊಂದು ಚಡ್ಡಿ ಇಟ್ಟಿದ್ರೆ ಅಪ್ಪ ಮಗ ತಮ್ಮ ಅಣ್ಣ ಎಲ್ಲರೂ ಒಂದೇ ಚಡ್ಡಿ ಹಾಕಿರ್ತಿದ್ರು. ಆ ಕಾಲ ವಾರಕ್ಕೊಂದ್ಸಲ ಸ್ನಾನ ಮಾಡ್ತಾ ಇದ್ರು, ವಾಸನೆ ಬರ್ತಿರ್ಲಿಲ್ಲ. ಯಾರುವೆ ನೆನಪಿರ್ಲಿ, ವಾರಕ್ಕೊಂದ್ಸಲ ಸ್ನಾನ ಮಾಡ್ತಿದ್ರು, ವಾಸನೆ ಬರ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರ ದೇಹ ದಿನಾ ಬೆವರ್ತಾ ಇತ್ತು, ಯಾವುದೇ ವಾಸನೆಗಳು ಬರ್ತಿರ್ಲಿಲ್ಲ. ಈಗ ವಾಸನೆ ಯಾವ ಮಟ್ಟಕ್ಕೆ ಅಂದ್ರೆ ಒಂದಿನ ಸ್ನಾನ ಮಾಡಿದ್ರೆ ವಾಸನೆ ಬರುತ್ತೆ. ಯಾಕೆಂದ್ರೆ ಕೆಲಸ ಬೆವರೇ ಹೋಗಲ್ಲ. ಎಂತ ಪರಿಸ್ಥಿತಿ ನೋಡಿ ಇವತ್ತು. ನಾವ್ ಎಂತ ಸ್ಟ್ಯಾಂಡರ್ಡ್ ಅನ್ಕೋತೀವಿ ಅಂದ್ರೆ, ನಂದೇ ಬೇರೆ ತಟ್ಟೆ, ನನ್ ಮಗಂದೇ ಬೇರೆ ತಟ್ಟೆ, ನನ್ ಮಗಳದೇ ಬೇರೆ ತಟ್ಟೆ. ಸೋಪು ಸೋಪ್ ಟವಲ್ ಇದು ನಮ್ಮ. ಆಮೇಲೆ ಅಲ್ಲಲ್ಲ, ಇನ್ನೂ ಒಂದ್ ಹೆಜ್ಜೆ ಹೋಗಿ ಗಂಡನ್ ರೂಮಿಗೆ ಹೆಂಡತಿ ಎಕ್ಸ್ಕ್ಯೂಸ್ ಮೀ ಒಳಗಡೆ ಬರ್ಬೋದಾ? ಕಮ್ ಕಮ್, ಇದು ಮನೇನಾ ಕುಟುಂಬನಾ? ನಾ ಬೆಂಗಳೂರಲ್ಲಿ ಕೆಲವು ಕೇಳ್ತೀನಿ. ನಮ್ದು ಫ್ರೆಂಡ್ ಮನೆ ಇದೆ, ಆ ಅಮ್ಮ ಇಬ್ರು ಅವರೇ ನೋಡ ಒಂದೊಂದು 4 ಲಕ್ಷ ಸರಿ ಹಣ ಬಂದ್ಬಿಡುತ್ತೆ ಹೇರಳವಾಗಿ. ಅನುಭವಿಸಕ್ ಆಗಲ್ಲ ಮನುಷ್ಯನಿಗೆ, ಯಾವ್ದು ಜಾಸ್ತಿ ಆದ್ರೆ ಅನುಭವಿಸಕ್ ಆಗಲ್ಲ ಅನ್ನಕ್ಕೆ ಅದೇ ಒಂದು ಉದಾಹರಣೆ ಕೊಡ್ತೀನಿ. ಹೇರಳವಾಗಿ ದುಡ್ಡು ಬರುತ್ತೆ. ಯಾಕೆ ನಾನು ಅಷ್ಟೊಂದು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ತಾನೆ ಬಿಡಿಸ್ತಾನ, ಎಲ್ಗೂ ಓಕೆ ಟೈಮ್ ಸಾಕಾಗಲ್ಲ. ಅಲ್ಲೇ ಬಿದ್ದಿರ್ಬೇಕು, ಹೋದ್ರೆ ಆಫೀಸ್ ಬಂದಿರ್ಬೇಕು, ಅಲ್ಲಿ ಎ ಸಿ ಇಲ್ಲಿ ಎ ಸಿ ಎಲ್ಲ ಬಿಡಿಸ್ಕೊಂಬಿಟ್ಟ ಕೈ ಕಾಲು ಎಲ್ಲ. ಯಾಕೆಂದ್ರೆ ಬಿಸಿಲೇ ನೋಡಲ್ಲ, ಬೆಳಿಗ್ಗೆ ಬಿಸಿಲು ನೋಡಲ್ಲ. ಒಂದು ಹಳ್ಳಿಯಲ್ಲಿ ಇದ್ದವನು ಕೆಸರು ಗದ್ದೆ ಒಳಗೆಲ್ಲ ತುಂಬಿದವನು ಇವತ್ತು ಒಂದು ಬಿಸಿಲು ಬರೋಕ್ಕಾಗಲ್ಲ. ಆ ಮಟ್ಟಕ್ಕೆ ಲೈಫ್ ಸ್ಟೈಲ್ ಮಾಡ್ಕೊಂಡ. ಯಾಕೆಂದ್ರೆ ಬಡತನ. ಅಯ್ಯೋ ನಾನು ಶ್ರೀಮಂತ ಆಗ್ಬೇಕು ಹೊರಟು ಇವತ್ತು ಬಿಸಿಲೇ ನೋಡೋಕ್ಕಾಗಲ್ಲ. ಆಯಮ್ಮ ಬರುತ್ತೆ ಹೆಂಗೆ 2,80,000 ಸ್ಯಾಲ್ರಿ ಆಯಮ್ಮಗೆ, ಇನ್ನೊಂದು 4 ಲಕ್ಷ ಬರುತ್ತೆ. ಆಯಮ್ಮ ಮನ್ಸ್ಕೊಳ್ಳೋ ಜಗಳಾಡೋದು ನೋಡ್ಬೇಕು ನೀವು.
ಇವ್ರನ್ನ ಜಗಳ ಆಡ್ತಾ ಇದಾರೆ ಅಂದ್ರೆ ಏನು ಗೊತ್ತಾಗಲ್ಲ. ನಾವೇನಾರು ಹೋದಾಗ ಐ ಹೇಟ್ ಯು ಅಂತಾಳೆ ಆಯಮ್ಮ, ಹೋಗಿ ಏನೋ ಇಂಗ್ಲೀಷಲ್ಲಿ ಮಾತಾಡ್ಕೋತಾರ. ಯಾವ್ದಕ್ಕೆ ಮನ್ಸ್ಕೊಂಡಿದ್ದೀನಿ ನೀನು ಒಬ್ಳು ಹೆಣ್ಣೆ, ನನ್ನ ಬರ್ಡೇ ಗಿಫ್ಟೇ ಕೊಡಿಸ್ತಿಲ್ಲ ನೀನು. ಅಲ್ಲ ನಿನ್ನ ಅಕೌಂಟೆಲ್ಲ ದುಡ್ಡು ಇತ್ತ ಇಲ್ಲ, ನೀನು ಕೊಡಿಸ್ಬೇಕು. 1 ತಿಂಗಳು ಮನ್ಸ್ಕೊಂಡ್ಬಿಡು. ಯಾವುದಕ್ಕೆ ಆಯ್ತು ಅದು ಕನ್ವಿನ್ಸ್ ಮಾಡಿ ಯಾವುದೋ ಇಷ್ಟ ಅಗಲ ಪದಕ ಹಾಕಿ ಬಂದ್ಬಿಡ್ತದೆ. ಏನೋ ಅಂಗಡಿಗೆ ಏನೋ ಒಂದಷ್ಟು ತಗೊಂಡ್ಬಂದು ಪದಕ ಈ ಮಾರಿ ಕಡಿಯೋಕ್ಕೆ ಹೂವು ಹಾಕೊಂಡು ಹೋಯ್ತಲ್ಲ. ಆಮೇಲೆ ನಾವುಗಳೆಲ್ಲ ಹೋದಾಗ ಇದನ್ನ ಇದಿರುತ್ತಲ್ಲ ನೀವು ದೂಕೋದು ಏನಂತಾರ ನಮ್ಮ ಯಜಮಾನ್ರು ಮಿಷನ್ ಇದನ್ನ ಇವ್ರು ಕೊಡ್ಸಿದ್ರು, ಗಿಫ್ಟ್ ಕೊಡ್ಸಿದ್ರು. ಅದು ಹೆಂಗೆ ಹಾಕೊಳ್ಳೋದು? ಹೋಗ್ಲಿ ಆಫೀಸಿಗೆ ಹಾಕೊಂಡು ಹೋಗ್ತಾರ? ಇಲ್ಲ. ಯಾವ್ದಾರ ನೆಂಟರ್ ಮನೆಗೆ ಹಾಕೊಂಡು ಹೋಗ್ತಾರ? ಇಲ್ಲ. ಇಲ್ಲಿಂದ ಅಲ್ಲಿವರೆಗೂ ರೂಮ್ ಇದೆ, 1-2 ಸಾವಿರ ಸ್ಯಾರಿ ಕನ್ನಡಿ ಮುಂದೆ ಹಿಂಗೆ ಹಾಕೊಳತ್ತೆ. ಚೆನ್ನಾಗಿದೆಯಲ್ಲ ಹಿಂಗೆ ಅನ್ಬಿಡ್ತೀಗ ಅಲ್ಲಿಗೆ ಹಾಕೋದು, ಉಟ್ಕೊಳ್ಳಲ್ಲ. ಆಮೇಲೆ ಈ ನೆಕ್ಲೆಸ್ ಹಾಕೊಂಡ್ಬಿಡುತ್ತೆ, ಹಿಂಗೆ ಅನ್ನತ್ತೆ, ಹಿಂಗೆ ನೋಡುತ್ತೆ, ತಿರ್ಗ ಅಲ್ಲೇ ಅಲ್ಲ. ಇದಕ್ಕೆ ಹಣ ಬರಕ್ಕೆ ಇಲ್ಲಿ ಇಟ್ಕೊಂಡಿದ್ಯವ ಅಂದ್ರೆ ಬೇಕು ಇದ್ದಂಗೆ ಆಗುತ್ತಾ? ಅಲ್ಲ ಹೋಗ್ಲಿ, ನಿನ್ ದುಡ್ಡು ಹಾಕೊಂಡಿರುತ್ತಲ್ಲ ಅಲ್ಲಿ ನಿನ್ಗೆ ಇಷ್ಟ ಬಂದಂಗೆ ತಗೋ. ಇಲ್ಲ ಗಂಡ ಕೊಡಿಸ್ಬೇಕು. ಹೋಗಿ ನಿನ್ ಗಂಡ ನೀನೇನ್ ಕೊಡಿಸ್ತೇವೆ, ನಾನೇ ಕೊಡಿಸ್ಬೇಕು. ಅಲ್ಲ ಅಂದ್ರೆ ಇಲ್ಲಿ ಸರಿ 1 ನಿಮಿಷ, ಇಲ್ಲಿ ನಾನು ಹೆಂಡತಿ ಗಂಡ ಕೊಡಿಸೋದು ಗಂಡಗೆ ಹೆಂಡತಿ ಕೊಡೋ ವಿಚಾರ ಅಲ್ಲ. ಅಂದ್ರೆ ಏನು ಮಟ್ಟಕ್ಕೆ ನಾವು ಅನುಭವಿಸೋದೇ ಇಲ್ಲ. ಜೀವನವನ್ನ ಅನುಭವಿಸದೇನೆ ನಾವು ಸುಮ್ಮನೆ ಅದನ್ನ ಆ ಎಮ್ಮ ಆಗ್ಲಿ ಅವನೇ ಆಗ್ಲಿ, ಅವನು ಒಂದು ರ್ಯಾಕ್ ಉಟ್ಕೊಂಡವನೇ, ಒಂದೂ ಉಪಯೋಗಿಸಲ್ಲ. ಅವನು ಒಂದ್ಸಲ ಯಾವಾಗ ಹಾಕೋತಾನೆ, ಆಫೀಸ್ಗೆ ಉಪಯೋಗಿಸಂಗಿಲ್ಲ, ರೂಲ್ಸ್ ಅಂಡ್ ರೆಗ್ಯುಲರ್ ಉಪಯೋಗಿಸಂಗಿಲ್ಲ. ಅವ್ನು ಯಾವ್ದೋ ಸೂಟ್ ಇರುತ್ತೆ, ಅದು ಯಾವ್ದೋ ಹಾಕೊಂಡು ಹೋಗ್ತಾನೆ. ಅಲ್ಲ మరి ಇಷ್ಟೊಂದು ಯಾಕೆ ಹಾಕೋತೀರಾ? 2 ಕಾರವೇ ಉಪಯೋಗಿಸಲ್ಲ. ಹೀಗೆ ಇಂಥದ್ದನ್ನ ನಾವು ಅನುಭವಿಸ್ತಾನೆ ಸುಮ್ಮನೆ ತಂದು ಇಟ್ಕೋತಾ ಇದೀವಿ, ಅನುಭವಿಸಲ್ಲ. ಸುಮ್ಮನೆ ತಂದು ಇಟ್ಕೊಳ್ಳೋದು. ಅದನ್ನ ಅವ್ರ ಮನೆ ಸ್ಟೈಲ್ ನೋಡ್ಬೇಕು. ಮಗಂದೊಂದು ರೂಮ್ ಇದೆ, ಅವ್ರ ಅಮ್ಮಂದು ಅವಳದೊಂದು ರೂಮ್ ಇದೆ, ಅವನದೊಂದು ರೂಮ್ ಇದೆ. ನಾವು ಮಧ್ಯದಲ್ಲಿ ಹಾಲಲ್ಲಿ ಕುತ್ಕೊಂಡ್ರೆ ಅಪ್ಪನ ರೂಮ್ ಹೋಗ್ಬೋದಾ? ಯಾರ ಅಮ್ಮನ ಕೇಳ್ತಾನೆ, ನೋಡ್ಕೊಂಡು 5 ನಿಮಿಷ ಎಷ್ಟು ಸೀಕ್ರೆಟ್ ಆಗಿ ನಡೀತಾ ಇರುತ್ತೆ ಅಂದ್ರೆ ಇದು. ಅಪ್ಪನ ರೂಮಿಗೆ ಮಗ ಹೋಗೋದಕ್ಕೆ ಸೀಕ್ರೆಟ್ ಡಿಸ್ಕಷನ್. 5 ನಿಮಿಷ ಏನೋ ಕೆಲಸ ಎಷ್ಟಾಗಿದೆ ಅವನು ಚೂರು ಅದು ಹೆಂಗೆ ಡೋರ ಹಿಂಗಂತಾನೆ. ಅವನು ಏಸ್ ಅಂದ್ರೆ ಒಳಗಡೆ, ಇಲ್ಲ ಅಂದ್ರೆ ಇಲ್ಲ. ಮಗ ಯಾರಿಗೆ? ಅಪ್ಪನ ಮಗಗೆ. ಇದು ಹೆಂಡತಿಗೂ ಅಪ್ಲೆ, ಹೆಂಡತಿ ರೂಮ್ ಗಂಡ ಹೋಗೋದಕ್ಕೂ ಅಪ್ಲೆ. ಇದು ನಮ್ಮ ಬದುಕಿನ ಶೈಲಿ, ಇದು ಕಾನೂನು. ಯಾವ ಲೈಫ್ ಸ್ಟೈಲ್ ಇದು? ಕುಟುಂಬ ಅಂದ್ರೆ ಎಲ್ಲರೂ ಒಟ್ಟೊಟ್ಟಿಗೆ ಯಾರು ಎಲ್ಲ ಮನೆ ಒಳಗಡೆ ಅಂದ್ರೆ ಅದು ಹೋಗಿ ಒಂದು ದಿನ ಕೂತ್ಕೊಂಡ್ರೆ ಅವ್ರ ಮನೇಲಿ 10-15 ಮಾತುಗಳು ಆಡೋತಿ ಸುಸ್ತು. 15 ಮಾತು 10-15 ಮಾತು ಆಡೋತಿ ಸುಸ್ತು ಆ ಮನೆ ಒಳಗೆ. ಅದು ಹೆಂಗೆ ಕುಟುಂಬ? ಅವ್ಳ ಪಾಡಿಗೆ ಅವಳನ್ನ ವರ್ಕ್ ಮಾಡ್ತಾರೆ, ನೀವು ಪಾಡಿಗೆ ಅವನು ವರ್ಕ್ ಮಾಡ್ತಾರೆ, ಮಗನ ಪಾಡಿಗೆ ಅದೇನೋ ಕೊಟ್ಟಿರ್ತಾರೆ ಒಂದಷ್ಟು ವಿಷಯ, ನಾವು ಇವು ಕಂಪ್ಯೂಟರ್ ಆಡೋದು, ಗೇಮ್ಸು, ಅದನ್ನ ಜೀವನ. ಇನ್ನು ಮುಂದಿನ ಜನ್ರೇಷನ್ಗೆ ನಾವು ಯಾವುದನ್ನ ಸಂದೇಶವನ್ನು ಕೊಡ್ತೇವೆ, ಯಾವ ಸಂದೇಶ ಕೊಡ್ತೇವೆ, ಯಾವ ರೀತಿ ನೆಕ್ಸ್ಟ್ ಈ ಮಕ್ಕಳುಗಳು ಹೆಂಗೆ ಬದುಕ್ಬೋದು ಒಂದು ಸ್ವಲ್ಪ ಕಲ್ಪನೆ ಮಾಡ್ಕೊಂಡ್ರೆ ತುಂಬಾ ಭಯ ಆಗುತ್ತೆ. ನೀವು ಇವತ್ತಿನ ಸಹಜ ಬದುಕನ್ನ ಕಳಚಿ ಸಹಜವಾಗಿ ಬದುಕಬೇಕು. ನಂಗೆ ಹಸಿವಿದೆ, ಊಟ ಮಾಡಬೇಕು, ನಾನು ಈಗ ತಿನ್ಬೇಕಷ್ಟೇ. ಆ ತಿನ್ನೋದಕ್ಕೂ ಒಂದು ವಿಶೇಷ ಸ್ಟೈಲು. ನೀವು ನೋಡ್ತಾ ಇರ್ಬೋದು, ಬೆಂಗಳೂರಲ್ಲಂತೂ ನಾವು ಕಣ್ಣು ಪಾವನ ಆಗ್ತೇವೆ. ಹಳೆಯಾರ ಬರ್ತಾರೆ, ಲಿಫ್ಟಿಗೆ ಹಾಳಾಗುತ್ತೆ ಅಂತ ಮುದ್ದೆಯನ್ನ ಸ್ಪೂರ್ಣ ತಾನೆ ನೋಡ್ಬೇಕು ಅವ್ರದ. ಅದೇನದು ಹಿಂಗೆ ಎಳೆ ತಿನ್ನೋದು ಮುದ್ದೆನ? ಅಲ್ಲ ನಾವು ಒಂದೊಂದ್ಸತಿ ಕೇಳ್ತೀವಿ. ಮೊನ್ನೆ ನಮ್ಮ ಈ ಚಿನ್ನಸ್ವಾಮಿ ಕ್ರೀಡಾಂಗಣ ಇದೆಯಲ್ಲ, ಅಲ್ಲಿ ಮಲ್ಲೆ ವಿಜಯ ಮಲ್ಲಿಂದ 2 ಟವರ್ ಹೋಟ್ಲ್ ಇದೆಯಲ್ಲ, ಅಲ್ಲಿ ಹೋಗ್ಬೇಕು. ಒಬ್ಬ ಮ್ಯಾನೇಜರ್ ಆಗಿ ಬಾರ ನಿನ್ಗೆ ಒಳ್ಳೆ ಮಜಾ ಸಿಗುತ್ತೆ ನೋಡು ಅಂತಾರೆ. ಒಂದ್ಸಲ ಕರ್ಕೊಂಡು ಹೋದ, ನೀನು ಸ್ಪೆಷಲ್ ಊಟ ನೀನು ಊಟ ಮಾಡ್ತೀಯ, ಬೇಡ ಸುಮ್ಮನೆ ನೀನು ಊಟ ಮಾಡ್ಬಿಟ್ಟು ಬೈತೀಯ, ನೀನು ಊಟನೇ ಮಾಡಬೇಡ ಇಲ್ಲಿ ಅಂತ. ಅವನೇ ಇಲ್ಲ ಏನು ಅಂತ, ನಿನಗೆ ಊಟ ನೀನು ಏನು ಕೇಳಬೇಡ ಇಲ್ಲಿ, ನೀನು ಸುಮ್ಮನೆ ಕೂತ್ಕೋ ಅಂತ. ಅಲ್ಲಿ ನೋಡಿದ್ರೆ ಇವತ್ತು ಸ್ಪೆಷಲ್ ಆಫರ್ ಫುಡ್ ಸೆಲೆಬ್ರೇಷನ್ ಅಂತ. ಅಲ್ಲಿ ಎಷ್ಟು 1800 1200 ಹಿಂಗೆ ವೆರೈಟಿ. ವಿಷಯ ದುರಂತ ಏನಂದ್ರೆ ನಮಗೆ ಶಾಕ್ ಆಗಿದೆ ಏನಂದ್ರೆ ಊಟದ ಸಿಸ್ಟಮ್ ಏನು ಅಂದ್ರೆ ರೊಟ್ಟಿ, ರಾಗಿ ರೊಟ್ಟಿ, ಮುದ್ದೆ, ಹುರಿದು ನಾವು ಕಡಲೆಕಾಳು ಹುರಿತೀವಿ ಗೊತ್ತಲ್ಲ, ಉಪ್ಪು ಹಾಕ್ಬಿಟ್ಟು ಹುರಿದು ಹುರ್ದು ಕೊಡ್ತೀವಲ್ಲ ಕೈ ತಿನ್ನಕ್ಕೆ, ಕಡಲೆಕಾಳು,
ಹಾಲ್ ಪಜ್ಜಿ. ರೊಟ್ಟಿ ಎಷ್ಟು ಇಷ್ಟಾಗ್ಲ ಇಷ್ಟಾಗ್ಲ ಒಂದು ಹಪ್ಪಳದಷ್ಟು ಇಲ್ಲ, ನೆನಪಿರ್ಲಿ. ರೊಟ್ಟಿ ಹಾಲ್ ಪಜ್ಜಿ. ಹಾಲ್ ಪಜ್ಜಿ ಎಷ್ಟು? ಒಂದು ಕಪ್ಪು 1800 ರೂಪಾಯಿ. ಅದನ್ನ ಇವು ವೆರಿ ನೈಸ್ ಅಂತ ಚಪ್ಪರಿಸ್ಕೊಂಡು ತಿನ್ನೋದು. ಅಲ್ಲ ಅದ್ ಏನಾಗುತ್ತೆ ಅಂದ್ರೆ ನಮ್ಗೆ ಈಗ ಏನೋ ಹಿಂಗೆ ಅಂದ್ರೆ ನೋಡಿ, ಇಂಥ ದುರಂತ ನಮ್ಮ ಬದುಕು ಈಗ ನಂಬೋದನ್ನೇ ಅಲ್ಲ. ದುಡ್ಡು ಎಷ್ಟು ಕೊಡ್ತಾನೆ ಅನ್ನೋ ಪ್ರಶ್ನೆ ಅಲ್ಲ, ನಮ್ಮದೇ ಲೈಫ್ ಸ್ಟೈಲು, ನಮ್ಮದೇ ಆಹಾರ ಪದ್ಧತಿ, ನಾವುಗಳೇ ಅದನ್ನ ಏನೋ ಸ್ಟೈಲಲ್ಲಿ ನಾವೇನೇನೋ ಅನ್ಕೊಂಡು ಏನೇನೋ ಮಾಡ್ಕೊಂಡು ಒದಾಡ್ಕೊಂಡು ತಿಂತೀವಲ್ಲ. ಅದನ್ನ ಆರಾಮಾಗಿ ತಿಂದ್ರೆ ಏನಾಗುತ್ತೆ? ಈ ತರ ಬದುಕಿನ ನಮ್ ಕಲ್ಪನೆಗೂ ಸಿಗಲ್ಲ. ಆ ತರದ ವಿಚಿತ್ರ ಪ್ರತಿಭೆಗಳು ಬರ್ತಾರೆ. ಆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಂತ ಬರ್ತಾರೆ. ಅವರು ಸಾಫ್ಟ್ವೇರ್ ಇಂಜಿನಿಯರ್, ಅವರೇನ IT-BT ಕಂಪ್ನಿಯರು ಅಲ್ಲಿ ಬಂದು ಅವ್ರ ಅವತಾರಗಳು ಅವ್ರಿಗೆ ಏನ್ ಈ ಪ್ರಪಂಚದಲ್ಲಿ ಇದಾರೋ ಅಥವಾ ಅನ್ಯ ಗ್ರಹದಿಂದ ಬಂದರು ಅನ್ಸ್ಬಿಡುತ್ತೆ. ಅನ್ಯ ಗ್ರಹದಿಂದಲೇ ಬಂದಿದ್ದಾರೆ ಅವರೆಲ್ಲ ಅನ್ಸ್ಬಿಡುತ್ತೆ. ಆ ತರದೆಲ್ಲ ನೀವು ಕಡ್ಲೆಕಾಳು ತಿಂತಾ ಇದ್ರೆ ಅದನ್ನ ಹಿಂಗ್ ವಸ್ಕಿ ಅಲ್ಲೆಲ್ಲ ನೈತೆ ಬೇಬಿ ಅಲ್ಲೆಲ್ಲ ನೋವು ಬರುತ್ತೆ ಬೇಬಿ ಅಂತ ಅನ್ಕೊಂಡು ಅದನ್ನ ಅನ್ಕೊಂಡ್ 1.5 ಗಂಟೆ ತಿಂತಾರೆ ಊಟ. ಅದು ನಮ್ಮ ಮಕ್ಳಿಗೆ ಯಾರು ಬಿಟ್ಬಿಟ್ರೆ ಒಂದೇ ಸತಿ ಹೊತ್ತಿಗೆ ಅವ್ರ ಮಕ್ಳು ಗೊತ್ತ ನೋಡ್ಬೇಕು. ಅವಕ್ಕೆ ಇದೇನಮ್ಮ ಅದ ಅರ್ಧ ಕನ್ನಡನೂ ಬರಲ್ಲ, ಇಂಗ್ಲಿಷು ಬರಲ್ಲ, ಎಲ್ಲ ಕಲ್ಸ್ಕೊಂಡ್ ಮಾತಾಡ್ತಾ ಇರುತ್ತೆ. ಅದು ಹಿಂಗ್ ದೂಕಿ ಕಾಳು ದೂಕಿ ಇಷ್ಟು ದಿನ ಹೊತ್ತಿ ಸುಸ್ತು. ಮನೆಯಲ್ಲಿ ಯಾವ ಮಗು ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡುತ್ತೋ ಆ ಮಗು ದಷ್ಟಪುಷ್ಟವಾಗಿ ಮುಂದೆ ಬದುಕಲು ಸಾಧ್ಯ. ಮನೆಯ ಊಟವನ್ನ ತಿನ್ನದೆ ಹೊರಗಿನ ಫುಡ್ ಅನ್ನ ತಿಂದು ಇವತ್ತು 4ನೇ ಕ್ಲಾಸ್ 5ನೇ ಕ್ಲಾಸ್ಗೆ ಮೆನ್ಷನ್ ಪೀರಿಯಡ್ ಹಾಕೊಂಡು 3ನೇ ಕ್ಲಾಸಿಗೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಅಂತಾರೆ. ಸುಳ್ಳು. ಮನೆಯಲ್ಲಿ ನಮ್ಮ ಆರೋಗ್ಯಕರವಾದ ಊಟ ಪದ್ಧತಿಗಳನ್ನ ತಿರಸ್ಕರಿಸಿ ಏನ್ ಬೇಕು ಅದನ್ನೆಲ್ಲ ತಿನ್ನಿಸಿ ನೋಡಿ. ಕುರ್ಕುರೆ ಪ್ಯಾಕೆಟ್, ಆ ಪ್ಯಾಕೆಟ್ ತಿನ್ನಿಸ್ತಾ ಇರ್ತೀವಿ. ಲೇಸು, ನೀವು ಕುರ್ಕುರೆ ಪ್ಯಾಕೆಟ್ಗಳು ಯಾವ್ದ್ರಿಂದ ಮಾಡ್ತಾರೆ? ಆಯ್ತು, ನನ್ಗೊಂದು ಪ್ರಶ್ನೆ ಇವತ್ತು ಕೇಳ್ತೀವಿ. ಎಲ್ಲರ ಮನೆ ಕುಕ್ಕರ್ ಇದೆ ಅಲ್ವಾ? ಕುಕ್ಕರ್ ಎಷ್ಟು ವಿಷಲ್ ಆಗೋದು ಓಪನ್ ಆಗುತ್ತೆ? 3 ವಿಷಲ್. ಎಷ್ಟಕ್ಕೆ ಓಪನ್ ಆಗುತ್ತೆ? ಟೆಂಪ್ರೇಚರ್ ಒಂದೇ ವಿಷಯಕ್ಕೆ ಓಪನ್ ಆಗುತ್ತೆ. ಅದೆಷ್ಟು ಟೆಂಪ್ರೇಚರ್ ರೇಟ್ ಗೊತ್ತಿಲ್ಲ. ಫ್ರಿಡ್ಜ್ ಇಟ್ಕೊಂಡಿದೀವಿ, ಅದು ಏನ್ ಡೇಂಜರ್ ಗೊತ್ತಿಲ್ಲ. ಕುಕ್ಕರ್ ಇಟ್ಕೊಂಡಿದೀವಿ, ಏನ್ ಡೇಂಜರ್ ಗೊತ್ತಿಲ್ಲ. ಸಿಲಿಂಡರ್ ಮನೆ ಒಳಗೆ ಕೂತಿದೆ, ಇಡೀ ಮನೆನೇ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ, ಇಟ್ಕೊಂಡಿದೀವಿ. ಆದ್ರೂ ನಾವು ಸೇಫ್ಟಿ. ಅದ್ರ ಮುಂದೆ ಡೋರ್ಗೆ 4 ಡೋರ್ ಲಾಕು, ಹಿಂದಕ್ಕೆ 2 ಡೋರ್ ಲಾಕ್ ಹಾಕಿ ಒಳಗಡೆ ಇಷ್ಟು ತಪ್ಪದು ಇಟ್ಕೊಂಡಿದೀವಿ. ಅಲ್ಲ, ವಾಸ್ತವ ಸತ್ಯತಾನೆ ಇದು. ಒಪ್ಕೋಬೇಕಾದ್ರೆ ನಾವು ನೀವೇ ಡೋರ್ 4 ಡೋರ್ ಹಾಕಿ ಒಳಗಡೆ ಇಷ್ಟ ಇಟ್ಕೊಂಡಿದೀವಿ. ಒಂದ್ಸತಿ ಬ್ಲಾಸ್ಟ್ ಆಯ್ತಂದ್ರೆ ಇಡೀ ಮನೆ ಕೊಲಾಪ್ಸು. 6 ಡೋರ್ ಲಾಕು. ಆಗ ಕಳ್ಳಂಗೇನೋ ಇಟ್ಕೊಂಡ್ರೆ ಓಕೆ ಆಯ್ತು. ನಮ್ಮ ಕುಕ್ಕರ್ನ ವಿಷಯಲ್ಲಿ ಎಷ್ಟು ಓಪನ್ ಆಗುತ್ತೆ? 2-3 ಓಕೆ. ಎಷ್ಟು ಟೆಂಪರೇಚರ್ಗೆ ಒಂದು ವಿಷಲ್ ಓಪನ್ ಆಗುತ್ತೆ? ಶಾಂಪು ಯಾವ್ದ್ರಲ್ಲಿ ಉಪಯೋಗಿಸ್ತಾರೆ ಗೊತ್ತಿಲ್ಲ. ಸೋಪ್ ಯಾವ್ದ್ರಲ್ಲಿ ಉಪಯೋಗಿಸ್ತಾರೆ ಗೊತ್ತಿಲ್ಲ. ಆದ್ರೊಳು ಯಾರ ಬಂದು ಅಡ್ವರ್ಟೈಸಲ್ಲಿ ನಂದು ಕೂದೊಂದು ರೌಂಡ್ ಬಂದ್ಬಿಟ್ಟು ತಗೋ ಬೆಳಗ್ಗೆ ಉಜ್ಜೋದು ಉಜ್ಜಿದೆ, ಆದ್ರೆ ಬೆಳಿಲಿಲ್ಲ, ಅದೇನೂ ಆಗಲ್ಲ, ಹಾಗೆ ಅವಳು ಹಂಗ ಅಂದಳು. 1 ಕೋಟಿ 2 ಕೋಟಿ ದುಡ್ಡಿಸ್ಕೊಂಡು ಮನೆಗೆ ಹೋಗ್ತಾಳೆ. ಹಿಂಗ ಅಂದು ಅದಕ್ಕೆ ಪಳ ನೋಡ್ದಕ್ಕೆ ತಗೋ ಎಲ್ಲ ತಂದು ಉಜ್ಜಿ. ಸಹಜವಾಗಿ ಬದುಕನ್ನ ನಾವು ಬಿಟ್ಟಾಗ ಎಂತ ಅನುಕರಣೆ ಬದುಕಿ ಹೋಗ್ತೀವಿ. ಇದಕ್ಕೆ ಇವೆಲ್ಲ ಉದಾಹರಣೆ. ಹೇಗೆ ಅನುಕರಣೆ ಬದುಕನ್ನ ನಾವು ಅಡಾಪ್ಟ್ ಮಾಡ್ಕೊಂಡು ಅದೇ ನಮ್ಮ ಅಜ್ಜಿಗೆ ಹೋಗಿ ಹೇಳೋದನ್ನ ಶಾಂಪ್ ಹಾಕು ಅಂತ ಹೋಟ್ಲಾಗ ಊಟ ಮಾಡಲ್ಲ. ಇನ್ನು ಈಗ ವಾಣಿಕೊಂಡಿರ್ತವೆ, ವಾಣಿಕೊಂಡು ಕನ್ನಡಲ್ಲಿ ಕೂತಿದಾರೆ ಕೇಳಿ ಒಂದು ಊಟ ಮಾಡಕ್ ಹೇಳಿ. ಮೂಗ್ ಮುಚ್ಕೋತಾರೆ, ಶರದ್ ಮುಚ್ಕೋತಾರೆ ನೋಡಿ. ಈಗ್ಲೂ ಯಾಕೆಂದ್ರೆ ಅದು ಅವ್ರಿಗೆ ತಿನ್ನಕ್ ಬರಲ್ಲ ಅಂತಲ್ಲ, ಅದು ಕೆಟ್ಟದ್ದಂತ ಅವ್ರು ಡಿಸೈಡ್ ಮಾಡಿದ್ರು. ಆದ್ರೆ ನಾವು ಹಂಗಲ್ಲ, ಅದನ್ನು ತಿನ್ನು ಇದನ್ನು ತಿಂದು ರೋಡೊಳಗೆ ಎಕ್ಕಡನ್ನು ತಿಂದು ಏನು ಮಣ್ಣು ಮಸಿ ಎಲ್ಲ ತಿಂದು ಇವತ್ತು BP ಬರುತ್ತೆ, ಶುಗರ್ ಬರುತ್ತೆ, ಹೊಟ್ಟೆನೂ ಬಿಸ್ಕೊಳುತ್ತೆ, ಉಸಿರು ಹೇಳ್ತೀವಿ. ದಿನಕ್ಕೆ 4 ಸತಿ ಮಾತ್ರ ಅದು ಮಾತ್ರ ನಮ್ಗೆ ಸ್ಟೈಲ್ ನೋಡ್ಬೇಕು. ಕೆಲವರು ನೀವು ನೋಡ್ಬೇಕು ಎಂತ ನೋಡಿ. ಅವನು ಅಂಟ್ರಾಗ ಬಂದು ಹೋಗಿರ್ತಾನೆ. ಅವನು ಹೇಳ್ತಾನೆ, ಆಕ್ಚುಲಿ ನಾನು ಈ ಬಾಕ್ಸ್ ಅಲ್ಲಿ 4 ಇವತ್ತು ಒಳ್ಳೆ ಡಾಕ್ಟರ್ಗಳು ಸಿಗ್ಲಿ. ಈ ಡಾಕ್ಟರ್ ಅಂತೂ ನನಗೆ ಅವ್ನು ಕಿತ್ಕೊಂಡಿದ್ದಾನೆ, ಎಷ್ಟು ಲಕ್ಷ ಕಿತ್ಕೊಂಡಿದ್ದಾನೆ. ಅದಿಲ್ಲ,
ಈ ಡಾಕ್ಟರ್ ಕ್ಯೂರ್ ಮಾಡಿ, ಆದ್ರೆ ಬೆಳಿಗ್ಗೆ 4 ಸಂಜೆ 4 ಬಾಕ್ಸು ಡಿಸೈನ್ ಇರ್ಬೇಕು. ಯಾವ್ದು ಮಾತ್ರೆ ಇಟ್ಕೊಳ್ಳೋದು, ತಿನ್ನೋದೇ ರೋಗಕ್ಕೋಸ್ಕರ ಮಾತ್ರೆ. ಆ ಬಾಕ್ಸ್ ಅವನು ಅದನ್ನ 4 ಜನಕ್ಕೆ ಹೇಳ್ತಾನೆ, ಆಕ್ಚುಲಿ ತಿಂದ್ಮೇಲೆ ನನ್ನ ಬಾಡಿಲಿ ಈ ತರ ಇನ್ಫೆಕ್ಷನ್ ಕಡಿಮೆ ಆಯ್ತು. ತಿನ್ನೋದೇ ಮಾತ್ರೆನ ಅದನ್ನು ವರ್ಣನೆ ಮಾಡಿ ಹೇಳ್ತಾನೆ. ಯಾಕೆಂದ್ರೆ ಅವ್ನು ಬೇರೆ ಅನಿವಾರ್ಯತೆ, ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ತಿಂದದ್ ಬರುತ್ತೆ, ನೀವು ನೆಗೆದು ಬಿದ್ದೋಗ್ತಾನೆ ಅಂತ ಅವ್ನಿಗೆ ಗೊತ್ತು. ಆದ್ರೆ ಬೇರೆಯವ್ರಿಗೆ ಹೇಳೋದು ಹೆಂಗೆ ಅಂದ್ರೆ, ನಾನೇನೋ ಕಡ್ದು ಕಟ್ಟೆ ಹಾಕಿದ್ದೀನಿ ಇನ್ನಂಗೆ ಹೇಳ್ತಾನೆ, ಏನೋ ಸಾಧನೆ ಮಾಡಿದ್ದೀನಿ ಇನ್ನಂಗೆ ಹೇಳ್ತಾನೆ. ಅವ್ನು ರೋಗಗಳನ್ನ ಆಪರೇಷನ್ ಮಾಡ್ಕೊಂಡು ಹೊರಗೆ ಬಂದ್ಮೇಲೆ ಅವ್ನು ಹೇಳ್ತಾನೆ, ನಾನು ಜಯಿಸಿ ಬಂದೆ ಅನ್ನಂಗೆ ಹೇಳ್ತಾ ಇರ್ತಾನೆ. ಯಾಕಂದ್ರೆ ಅವ್ನು ರೋಗ ಅದು ಏನೇನು ಮೌಂಟ್ ಎವರೆಸ್ಟ್ ಬಂದಿಲ್ಲ. ಇವತ್ತು ನಾವು ಹೆಂಗೆ ಅದನ್ನೆಲ್ಲ ಗೊತ್ತಿಲ್ಲದೆ ನಾವು ಹೆಂಗೆ ಮಂಗಗಳಾಗಿ ನಾವು ವರ್ತನೆ ಮಾಡ್ತೀವಿ. ಸಹಜ ಬದುಕನ್ನು ಬದುಕ್ತಾನೆ ಇಲ್ಲ. ಸಹಜವಾಗಿ ಬದುಕಬೇಕು. ಈಗ ನೇಚರ್ ಇದೆ, ಕೂತ್ಕೋಬೇಕು ಅಂತಾರೆ. ಎಂಥದ್ದು ನಾವು ಎಂತೆಂಥ ಸಿಸ್ಟಮ್ಗೆ ಬೇರೆ ಅನುಕರಣೆ ಬದುಕು, ಪಾಶ್ಚಾತ್ಯ ಸಂಸ್ಕೃತಿಗಳನ್ನು ನಾವು ಯಾವಾಗ ಅಡಾಪ್ಟ್ ಮಾಡ್ಕೊಂಡು ಅಲ್ಲೇ ದಾರಿ ತಪ್ತಾ ಹೋಯ್ತು. ಇವತ್ತು ಯಾವ ಮಟ್ಟಕ್ಕೆ ಅಂದ್ರೆ ಹುಚ್ಚಬೇಕು ಹೋಗೋಣ ಬಾ ಅಂದ್ರೆ ನಗಾಡ್ತೀವಿ. ಸತ್ಯ, ಹುಚ್ಚೆ ಬಂದ್ರೆ ನಗಾಡ್ತೀವಿ. ರಿಸರ್ಚ್ ಅಂದ್ರೆ ನೇಚರ್ ಕಾಲ್ ಅಂತೀವಿ, ರೆಸ್ಟ್ ರೂಮ್ ಗೊತ್ತು ನೋಡಿ. ಯಾವ ಮಟ್ಟಕ್ಕೆ ನಮ್ಮದನ್ನ ನಾವು ಕೀಳಾಗಿ ಯಾವಾಗ ನೋಡ್ಕೊಳಕ್ ಶುರು ಮಾಡಿದ್ವೋ ಅವತ್ತಿಂದನೇ ಸ್ಟಾರ್ಟ್ ಆಯ್ತು ಇವತ್ತಿನ ಸಮಸ್ಯೆಗಳು. ಇವತ್ತೇನು ನಾವು ಕಣ್ಣಾರೆ ಎಲ್ಲ ನೋಡ್ತಾ ಇದೀವಲ್ಲ ಅವೆಲ್ಲಕ್ಕೂ ಕಾರಣ. ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂದ್ರೆ, ಒಂದು ಕುಟುಂಬ ಇದೆ ಅಂದ್ರೆ, ಒಂದು ರೀಲ್ಸ್ ಮಾಡಿ ಅವ್ರನ್ನ ಕ್ಲಿಕ್ ಆಯ್ತು ಅಂದ್ರೆ ಆ ರೀಲ್ಸ್ ಎಲ್ಲ ಇಡೀ ಕುಟುಂಬ ಎಂತೆಂತ ಕೆಟ್ಟ ರೀಲ್ಸ್ ನೀವು ನೋಡ್ಬೇಕು. ಬರೀ ಡಬಲ್ ಮೀನಿಂಗ್ ಅಲ್ಲಿ ಬರೀ ಅನೈತಿಕ ಸಂಬಂಧಿತ ವಿಚಾರಗಳು, ಅನೈತಿಕ ವಿಚಾರಗಳು, ಇನ್ನೊಂದು ಹೆಣ್ಣು ನೋಡಿದೈತಿ ಚಕ್ರಸ ಅಂತ ವಿಚಾರಗಳು, ಬರೀ ಇಂಥದನ್ನೇ. ಈ ಕಾಮಿಡಿ ಕಿಲಾಡಿಗಳಿಂದ ಎಲ್ಲ ನೋಡಿ ಅದೇ. ಯಾಕಂದ್ರೆ ಬೇರೆ ಪ್ರಪಂಚನೇ ಇಲ್ವಾ? ಹಾಗಾದ್ರೆ ಬೇರೆ ವಿಷಯಗಳೇ ಇಲ್ವಾ? ಬಹಳಷ್ಟಿದೆ. ಅದನ್ನ ಸರಿಯಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಜನರು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವುಗಳನ್ನ ಅರ್ಥ ಮಾಡ್ಕೊಂಡು 4 ಜನ ಇಂಥ ಮಕ್ಕಳಿಗೆ ಹೇಳಬಹುದು. ನಾವೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಕುಕ್ಕರ್ ವಿಷಯ 130 ಡಿಗ್ರಿ ಟೆಂಪರೇಚರ್ ಒಂದು ಕುಕ್ಕರ್ ವಿಷಲ್ ಓಪನ್ ಆಗೋದು. 130 ಡಿಗ್ರಿ ಟೆಂಪರೇಚರ್ ಹೀಟ್ ಆದ್ರೆ ಅದು ಓಪನ್ ಆಗೋದು. ದುರಂತ ಏನ್ ಗೊತ್ತಾ? ಒಂದು ವಿಟಮಿನ್ಸ್, ಒಂದು ತರಕಾರಿಯಲ್ಲಿ ವಿಟಮಿನ್ಸ್ ಉಳಿಬೇಕಂದ್ರೆ 100 ಡಿಗ್ರಿ ಟೆಂಪರೇಚರ್ ಕುದಿದ್ರೆ ಮಾತ್ರ ಉಳಿಯೋದು. ಇಲ್ಲ ಅಂದ್ರೆ ವಿಟಮಿನ್ಸ್ ಯಾವ್ದು ಉಳಿಯಲ್ಲ. ನಿಮ್ಮ ಕುಕ್ಕರ್ ಅಲ್ಲಿ 130 ಡಿಗ್ರಿ ಟೆಂಪರೇಚರ್ ಹೊಡೆದ ಇಟ್ಗೆ ಇಡೀ ವಿಟಮಿನ್ಸ್ಗಳು ಎಲ್ಲೂ ಬರ್ನ್ ಆಗಿ ಹೋಗ್ತವೆ. ಇವತ್ತು ಯಾಕೆ ನಮ್ಮಲ್ಲಿ ಫಿಸಿಕಲಿ ವೀಕ್ ಆಗ್ತಾ ಇದೀವಿ ಅಂದ್ರೆ ನಾವು ಇಂಥವೆಲ್ಲ ಅಡಾಪ್ಟ್ ಮಾಡ್ಕೊಂಡಿದೀವಿ. ಹಣ್ಣುಗಳನ್ನ ಬೇಯಿಸಿ ತಿನ್ನ ಕೆಟ್ಟ ಪ್ರವೃತ್ತಿ ಬಂದೆ, ಹಣ್ಣುಗಳನ್ನ ಕಚ್ಚಿ ತಿಂತಲ್ಲ, ಕೂದು ತಿಂತ ಇದೀವಿ. ಇಂಥದ್ದೆಲ್ಲ ಒಂದೊಂದು ಸೇರ್ಕೊಂಡಿದೆ. ಶಾಂಪು 30 ಡಿಗ್ರಿ 30% ಆಸಿಡ್ ಇರೋದು ಒಂದು ಶಾಂಪಲ್ಲಿ. 30% ಆಸಿಡ್. ಅದು ಈ ಆಸಿಡ್ ಅಲ್ಲಿ ಕೊಳೆ ಹೋಗೋದು. ನೀವು ಕೊಳೆ ಹೋಗುತ್ತೆ ಅಂತಿರಲ್ಲ, ಶಾಂಪು ಇಂದಲ್ಲ ಆಸಿಡ್ ಇಂದ ಹೋಗೋದು. ನಮ್ ಹಿರಿಕರಂತೆಲ್ಲ ಬಹಳ ಅದ್ಭುತವಾಗಿ ಕಟ್ಕೊಂಡಿದ್ದಾರೆ ಗೊತ್ತಾ? ಯಾರು ಕಂಡಿಟ್ಕೊಂಡಿದ್ದೀರ ಅದು ಚೌಳು ಅಂತ ಇದೆಯಲ್ಲ. ನೀವ್ ಇವತ್ತು ಅಮೆಜಾನ್ ಖರೀದಿ ಮಾಡ್ತಾವನೆ ಚೌಳು. ಅದು ಅವತ್ತೇ ನಮ್ಮ ಹಿರಿಕರು ಬಟ್ಟೆಗೆ ಹಿಂಗೆ ಎಸ್ಬಿಟ್ಟೆ ಒಂದ್ಸತಿ ಕುಕ್ಕಿಂಗ್ ಎಸಿಯರು. ಇವಾಗ ನರೆ ಬರ್ಬೇಕು, ಉಕ್ಕಬೇಕು ನರೆ, ಕೊಳೆ ಹೋಗ್ಬೇಕು ಅಷ್ಟೇ ರೀ. ನಮ್ಗೆ ನರೆ ಏನ್ ಕಟ್ಕೊಂಡು ನಮ್ಗೆ ಏನಾಗ್ಬೇಕು? ಚೌಳು ಶೀತದ ನೋಡಿದೀರ ಅನ್ಕೋತೀನಿ. ಶೀತದಲ್ಲಿ ಬೆಳ್ಳು ತಲೆಗೂ ಹಾಕಿ ತೊಳ್ಕೊಳ್ಳೋರು. ಅದು ಎಂತ ಅದ್ಭುತ ನ್ಯಾಚುರಲ್ ಸೋಪ್ ಅದು. ಇವತ್ತು ನಿಮ್ ಸೋಪ್ ಯಾವ್ದ್ರಲ್ಲಿ ಆಗ್ತದೆ ಗೊತ್ತಾ? ಮಡ್ಡಿ ಗೊತ್ತಲ್ಲ, ಶುಗರ್ ಫ್ಯಾಕ್ಟ್ರಿ ಮತ್ತೆ ಫ್ಯಾಕ್ಟ್ರಿಗಳಲ್ಲಿರೋ ಮಡ್ಡಿಗಳು, ಹಾಲಿನ KMF ಮಡ್ಡಿ ಕೊಳೆಯಕ್ ಹಾಕ್ತಾರೆ. ಎಷ್ಟು 1.5-3 ತಿಂಗಳು ಕೊಳೆಯಕ್ ಹಾಕ್ತಾರೆ. ಅದು ಗುಳು 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 ಅಂತ ಹೇಳ್ತಾ ಇರುತ್ತೆ. ಫಂಗಸ್ ಸ್ಟಾರ್ಟ್ ಆಗುತ್ತೆ. ಅದನ್ನ ಆ ಫಂಗಸ್ನ ತಗೊಂಡೋಗಿ ಸೋಪ್ ಮಾಡೋದು. ಈ ಫೇರ್ ಅಂಡ್ ಲವ್ಲಿ ಯಾವ್ದಕ್ಕೆ ಹಾಕ್ತಾರೆ? ಯಾವ್ದು ಹೇಳ್ತಾರೆ? ಅವಳು ಏನೋ ಬಂದು ಹಿಂಗ್ ಕರ್ರಗಿದ್ದಾಳೆ, ಒಂದೊಂದ್ಸತಿ ಬೆಳಗಾಗ್ಬಿಡ್ತಾಳೆ. ಅಲ್ಲ ಮಂಗಗಳಲ್ವ ನಾವು? ಅದು ಹಿಂಗ್ ಕರ್ರಗಿರ್ತಾಳೆ, ಒಂದೊಂದ್ಸತಿ ಹಿಂಗ್ ತಿರ್ಕೊಂಡಿಕ್ಕೆ ಬೆಳಗಾಗ. ಅದು 20 ಸೆಕೆಂಡಲ್ಲಿ ಬೆಳಗಾಯ್ತಾಳೆ. ಅದ್ ನೋಡಿ ಇದು ಹೆಂಗ್ ನಂಬ್ತೀರಿ? ಫೇರ್ ಅಂಡ್ ಲವ್ಲಿ ಯಾವ ಥರ ಮಾಡ್ತಾರೆ? ನಿಜಕ್ಕೂ ಯಾವು ಕೂಡ ಆರೋಗ್ಯಕರವಾಗಿ ಬೆಳವಣಿಗೆ ಇಲ್ಲ. ಇವತ್ತು ಶಾಂಪು 30% ಆಸಿಡ್ ಹಾಕ್ತಾರೆ. ನೀವು 2 ಶಾಂಪು ಹಾಕ್ಬಿಟ್ಟು ಮನೆಯಿಂದ ಹೊರಗಡೆ ಕಣ್ಣೆಲ್ಲ ಉರಿ ಬರ್ತವೆ.
ಅಂಟುವಾಳಕಾಯಿ ಎಲ್ಲದಕ್ಕಿಂತ ಬೆಸ್ಟ್ ನಮ್ಮ ಅದ್ಭುತವಾದ ಬಿಲ್ಪತ್ರಕಾಯಿ ಸುಟ್ಬಿಟ್ಟು ಅದಕ್ಕೆ ಮೊಸರಾಕಿ ಪೇಸ್ಟ್ ಮಾಡ್ಬಿಟ್ಟು ಸ್ನಾನ ಮಾಡೋ ತೊಟ್ಕೊಂಡು ಇಟ್ಕೊಳ್ಳೋರು. ಅದಕ್ಕಿಂತ ಅದ್ಭುತವಾದ ಇನ್ಯಾವ ಶಾಂಪ್ ಬೇಕು ನಿಮ್ಗೆ? ಸರಿಯಾಗಿ ನಮಗೆ ಮಾಡಕ್ ಯೋಗ್ಯತೆ ಇಲ್ಲ, ಪುರ್ಸತ್ತಲ್ಲ ಅದು, ಸುಳ್ಳು, ಸೋಂಬೇರಿತನ ಮೆಂಟಾಲಿಟಿ. ಬೇಗ ಹೋಗ್ಬೇಕು, ಆಮೇಲೆ ಎಲ್ಲಿ ಗೊತ್ತಾ, ಎಲ್ಲವೂ ರೆಡಿಮೇಡ್. ಹಿಂಗ ಸುಮ್ನೆ ಹಚ್ಕೊಂಡ್ಬಿಡ್ಬೇಕು. ಅವ್ನು ಏನೋ ತೋರಿಸ್ತಾನ, ಅವ್ನು ಯಾವ್ದು ಅಂಟುವಾಳಕಾಯಿನೂ ಹಾಕಲ್ಲ, ಸೀಗೆ ಕಾಯಿ ಅಂತೂ ಮೊದ್ಲೇ ಹಾಕಲ್ಲ ಅವನು. ನೆಲ್ಲಿಕಾಯಿ ಎಲ್ಲ ತೋರ್ಸಿ ಹಿಂಗ ಅಂಟುವಾಳಕಾಯಿ ಇದು ಎಲ್ಲ ಹಾಕ್ಬಿಡು. ಅದು ಖಂಡಿತ ಅವ್ನು ಆತರ ಮಾಡಿರಲ್ಲ, ಅವ್ನು ಮಾಡೋದೇ ಕೆಮಿಕಲ್ ಅಲ್ಲಿ. ನಾವು ನಮಗೀಗ ನನಗೆ ದಿನನಿತ್ಯ ತಲೆನೂ ನಮ್ಮ ತಲೆ ಕೂದಲು ಸೇಫ್, ನನ್ನ ಜವಾಬ್ದಾರಿ ಅದು, ನಾನು ನೋಡ್ಕೋಬೇಕು, ಆರೈಕೆ ಮಾಡ್ಕೋಬೇಕು, ಒಂದು ಬಿಡ್ಬೇಕು ಅದನ್ನ. ನನಗೆ ಬೇಕಿಲ್ಲದನ್ನ ನಾವು ಹಚ್ಕೊಂಡು ತಲೆ ಕೂದಲು ತಿಂತೀವಿ. ತಲೆ ಬೇಕು ಇವತ್ತು ನೋಡಿ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಳು ತಲೆ ಕೂದಲೆಲ್ಲ ಬೆಳಗಾಗ್ತಾ ಇದೆ, ಆದ್ರೂ ಎಚ್ಚೆತ್ಕೋತಾ ಇಲ್ಲ. ಸಹಜ ಬದುಕನ್ನ ಎಲ್ಲಿವರೆಗೂ ಬದುಕಲ್ವೋ ಅಲ್ಲಿವರೆಗೂ ಇನ್ನು ಮುಂದಕ್ಕೆ ಇನ್ನೂ ಅಪಾಯಗಳು ಕಟ್ಟಿಟ್ಟ ಬುತ್ತಿ. ನಮ್ಮಲ್ಲಿ ಇಂಥದ್ದನ್ನೆಲ್ಲ ನಮ್ಮ ಗ್ರಾಮೀಣರು ಬಹಳ ಅದ್ಭುತವಾಗಿ ಕಟ್ಕೊಂಡಿದ್ರು, ಬಹಳ ಗಟ್ಟಿತನವಾಗಿ ಇಟ್ಕೊಂಡಿದ್ರು. ಅಂತಹ ಬದುಕನ್ನ ಬಿಟ್ಟು ನಾವೇನೋ ಚೂಡಿದಾರ, ಪ್ಯಾಂಟು, ಸ್ಯಾರಿ ಉಟ್ಕೊಂಡು ಬಂದು ಓಕೆ ಸಂತೋಷ, ಆರೋಗ್ಯ ಬದಲಾವಣೆ ಬೇಕು, ಆದ್ರೆ ಆರೋಗ್ಯಕರವಾದ ಬದಲಾವಣೆಗಳನ್ನ ನಾವು ತಗೊಳ್ಳದೆ ಇವತ್ತು ನಾವು ನಮ್ಮ ಮಕ್ಕಳನ್ನು ದಾರಿ ತಪ್ಪಿಸುವಂತಹ ಕಾಲ ಇವತ್ತು ಬಂದವು. ಸೊ ಹಾಗಾಗಿ ನಮ್ಮ ಗ್ರಾಮೀಣ ಪ್ರದೇಶದ ವಿಚಾರಗಳು ಅದ್ಭುತ. ಬಹುಶಃ ನನ್ನ ಕಪ್ಪು ಹಲ್ಲಿನ ಕಥೆಯಲ್ಲಿ ಇದೇ ಒಂದು ಚಿತ್ರಣ ಬರುತ್ತೆ. ಎಲ್ಲವೂ ಕಪ್ಪು ಹಲ್ಲು ಅಂತೀವಿ, ಕಪ್ಪು ಹಲ್ಲು ನೋಡಿದ್ದೀರಾ ಅನ್ಕೋತೀನಿ, ಅಲ್ಲಿ ಕಪ್ಪು ಹಾಕ್ಸ್ಕೊಳ್ಳೋದು ಅದನ್ನೇ ಒಂದು ಕತೆ. ಅವ್ರು ಅಲ್ಲುತ್ತಿರ್ಲಿಲ್ಲ, ನೀವು ನೋಡ್ಬೇಕಿತ್ತು, ಅಲ್ಲಿಟ್ಟು ಅಂತ ಬರೋದು, ಅದು ನಿಂಗೆ ಗಮಿಟ್ಬಿಟ್ಟು ಬಾಯಿ ಮುಗಿಸಿ ಮುಗಿತ್ತು, ನಾವು ಗುಜ್ಜ ಸೀನೆ ಇರಲಿಲ್ಲ. ಆ ಥರದ್ದೇ ಇಂಥದೇ ಒಂದು ಬದುಕನ್ನ ಚಿತ್ರಿಸುವಂತಹ ಕಾದಂಬರಿ ಅದು. ಓದಿ, ಸಾಧ್ಯವಾದರೆ ಓದಿ, ಅಭಿಪ್ರಾಯ ತಿಳಿಸಿ. ತುಂಬಾನೇ ನಮ್ಮ ಹಾಡು ಭಾಷೆ, ನಮ್ಮ ಗಾದೆಗಳು, ನಮ್ಮ ಒಗಟುಗಳು ಬಹಳಷ್ಟಿದೆ. ಅದು ಗ್ರಾಮೀಣ ಬದುಕು ಅಂದ್ರೆ ಜನಪದ ಹಾಡಿಂದ ಹಿಡಿದು ಗ್ರಾಮೀಣ ಒಗಟು ಬಿಡಿಸೋದು. ಮನೆಗೊಂದು ಕಾಯಿ, ಊಟಕ್ಕೊಂದು ಕಾಯಿ, ಋಷಿಗೊಂದು ಕಾಯಿ, ನಾನು ಯಾರು, ಒಗಟು ಬಿಡಿಸ್ಬೇಕು. ಆ ಥರ ಸುಮಾರಿದೆ, ತುಂಬಾ ಇದೆ. ನೀವು ಸಡನ್ ಆಗಿ ಒಂದೊಂದೇ ಹೇಳಕ್ಕಾಗಲ್ಲ. ನೀವು ಗಾದೆಗಳಂತೂ ಎಂತೆಂಥದ್ದು ಅಂದ್ರೆ ಹೆಂಗಿದ್ಯಪ್ಪ ಹೆಂಗವನ ಅಂದ್ರೆ ಬಿಡ ಅವ್ರೆ ಆರಕತ್ತಲ್ಲ 3 ಕಿಳಿಲ್ಲ ಅಂದ್ರೆ ಅವನು ದೊಡ್ಡನೂ ಅಲ್ಲ ಚಿಕ್ಕವನು ಅಲ್ಲ ಅನ್ನೋ ಮಟ್ಟಿ ಕೇಳಿ ಎಂತೆಂತ ಕಾಯಿ ಸುಮಾರಿದೆ. ನನ್ನ ಈ ಕಾದಂಬರಿ ಕೂಡ ನಮ್ಮ ಗ್ರಾಮೀಣ ಪ್ರದೇಶನ ಒಗಟು ಗಾದೆಗಳನ್ನೆಲ್ಲ ಇಟ್ಕೊಂಡು ಆಧಾರದಲ್ಲಿ ಇಟ್ಕೊಂಡಿದ್ದು. ಬಹುಶಃ ಸಾಕು ಅನ್ಕೋತೀನಿ. ಇದೆ ಮಾತಾಡೋದಕ್ಕೆ ತುಂಬಾ ಇರುತ್ತೆ. ಮಾತುಗಳು ನನಗೂ ಮಾತು ಅಂದ್ರೆ ತುಂಬಾ ಇಷ್ಟ ಆಗಲ್ಲ. ಮಾತುಕತೆ ಇರಬೇಕು, ಒಡನಾಟಗಳಲ್ಲಿ ಚರ್ಚೆಗಳ ಮುಖಾಂತರ ಭಾಷಣ ಆಗ್ಬೇಕು. ಭಾಷಣ ಅಂತಾನೆ ಮಾಡಬಾರ್ದು. ನಾನು ಭಾಷಣಗಾರನಲ್ಲ, ಖಂಡಿತ ಕೆಲಸಗಾರ. ಯಾಕೆಂದ್ರೆ ನಾನು ಈಗಲೂ ಕೂಡ ಕೆಲಸಗಾರನಾಗೇ ಇರಬೇಕು ಅಂತ ತುಂಬಾ ಇಷ್ಟಪಡ್ತೀನಿ. ಅನುಭವದ ಜ್ಞಾನ ಬೇಕು ನನಗೆ. ಅಕ್ಷರ ಜ್ಞಾನಕ್ಕಿಂತ ಅನುಭವದ ಜ್ಞಾನವನ್ನು ಬಹಳ ನಂಬುದು. ಅನುಭವದ ಜ್ಞಾನದ ಮುಂದೆ ಅಕ್ಷರ ಜ್ಞಾನ ಯಾವತ್ತೂ ಕೆಳಗೆ. ಹಾಗಂತ ಅಕ್ಷರ ಜ್ಞಾನದಿಂದ ಏನು ಬರಲ್ಲ ಅಂತಲ್ಲ, ಖಂಡಿತ ಬರುತ್ತೆ. ಆದ್ರೆ ಅನುಭವದ ಜ್ಞಾನದ ಮುಂದೆ ಇಲ್ಲ. ನಮ್ಮ ಅಣ್ಣ ನಮ್ಮ ಒಬ್ಬ ತೆಂಗಿನ ಮರ ಹತ್ತಾನೆ, ಪಟ 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 10 ಸೆಕೆಂಡಲ್ಲಿ ನನಗೆ ಹತ್ತಕ್ಕೆ ಬರಲ್ಲ, ಆದ್ರೆ ನಾನು ಅವನಿಗಿಂತ ಜ್ಞಾನಿ ಅಂತ ಹೇಳ್ಕೊತೀನಿ. ಅದು ಒಂದು ಜ್ಞಾನನೇ. ಇಂಥದೇ ಕಾಯಿ ಬಂದಿದೆ ಕೆಡುಗು ಅಂತ ಹೇಳ್ತಾನೆ, ಅದು ಜ್ಞಾನನೇ. KS ಜ್ಞಾನ ಅಲ್ಲ, ಎಲ್ಲವೂ ಜ್ಞಾನಗಳೇ. ಸಹಾಯ ಅಂದ್ರೆ ಅಲ್ಲಿ ಬಾಯಾರದಲ್ಲಿ ಕಪ್ಪು ನೀರು ಕೊಟ್ಟರು ಅದು ಸಹಾಯನೇ. ಎಲ್ಲವೂ ಸಹಾಯಗಳೇ. ಹೀಗೆ ನಾವು ಕಂಪೇರಿಂಗ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಕಂಪೇರಿಂಗ್ ಮಾಡಬೇಡಿ. ನಾನು ಹೇಳೋದೇನಂದ್ರೆ, ಎಲ್ಲರೂ ಒಂದಷ್ಟು ಸಣ್ಣ ಮಕ್ಕಳುಗಳಿಗೆ, ವಿಚಾರವಂತರು ಒಂದಷ್ಟು ಇಂಥ ಮಾಹಿತಿಗಳು ಹಿರಿಯರಿಗೆ ಹೋಗ್ಬೇಕು, ತಿಳ್ಕೋಬೇಕು, ಅರಿವು ಕೊಡಬೇಕು. ಅಂಥದ್ರಲ್ಲಿ ಈಗ ಇತ್ತೀಚೆಗೆ ಸುದ್ದಿ ಮಾಧ್ಯಮಗಳು ಅಂಥದ್ದನ್ನ ಬಿಟ್ಟು ಬಹಳ ವರ್ಷಗಳೇ ಆಗಬೇಕು. ಅಂಥದ್ದಂತೂ ಅರಿವು ಸಿಗೋದೇ ಇಲ್ಲ. ಹಾಗಾಗಿ ನಾವು ನಮ್ಮ ಸುತ್ತಮುತ್ತ ಇರುವಂಥ ಮಕ್ಕಳುಗಳಿಗೆ ಇಂಥ ತಿಳುವಳಿಕೆ ಇದೆ, ಅಟ್ಲೀಸ್ಟ್ ಅವನ್ನ ಅರ್ಥ ಮಾಡ್ಕೋತಾರೆ. ಅವರು ಅದನ್ನ ಯಾಕೆ ಏನಂತ ಕ್ಯೂರಿಯಾಸಿಟಿ ಹುಟ್ಟುತ್ತೆ ಒಂದು ಏಜಲ್ಲಿ, ಅದನ್ನ ನೋಡ್ತಾರೆ, ಕೆದಕ್ತಾರೆ, ಅವಾಗ ಅವರು ಅಡಾಪ್ಟ್ ಮಾಡ್ತಾರೆ. ಸರ್, ಚಂದ್ರಪಟ್ಟಣದಲ್ಲಿ ನಿಮ್ಮ ನಾಟ್ಯ ಇದರಲ್ಲಿ ನಿಮ್ಮ ರಂಗ ಶಾಲೆಯಲ್ಲಿ ಏನೇನು ತರಬೇತಿ ಕೊಡ್ತಿದ್ದೀರಾ, ಅದ್ರ ಬಗ್ಗೆ ಒಂಚೂರು ಮಾಹಿತಿ. ಅದು ಬೇಕಾ? ನಮ್ದು ಟ್ರಸ್ಟ್ ಬಗ್ಗೆ ಹೇಳೋದಂದ್ರೆ, ನಾನು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಥಮವಾಗಿ ಇಂಟರ್ವ್ಯೂ ಮಾಡಿದಾಗ ಸೆಲೆಕ್ಟ್ ಆದನ್ನು ನಾನು ಹಾಸನ ಜಿಲ್ಲೆಯ ಪ್ರಥಮ. ನನಗೆ ಇಂಟರ್ವ್ಯೂ ಮಾಡಿದ್ರು ಬಿ ಜಯಶ್ರೀ ಮತ್ತು ಚಂದ್ರಶೇಖರ್ ಕಂಬಾರ್ರು ಮತ್ತೆ ಇನ್ನೊಬ್ರು ಡೆಲ್ಲಿ ಪ್ರಿನ್ಸಿಪಾಲ್. ಬೆಂಗಳೂರು ಚಾಪ್ಟರ್ ಅಂತ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಬೆಂಗಳೂರು ಚಾಪ್ಟರ್ ಅಂತ ಫಸ್ಟ್ ಓಪನ್ ಮಾಡಿದ್ರು. ಫಸ್ಟ್ ಬ್ಯಾಚ್ ನಾವೇನೆ ಸೆಲೆಕ್ಟ್ ಆದ್ರು. 1 ವರ್ಷ ತರಬೇತಿಗೆ ಹೇಳ್ಕೊಡ್ತಾರೆ.
ಬಹುಶಃ ಎಷ್ಟೋ ವಿಷಯಗಳು ನಮ್ಮ ಮಕ್ಕಳಿಗೆ ಪರಿಚಯನೇ ಇರಲ್ಲ. ಇಂಥ ತರಬೇತಿ ಶಿಬಿರಗಳು, ವರ್ಕ್ಶಾಪ್ ಕೇವಲ ನಾಟಕಕ್ಕಷ್ಟೇ ಅಂತ ಅನ್ಕೊಂಡ್ಬಿಡ್ತಾರೆ. ಅದು ನಾಟಕ ಅನ್ನೋದು ನಾಟಕ ಅಲ್ಲ. ಅದರ ಜೀವನದ ಅನುಭವಗಳನ್ನ ಕಲಿಸುವಂಥದ್ದು, ಭಾಷೆ, ಹಿಡಿತ, ನಡೆ, ನುಡಿಗಳನ್ನ ಕಲಿಸೋದು ಅದು ಸೆಲೆಕ್ಟ್ ಆಗಿದ್ದು. ನಾನು NST ಇಂದ ಬಂದಾಗ ನಮಗೆ ಬಹಳಷ್ಟು ಡೆಲ್ಲಿಯಲ್ಲಿ ಜಾಬ್ ಎಲ್ಲ ಬಿಟ್ಟು ನಾನು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಕಷ್ಟಪಟ್ಟು ಥಿಯೇಟರ್ಗಳು ಕೆಲಸ ಮಾಡ್ತಾ ಇದ್ದೆ. ಅವಮಾನ, ಮನೆಯಲ್ಲಿ ಅವಕಾಶಗಳಿಲ್ಲ, ರಾತ್ರಿ 12 ಗಂಟೆ ಆಗ್ತಿತ್ತು, ಮನೆಯವರೆಲ್ಲ ಬೈಯೋರು, ಊಟನೇ ತಿಂತಿಲ್ಲ. ಈ ಥರದ್ದೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಸಾಮಾನ್ಯ ರಂಗಭೂಮಿ ಅಂದರೆ ಎಲ್ಲ ಥರದಲ್ಲಿ ಮನೆಯವರು ಯಾರು ಒಪ್ತಿಲ್ಲ ಕಾರಣಕ್ಕೆ ಕೆಲವು 4 ಜನ ನಮ್ಮನೆಯವ್ರಿಗೆ ಹೇಳ್ತಾ ಇರೋದು ಹಂಗೆ ಹಾಳಾಗೋಗ್ತಾನೆ, ಹಂಗಾಗ್ತಾನೆ ನಮ್ಮ ಕಥೆಗಳು. ಆದರೆ ಭಯದಿಂದ ನಮ್ಮ ತಂದೆ ತಾಯಿಗಳು ಹೇರ್ತಿದ್ದಂತಹ ಪ್ರೆಸರ್ ಮಾಡ್ತಿದ್ದಂಥದ್ದು. ನಾನು ಡಿಪ್ಲೊಮಾ ಮುಗಿದ್ಮೇಲೆ ನನ್ನ ಎಲ್ಲ ಎಜುಕೇಷನ್ ಧಿಕ್ಕರಿಸಿ ನಾನು ರಂಗಭೂಮಿಗಳು, ರಾಷ್ಟ್ರೀಯ ನಾಟಕ ಶಾಲೆ, ರಂಗಾಯಣ, ನೀನಸಮ್ಮು ಎಲ್ಲರ ಜೊತೆಗೆ ಒಡನಾಟದಲ್ಲಿ ಇದ್ದಂಥವ್ರು ನಾವು. ಈಗಲೂ ಅದೇ ಒಡನಾಟದಲ್ಲಿ ಇರೋದು. ನನ್ನ ಆಸೆ ಏನಂದರೆ, ನಾನು ಮಾಡಿದ್ದೇನಕ್ಕೆ ಟ್ರಸ್ಟ್ ಅಂದರೆ, ನಾವು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಎಷ್ಟೋ ಅವಕಾಶ ವಂಚಿತರಾಗಿರ್ತಾರೆ. ನೆಟ್ವರ್ಕ್ ಸಿಗಲ್ಲ ಅಥವಾ ಬಸ್ ಸಿಗಲ್ಲ. ಇಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಕೂಡ ಉನ್ನತವಾದ ವೇದಿಕೆ ಸಿಗಬೇಕು, ಅವ್ರಿಗೂ ಮಾನಸಿಕವಾಗಿ ದೈಹಿಕ ಪ್ರಬುದ್ಧರಾಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಟ್ರಸ್ಟ್ ಮಾಡಿದೆ. ನನ್ನ ಜೊತೆ ಆಯ್ಕೆಯಾದರೂ 6 ಜನ ಸೆಲೆಕ್ಟ್ ಮಾಡ್ತಾರೆ. ಎಷ್ಟು ಒಂದು ಸ್ಟ್ರಾಂಗ್ ಆಗಿ ಎಷ್ಟು ಸೆಲೆಕ್ಟ್ ಆಗ್ತಾರೆ, ಅಲ್ಲಿ ಇಂಟರ್ವ್ಯೂ ಎಲ್ಲ ಮಾಡಬೇಕು. ನಮ್ಮ ವರ್ಕ್ ಎಲ್ಲ ನೋಡಿ 6 ಜನ ಸೆಲೆಕ್ಟ್ ಆದರು. 6 ಜನದಲ್ಲಿ ನನ್ನ 2ನೇವನಾಗಿದ್ದೆ. ನನ್ನ ದೃಷ್ಟಿಯೆಲ್ಲ ಊರ ಕಡೆ ಇತ್ತು, ಅವ್ರ ದೃಷ್ಟಿಯೆಲ್ಲ ಡೆಲ್ಲಿ ಕಡೆ ಇತ್ತು. ನೀವು ನಾ ಡೆಲ್ಲಿ ಕಳಿಸ್ಬಿಟ್ರೆ ಅಲ್ಲಿ ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ ಅಂತ ಎಲ್ಲ ಸಕಲ ಸಿದ್ಧತೆ ನಮ್ಮ ಗುರುಗಳು ಮಾಡ್ತಾಯಿದ್ರು. ನನ್ನ ದೃಷ್ಟಿ ಈ ಕಡೆ ಇತ್ತು. ನಾನು ಚಂದ್ರಾಯಪಟ್ಟಣಕ್ಕೆ ಹೋಗ್ತೀನಿ ಸರ್, ಡೆಲ್ಲಿಗೆ ಬರಲ್ಲ, ನಾನು ಟ್ರಸ್ಟ್ ಕಲಿಸಿದ್ದೀನಿ. ಅವರೆಲ್ಲ ಬೈದರು, ನೀನು ಅಲ್ಲಿ ಬರಡು ಭೂಮಿ ಮಾಡೋಕ್ಕಾಗಲ್ಲ, ಕಷ್ಟ. ಅದೌದು, ಇಲ್ಲೆಲ್ಲ ಸರಿಯಾದ ವ್ಯವಸ್ಥೆಗಳು ಸಿಗಲ್ಲ, ನಿನ್ನ ಪ್ರತಿಭೆಗೆ ಅಲ್ಲಿ ಸಪೋರ್ಟ್ ಸಿಗಲ್ಲ ಕಣೆಯ. ಇವತ್ತಿಗೂ ಅಷ್ಟೇ ಸಪೋರ್ಟ್ ಸಿಗಲ್ಲ. ನಿನ್ನ ಥಿಂಕಿಂಗೇ ಬೇರೆ, ಅಲ್ಲಿ ವ್ಯವಸ್ಥೆ ಸಿಗಲ್ಲ. ನಿನ್ಗೆ ಅದಕ್ಕೆ ಸೂಟ್ ಆದರೆ ಡೆಲ್ಲಿ, ನಿನ್ಗೆ ಏನು ಬೇಕಾದ್ರೂ ಡೆಲ್ಲಿಲಿ ಎಲ್ಲ ಥರದ್ದು ಸಿಗುತ್ತೆ. ಇನ್ನು ಏನು ಬೇಕಾದ್ರೂ ಇನ್ನೂ ಹೊಸದನ್ನು ಪ್ರಯೋಗ ಮಾಡ್ಬೋದು. ಅದು ಕರೆಕ್ಟ್ ಇತ್ತು. ಆದರೆ ನನಗೆ ಅದು ನನ್ನ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕು ಅಂತ. ಯಾಕೆಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದ ಬಡವ್ರ ಮಕ್ಕಳು ತುಂಬ ಇರ್ತವೆ. ಅದಕ್ಕೋಸ್ಕರ ಏನು ಟ್ರಸ್ಟ್ ಮಾಡಿ 16 ವರ್ಷದಿಂದ ಇವತ್ತಿನವರೆಗೂ 1 ರೂಪಾಯಿ ಫೀಸ್ ತಗೊಳ್ಳದೆ ಉಚಿತವಾಗೇ ಕಲಿಸ್ತಾ ಇದ್ದೀವಿ. ಅದು ಉಚಿತವಾಗೇ ಮಾಡ್ತಾ ಇದ್ವಿ. ಸಣ್ಣ ಪುಟ್ಟ ಖರ್ಚುಗಳು ಬಂದರೆ ಪೇರೆಂಟ್ಸ್ಗಳು ಒಂಚೂರು ವಹಿಸ್ಕೊತಾರೆ. ಪೇರೆಂಟ್ಸ್ಗಳು ವಹಿಕೊಂಡ್ರು ಅದನ್ನು ಕೊಡದೇ ಇರೋ ಎಷ್ಟು ಪೇರೆಂಟ್ಸ್ಗಳು ಇರ್ತಾರೆ. ಅದೇ ಯಾರ ಒಂದು ಸಣ್ಣ ಪುಟ್ಟ ಸಹಕಾರಗಳನ್ನ ಮಾಡ್ತಾರೆ. ಅದನ್ನೆಲ್ಲ ಕ್ರೋಢೀಕರಣ ಮಾಡಿ ಏನಾದರೂ ಒಂದು ಹೊಸ ಪ್ರಯೋಗಕ್ಕೆ ಕೊಡ್ತಾ ಇದ್ವಿ. ನಾನು ವೃತ್ತಿಯಲ್ಲಿ ನನ್ನ ಬದುಕಿಗೆ LIC ಏಜೆನ್ಸಿ ಮಾಡ್ತೀನಿ. ಆದರೆ ವೃತ್ತಿಗಿಂತ ಪ್ರವೃತ್ತಿನೇ ದೊಡ್ಡದು. ಹಾಗಾಗಿ ಕಷ್ಟ ಸರಳವಾಗಿ ಬದುಕೋದನ್ನ ಚೆನ್ನಾಗಿ ಕಲ್ತಿದ್ದೀವಿ. ಸರಳವಾಗಿ ಬದುಕ್ತಾ ಇದ್ದೀವಿ. ಆದ್ರೆ ತೃಪ್ತಿ ಇದೆ, ಖುಷಿ ಇದೆ. ಇವತ್ತು ಟ್ರಸ್ಟು, ಇವತ್ತು ಒಂದು ಜಿಲ್ಲಾ ಮಟ್ಟದಲ್ಲಿ DC ಅವರೆಲ್ಲ ಅಂಥವ್ರು ಕೂಡ ನಮಗೆ ಗುರುತಿಸೋವಂಥ ಕೆಪಾಸಿಟಿ ಇದೆ. ನಾವು ಈ ನ್ಯಾಷನಲ್ವರೆಗೂ ಪ್ರೋಗ್ರಾಮ್ಸ್ನ ಮಾಡಿದ್ದೀವಿ. ಡೆಲ್ಲಿ, ಕಲ್ಕತ್ತಾ, ಹೈದರಾಬಾದು, ಬಾಂಬೆ ಎಲ್ಲ. ಈ ಬಾಂಬೆನಲ್ಲಿ 3 ಬಾರಿ ಹ್ಯಾಟ್ರಿಕ್ ನಂದು ಕಾಸ್ಟ್ಯೂಮ್ ಡಿಸೈನ್ ಅಂತ ಅಂದರು. ಈ ವಿಷಯ ಏನಂದರೆ, ಖುಷಿ ವಿಚಾರ ಏನಂದರೆ, ಯಾವುದನ್ನು ಕೂಡ ದುಡ್ಡು ಕೊಟ್ಟು ಮಾಡಿದಂಥ ವಸ್ತು ಅಲ್ಲ ಅದು. ವೇಸ್ಟ್ ಮೆಟೀರಿಯಲ್ಸ್. ನೀವು ನುಗ್ಗೆ ಗಿಡದಲ್ಲೂ ಒಂದು ಡೆಕೋರೇಷನ್ ಮಾಡಿ ಬನ್ನಿ ನಮ್ಮ ರಂಗಲೋಕಕ್ಕೆ. ಒಂದು ನುಗ್ಗೆ ಮರದಲ್ಲೂ ಡೆಕೋರೇಷನ್ ಮಾಡ್ಬೋದು, ಹಂಚಿಕಡ್ಡಿಯಲ್ಲೂ ಡೆಕೋರೇಷನ್ ಮಾಡ್ಬೋದು. ಅದನ್ನು ಪ್ರೂವ್ ಹಿಡಿದು ಇವತ್ತು ಕೂಡ ನಾವು ಹಂಚಿಕಡ್ಡಿನಲ್ಲಿ ನೆನಪಿನ ಕಾಣಿಕೆ ಎಲ್ಲ ಮಾಡ್ತೀವಿ, ಸೇಲ್ ಮಾಡ್ತೀವಿ. ಹಂಚಿಕಡ್ಡಿಯಲ್ಲಿ ನೆನಪಿನ ಕಾಣಿಕೆ ಮಾಡ್ಬೋದು. ಬೇಕಾದ್ರೆ ಇಲ್ಲಿ ತೇರುಗಳೆಲ್ಲ ಮಾಡಿದ್ದೀವಿ, ಅಮೇರಿಕಕ್ಕೆಲ್ಲ ಕಳಿಸಿದ್ದೀವಿ. ಹಂಚಿಕಡ್ಡಿಯಲ್ಲಿ ಮೂಮೆಂಟಸ್ ಮಾಡ್ಬೋದು. ಆದರೆ ಅಂಥದ್ದನ್ನೆಲ್ಲ ಇಟ್ಕೊಂಡು ಇವತ್ತು ನಾನು ಬಾಂಬೆನಲ್ಲಿ ನೀವು ವೇಸ್ಟ್ ಚಾಪೆ ಅಂತ ಎಸಿತೀರಿ, ಎಣದಿರೋ ಚಾಪೆ, ಅದನ್ನು ವಾಶ್ ಕೊಟ್ಟು ಎಲ್ಲ ಮಕ್ಕಳಿಗೆ ವಾಶ್ ಕೊಟ್ಟು ಮಾಡಿ ಹ್ಯಾಟ್ರಿಕ್ ನಂದು ಕಂಟಿನ್ಯೂಸ್ 3 ಬಾರಿ ವಸ್ತ್ರ. ಅದು ಮಂಡ್ಯ ರಮೇಶ್ ಅಂತವರ ನಾಟಕಗಳ ಸ್ಪರ್ಧೆಯಲ್ಲಿ ಅವರ ಎದುರುಗಡೆ ನಂದು 3 ಬಾರಿನೂ ಪ್ರಥಮ. ಮತ್ತು ಅದಕ್ಕೆ ಗುರುತಿಸಿ ಸರ್ ಸ್ಟೇಟ್ ಲೆವೆಲ್ದು CGK ಯುವ ರಾಜ್ಯ ಪ್ರಶಸ್ತಿ ಬಂದಿದ್ದು. ಇವತ್ತಿಗೂ ಕೂಡ ನಾವು ಗ್ರಾಮೀಣ ಪ್ರದೇಶದಲ್ಲಿ ಯಾಕೆ ಆ ಥರ ಮಾಡ್ತೀವಿ ಅಂದರೆ, ನಿರುಪಯುಕ್ತ ವಸ್ತುಗಳನ್ನ ಇಟ್ಕೊಂಡು ನಾವು ನಾಟಕಗಳಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ಆ ನಿರುಪಯುಕ್ತ ವಸ್ತುಗಳನ್ನ ಇವತ್ತಿಗೂ ಕೂಡ ನಾಟಕಗಳ ವಸ್ತುಗಳನ್ನ ಇದನ್ನೆಲ್ಲ ತಯಾರು ಮಾಡೋದು ಮಕ್ಕಳಿಗೆಲ್ಲ ಹೇಳ್ಕೊಡ್ತೀವಿ. ಅದನ್ನೆಲ್ಲ ಮಾಡ್ತಾ ಇದ್ವಿ. ಸುಮಾರು ವರ್ಷಕ್ಕೆ ಒಂದು 60-70 ಮಕ್ಕಳು ಬರ್ತವೆ. 60-70 ಮಕ್ಕಳು ಕಲಿತವೆ. ರಂಗದ ಕುಣಿತ, ಕಂಸಾಳೆ, ಪಟ ಕುಣಿತ, ಶೋಭಾನೆ ಎಲ್ಲ ಹಾಡ್ತಾರೆ. ಇವರೆಲ್ಲ ರಂಗದ ಕುಣಿತ ಕುಣಿತಾರೆ. ಇವರೆಲ್ಲ ಆಲ್ರೆಡಿ ತರಬೇತಿ ಕೊಡ್ತೀವಿ. ವಯಸ್ಸಿನ ಅಂತರ ಏನು ಬೇಡ, ಕಲಿಯೋ ಉತ್ಸಾಹ ಇದ್ರೆ ನಾವೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಇವರು ಕಲಿತಾ ಇದ್ದಾರೆ, ದೊಡ್ಡವರಿಂದ ಚಿಕ್ಕವರಿಂದ
ಎಲ್ಲ ಕೆಟಗರಿ ಕರೀತಾರೆ. ವಿಶೇಷ ಏನಂದ್ರೆ ನಮ್ಮ ಟ್ರಸ್ಟ್ನಲ್ಲಿ ದೊಡ್ಡವರು ಚಿಕ್ಕವರು ಅಂತ ವಿಭಾಗ ಮಾಡಲ್ಲ. ಒಂದು 3ನೇ ಕ್ಲಾಸ್ ಹುಡುಗ ಇವ್ರ ಕುಟುಂಬ ಮಾತಾಡುತ್ತೆ, ಇವ್ರ ಮೇಲೆ ಬೀಳ್ಬೇಕು, ಆಟ ಆಡ್ಬೇಕು ಅವ್ರ ಜೊತೆ. ಅವರಿಗೆ ಅರಿವಿಲ್ಲದೆ ಅವ್ರಿಗೆ ಪ್ರಬುದ್ಧತೆ, ಇವರು ಅವ್ರ ಜೊತೆ ಬೆರೀತಾರೆ ಅಲ್ವಾ ಶಿಲ್ಪ ಮೇಡಮ್? ಅವರು ಇವ್ರಿಗೆ ಟಾರ್ಚರ್ ಕೊಡ್ತಾರೆ, ಇವರು ಅವ್ರ ಮಗ ಎಷ್ಟು ಕೊಡ್ತಾನೋ ಗೊತ್ತಿಲ್ಲ. ಇವ್ರಿಗಂತೂ ನಮ್ಮ ಮಕ್ಳಂತೂ ಚೆನ್ನಾಗೇ ಟಾರ್ಚರ್ ತಲೆ ಚಿಟ್ರು ಇಡೀ ತಲೆ ಹೌದು ಮಕ್ಕಳು ಏನೋ ಒಂದು ಅರ್ಧ ಗಂಟೆ ಕುತ್ಕೊಂಡ್ಬಿಟ್ಟು ಸಾರ್ ತಲೆ ಚಿಟ್ರು ಹಿಡಿತೆ ಸರ್. ಹೌದು ಮಕ್ಕಳು ಗಲಾಟೆ ಮಾಡೋದು ಇನ್ನೇನೋದು ಹೆಂಗ್ ಸಹಿಸ್ಕೊತೀರ ಸರ್ ಮಕ್ಕಳು? ಅಲ್ಲ ಆಟ ಆಡೋದು ಸಹಜವಾಗಿ. ಆಮೇಲೆ ನಮ್ಮ ಮಕ್ಳು ಹೆಂಗಿರ್ತವೆ ಅಂದ್ರೆ ಎಲ್ಲ CCTV ಕ್ಯಾಮ್ರಾಗಳೇ. ಒಂದು ಸಣ್ಣ ತಪ್ಪು ಹಿಡಿದ್ರು ಅದು ಬಂದು ಹಿಂಗೆ ಆಯ್ತು ಅಂತ ಹೇಳ್ತಾರೆ. ಹೆಂಗೆ ಅಂದ್ರೆ ಮನೇಲಿ ಕೂರಲ್ಲ. ಈಗ ನೋಡಿ ನಾನು ಇಲ್ಲಿ ಬಂದಿದ್ದೀನಿ, ಇವತ್ತು ರಜಾ ಕಂಡ್ರ ರಜಾ ಬೇಡ, ನೀವು ಮನೆ ರಜಾ ಹಾಕಿ. ಇಲ್ಲ ಸರ್ ನಾವು ಮಾಡ್ತೀವಿ ಅಂತ ಅವ್ರು ಪ್ರಾಕ್ಟೀಸ್ ಮಾಡ್ತಾವೆ. ಅವ್ರು ಬಿಟ್ಟು ಈಗಲೂ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮಕ್ಳುಗಳಿಗೆ ನಾವೇನಾದ್ರೂ ಅದು ಮಾಡಬೇಡಿ, ಮನೇಲಿದ್ರೆ TV ಎಂಥದ್ದು ಮೊಬೈಲು ಕೆಲ್ಸಕ್ಕೆ ಬರೋದು ವಿಷಯಗಳಂತ. ಅಲ್ಲಿದ್ದು ಸುಮ್ಮನೆ ಅಟ್ಲೀಸ್ಟ್ ಆಟ ಆಡ್ತಾರಲ್ಲ, ಅಟ್ಲೀಸ್ಟ್ ಅವರವರೇ ಆಟ ಆಡ್ತಾರೆ, ಬೆರೀತವೆ ಮಕ್ಳ ಜೊತೆ. ನಮ್ಮಲ್ಲಿ ಅಲ್ಲಿ ಹೆಂಗ್ ಹೊಡಿತೀವಿ ಅಂದ್ರೆ ಎಷ್ಟು ಖುಷಿಯಿಂದ ಬರ್ತವೆ. ಬೆಳಿಗ್ಗೆ ಹಿಡ್ಕೊಂಡು ಗೂರಾಡ್ತೀವಿ, ತುಳಿತೀವಿ, ಕಳ್ಳ ನಾಯಿ ಅಂತ ಒಳ್ಳೆ ಮಾಡ್ತೀವಿ. ಬೆಳಿಗ್ಗೆ ಓಡ್ ಬರ್ತವೆ, ಅವೇ ಬಾತ್ರೂಮ್ ತೊಳ್ಕೊತವೆ, ಅವರೇ ಕ್ಲೀನ್ ಮಾಡ್ಕೋತಾರೆ, ಎಲ್ಲ ಮಾಡ್ತಾರೆ. ಮಾಡಿಸ್ಬೇಕು, ಎಲ್ಲವನ್ನು ಪರಿಚಯಿಸ್ಬೇಕು. ಪ್ರತಿ ವರ್ಷ 100-150 ಮಕ್ಕಳು ಬರ್ತಾರೆ, ತುಂಬಾ ಬಡತನದ ಮಕ್ಕಳು. ಎಲ್ಲದಕ್ಕಿಂತ ಖುಷಿ ವಿಚಾರ. ನಾನು ಯಾಕೆ ಟ್ರಸ್ಟನ್ನ ಇದನ್ನ ಬಳಸ್ತೀನಿ ಅದಕ್ಕೆ ಈ ಕೆಲವೊಂದು ಕಾರಣಗಳಿದೆ. ಒಂದು ಸ್ಟೋರಿ ಮಾಡಿ ಕ್ಲೋಸ್ ಮಾಡೋಣ ಸಾಕು. ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಈ ಹಣಕಾಸಿನ ಸಮಸ್ಯೆಗಳು ಮತ್ತು ಬಡತನಗಳ ಸಮಸ್ಯೆಗಳೇ ಬೇರೆ. ಹಣಕಾಸಿನ ವಿಚಾರಗಳೇ ಇದ್ರೆ, ಆದರೆ ಮಾನಸಿಕ ಖಿನ್ನತೆಗಳ ವಿಚಾರಗಳು ಇರ್ತಾವಲ್ಲ, ಅವು ಮಕ್ಕಳನ್ನು ಕಿತ್ತು ತಿಂತವೆ. ಒಂದೆರಡು ಉದಾಹರಣೆ ಹೇಳ್ತೀನಿ. ಹೆಸರು ಬೇಡ, ಊರು ಬೇಡ, ಯಾವುದು ಬೇಡ, ಇವ್ರುಗಳಿಗೂ ಗೊತ್ತಿಲ್ಲ, ಆದ್ರೆ ಹೇಳ್ತೀನಿ. ಒಂದು ಹುಡುಗ ಬರ್ತಾನೆ, ಸುಮ್ಮನೆ ನಿಂತ್ಕೊತಾನೆ, ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರೆ ಸ್ಕೂಲಲ್ಲಿ ನಿಂತ್ಕೊತಾನೆ. ಏನಿಲ್ಲ ಸರ್, ಬಾ ಕಲಿತೀಯ? ಇಲ್ಲ ನಾನು ಬರಕ್ಲ. ಹಿಂಗೆ ಇಲ್ಲ ನಾನು ಬರಕ್ಲ. ಮತ್ತೆ ಯಾಕೆ ನಿಂತಿದ್ದೆ? ಇಲ್ಲ ಹೋಯ್ತೀನಿ. ನೀವು ಹೋಗು, ತಿರ್ಗಾ ನಾಳೆಗೆ ಮತ್ತೆ ಅಲ್ಲಿಗೆ. ಏನಕ್ಕೆ ಬಂದು ನಿಂತ್ಕೊತಾನೇನು ಅಂದರೆ ಮೇಸ್ಟ್ರುಗಳಿಂದ ಹೇಳಿದೆ ಯಾವ್ದೊಂದು ಹುಚ್ಚು ಮುಂಡೆದ ಹಂಗೆ ಹಿಂಗೆ ಹೋಗ, ಇಲ್ಲಾಂದ್ರೆ ಅಲ್ಲಿಗೆ ಹೋಗು, ಇಲ್ಲ ಅಲ್ಲಿಗೆ ಹೋಗು, ಬಟ್ ನೋಡೋದು ಕಳ್ಸೋದು. ಅಲ್ಲಿ ಹಿಂಗೆ ಮಾಡ್ದ, ಒಂದು ವಾರಗಟ್ಟಲೆ ಮಾಡಿದ. ನಾನು ಯಾಕೆ ಉಸಿರಾಯಿಸಿ ಅಯ್ಯೋ ಪಪ್ಪು ಚಿನ್ನು ಅಂತ ಮಾತು, ಬರ ಊಟ ಮಾಡೋದು, ಊಟ ಕೂತ್ಕೊ ಅನ್ನೋದು, ಸುಮ್ಮನೆ ಆಟ ಆಡೋ ಕೂತ್ಕೊ ಅನ್ನೋದು. ಅಲ್ಲಿ ಕೂತ್ಕೊಂಡು ಇಲ್ಲಿ ಬಂದು ಅವ್ರ ಪಕ್ಕ ಕೂತ್ಕೊಂಡು ಶುರು ಮಾಡೋದು. ನಿಮ್ಮ ನಾಟಕ ಇಲ್ಲ, ನನ್ನ ನಾಟಕ ಬೇಡ, ನನ್ನ ಪಕ್ಕ ಕೂತ್ಕೊತೀವಿ, ಅವ್ನು ಕೂತ್ಕೊತೀವಿ, ಕೂರು ಸರ್. ಮಾಸ್ಟರ್ಗಳಿಗೆ ಹೇಳಿ ಇಲ್ಲೇ ಕೂರ್ಲಿ, ಸುಮ್ಮನೆ. ಅವ್ನು ಬಂದು ಕೂತ್ಕೊಳ್ಳೋದ, ಅವ್ನು ಯಾವ್ದ ಹೌದಾ ಸರ್ ಅವ್ನು ತಪ್ಪು ಮಾಡ್ತಾನೆ ನೋಡಿ ಸರ್, ಅಲ್ಲಿ ಕೂತ್ಕೊಂಡು ಅಲ್ಲಿ ನೋಡಿ ಸರ್ ನಾ ಗಲಾಟೆ ಮಾಡ್ತಾನೆ. ಇದು ಸ್ಟಾರ್ಟ್ ಆಯ್ತು ಅವ್ನು. ಅವ್ರಿಗೆಲ್ಲ ಸಿಟ್ಟು. ನಾವು ಪ್ರಾಕ್ಟೀಸ್ ಸುಮ್ಮನೆ ಕೂತ್ಕೊಂಡಿವನು ನಮ್ಮ ಕಂಪ್ಲೇಂಟ್ ಹೇಳ್ತಾನೆ. ಹೇಳಿ ಬಿಡ್ರ ಸರ್, ನೋಡಿ ಅವ್ನು ಏನು ಹೇಳಿದ್ರು ನೀವು ವಹಿಸ್ಕೊತೀರ, ಅವ್ನ ಹೊಡೆಯಕ್ಕಲ್ಲ ಅಂತ. ಇವ್ರಿಗೆ ನಮ್ಗೆ ಅರ್ಥ ಆಗುತ್ತೆ. ಅವ್ನು ಅಲ್ಲಿ ನೋಡಿ ಸರ್ ಅಲ್ಲಿ ಹೋಗ್ತಾನೆ. ಈ ಥರದ್ದೆಲ್ಲ ಸ್ಟಾರ್ಟ್ ಆಗಿ ಆಯಿತು ಕಣ, ನೀನು ಮಾಡೋದು. ಮಾಡ್ತೀನಿ ಸರ್. ಅವ್ನಿಗೊಂದ್ಸಲ ನೋಡ ಅವ್ನು ಹೇಳ್ತಾನೆ, ಅವ್ನು ಯಾರು ನೀನು ಮಾಡಂಗಾರೆ, ಅವ್ನು ಯಾರೋ ಹೇಳ್ತಾನೆ ಎದುರುಗಡೆ ನೀನು ಮಾಡಂಗಾರೆ, ಅವನು ಹೇಳ್ತಾನೆ ನೀನು ಮಾಡ್ಬೋದು ಅದನ್ನು. ಸರ್ ಮಾಡ್ತೀನಿ. ವಿಷಯ ಏನಂದ್ರೆ ಇವ್ನಿಗಿಂತ ಡೈಲಾಗ್ ಅವನಿಗಿಂತ ಇವನೇ ಚೆನ್ನಾಗಿ ಡೈಲಾಗ್ ಹೇಳ್ತಾನೆ. ಅಬ್ಸರ್ವ್ ಮಾಡಿ ಅದಾಯ್ತು. ಅದಾದ್ರೆ ಅದಲ್ಲ ವಿಷಯ. ಸರಿ, ಅವನು ಸುಮ್ಮನೆ ಇರ್ತಿದ್ದ. ನಾನು ಸಂಜೆ 4:15, 5 ಗಂಟೆ 6 ಗಂಟೆ ಹೋದ್ರು ನನ್ನ ಪಕ್ಕದಲ್ಲೇ ಇರ್ತದೆ. ಯಾಕೋ ಹೋಗ್ತೀನಿ, ಹೋಗೋ ಮನೆ. ಹೋಯ್ತೀರಾ ಸರ್ ಹಿಂದೆಗಡೆ ಬರೋನು. ಯಾಕೆ ಏನು? ಇಲ್ಲ ಸರ್ ಏನು ಮನೆಗೆ ಹೋಗು. ಇಲ್ಲ ಸರ್ ಮನೆಗೆ ಲೇಟಾಗಿ ಹೋಯ್ತೀನಿ. ಹೋಮ್ ವರ್ಕ್ ಬರೀ ಏನು? ಇಲ್ಲ ಮನೆಗೆ ಲೇಟಾಗಿ ಹೋಯ್ತೀನಿ. ಆಮೇಲೆ 7, 7:30, 6:00 ತನಕ ಅಲ್ಲೇ ಕೂತದ್ದು. ಆಮೇಲೆ ಒಬ್ಬನು ಏನು, ಆಮೇಲೆ ಒಂದು ದಿವಸ ಅವ್ನು ಕರೆದು ಕೇಳಿದ್ರೆ ಏನಂದ್ರೆ ದುರಂತ, ಮಕ್ಕಳು ಎಷ್ಟು ಖಿನ್ನತೆಗಳಿಗೆ ಹೋಗಿರ್ತವೆ ಅನ್ನೋದಕ್ಕೆ ನಾನು ಅವತ್ತೇ ಕಂಡು ಸುಮಾರು ಒಂದು 10-15 ಇವತ್ತಿಗೂ ಒಂದೊಂದು ಇನ್ಸಿಡೆಂಟ್ ಇರ್ತವೆ. ಅದಕ್ಕೆ ನಾನು ಟ್ರಸ್ಟನ್ನ ಇಂಥ ಮಕ್ಕಳಾರು ಅಟ್ಲೀಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಮಾಡೋ ಉದ್ದೇಶ ನಮ್ದಲ್ಲ. ಅಟ್ಲೀಸ್ಟ್ ಅವ್ರು ಪ್ರಬುದ್ಧರಾಗಲಿ. ಅವ್ರ ಮನೆ ಸಮಸ್ಯೆ ಏನಂದರೆ ಏನು ಅಂದರೆ ಇಲ್ಲ ಸರ್ ನಮ್ಮ ಅಪ್ಪ ನನ್ನ ಮಗನೇ ಅಲ್ಲ ಅಂತಾನೆ. ರೀಸನ್ ಏನು? ನಮ್ಮ ಅಮ್ಮ ರಾಯಚೂರು ಕಡೆ ಈ ಆಯಮ್ಮ
ಗಂಡನ ಬಿಟ್ಟು ಇನ್ಯಾರನ್ನ ಒಬ್ಬರು ಮದುವೆ ಮಾಡ್ಕೊಂಬಂದ್ಬಿಟ್ಟು ಇವನು ಹುಟ್ಟಿದ್ದಾನೆ, ಇವ್ನ ಮಗನ ಎತ್ಕೊಂಡು ಬಂದ್ಬಿಟ್ಟಾಳೆ. ಲವ್ ಅಂದ್ಕೊಂಡು ಬಂದ್ಬಿಟ್ಟಿದೆ, ಬಿಟ್ಟು ಬಂದ್ಬಿಟ್ಟಾಳೆ. ಅದು ಊರ ಹೆಸರು ಬೇಡ, ಯಾವ ಬೇಡ, ಅವು ಅವೆಲ್ಲ ಹಂಗೆ ಗೌಪ್ಯವಾಗಿರಲಿ. ಅಲ್ಲಿ ಬಂದಾದ್ಮೇಲೆ ಇನ್ನೊಂಚೂರು ದೊಡ್ಡವನು, ಮೀಡಿಯಮ್ ಅಲ್ಲ, ಅರ್ಥ ಆಗಲ್ಲ ಅವನಿಗೆ. ಒಂದು ಸ್ವಲ್ಪ ಆಮೇಲೆ ಏನು ಮಾಡಿದ್ರು, ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ರು, ಆಧಾರ್ ಕಾರ್ಡ್ ಎಲ್ಲ ಚೆಕ್ ಮಾಡಿ. ಅವನು ಮದುವೆ ಆದಮೇಲೆ ಇನ್ನೊಂದು ಹೆಣ್ಮಗು ಆಯಿತು. ಹೆಣ್ಮಗು ಆದ್ಮೇಲೆ ಪ್ರಾಬ್ಲಮ್ ಏನಾಯ್ತು ಅಂದರೆ, ಅವ್ನು ಕುಡ್ದು ಬರೋದು ದಿನ, ನೀನು ನನ್ನ ಮಗನೇ ಇಲ್ಲ, ಯಾವನಿಗೂ ಹುಡ್ತಾನೆ ನೀನು, ನಿನ್ಯಾಕೆ ಸಾಕ್ಬೇಕು ನಾನು, ಹೋಗು ಕೋಳಿ ಅಂಗಡಿ ಕ್ಲೀನ್ ಮಾಡು, ಕೋಳಿ ಅಂಗಡಿ ತುಕ್ಕತೀನಿ, ಸ್ಕೂಲ್ಗೆ ಹೋಗ್ಬೇಡ, ದಿನ ಇದೇ ಜಗಳ. ಅವರಮ್ಮ ಅಸಹಾಯಗಳು. ಆ ಅಮ್ಮನು ವಿರೋಧಿಸಿಲ್ಲ, ಮೌನವಾಗಿತ್ತು. ಇವನಿಗೆ ಇದು ಎಷ್ಟು ಖಿನ್ನತೆ ಒಳಗೆ ಮಾಡಿಬಿಟ್ಟಿದೆ ಅಂದರೆ, ಅವ್ರ ಅಪ್ಪ ಕುಡಿದು ಸ್ಕೂಲ್ ಹತ್ರನೇ ಜಗಳ ಆಡೋಕ್ಕೆ ಶುರು ಮಾಡಿಬಿಟ್ಟಿದೆ. ಕಳಿಸಿ ಅವನ್ನ ಕಳ್ಳನ, ಮಕ್ಕಳೆಲ್ಲ ಒಂಥರ ಕೋಳಿ ಕಳ್ಳ ಅನ್ನೋಕ್ಕೆ ಈ ಥರದ್ದೆಲ್ಲ. ಅದು ಅವನ್ನ ಎಷ್ಟು ಕತ್ತಿಸ್ಕಿದೆ ಅಂದರೆ, ಯಾರ ಜೊತೆಗೂ ಬೇರೆದಂಗೆ ಮಾಡೋದು, ಸುಮ್ಮನೆ ಸಪ್ರೇಟಾಗಿ ನಿಂತ್ಕೊಂಡ್ಬಿಡೋದು, ಸುಮ್ಮನೆ ಆ ಕಡೆಗೆ ಹೋಗಿ ನಿಂತ್ಕೊಳ್ಳೋದು, ಸುಮ್ಮನೆ ಏನು ಬರೀ ಅಂದರೂ ಬರೀತಿದ್ದಿಲ್ಲ, ಬೂಸ್ ತಿನ್ನೋದು ಸುಮ್ಮನೆ ಮನೇಲಿ. ಆಮೇಲೆ ಅವನು ಭಾನುವಾರ ಬಂತು ಅಂದರೆ ಎಲ್ಲೂ ಹೋಗೋಂಗಿಲ್ಲ. ಈ ಮಕ್ಕಳೆಲ್ಲ ಪ್ರಾಕ್ಟೀಸಿಗೆ ಬಂದರೆ ಅವ್ನು ಕೋಳಿ ಕ್ಲೀನ್ ಮಾಡೋಕ್ಕೆ ಹೋಗ್ಬೇಕು, ಯಾಕೆಂದ್ರೆ ಅವ್ನು ದುಡ್ಡು ಬೇಕು ಅವ್ರ ಅಪ್ಪನಿಗೆ. ಆ ಮಗುಗೆ ಕೂಲಿ ಮಾಡೋದಕ್ಕಿಂತ ಅವ್ರ ಅಪ್ಪ ಹೇಳ್ತಿದ್ದ ಹರ್ಟ್ ಮಾತುಗಳು ಅವನಿಗೆ ಭಾಳ ಕತ್ತಿಸಿಬಿಟ್ಟಿದೆ. ಸರ್ ಅದು ಆ ಹುಡುಗ ಕೊನೆ ಲಾಸ್ಟ್ ಮೂಮೆಂಟೆಲ್ಲ ಸರ್ ನಿಮ್ಮ ಮನೆಗೆ ಬಂದುಬಿಡ್ತೀನಿ ನಾನು ನಮ್ಮ ಮನೇಲಿ ಇರಲ್ಲ. ಹಿಂಗೆ ಇಲ್ಲ ಸರ್, ನನ್ನ ಮನೇಲಿ ಇರಲ್ಲ, ನನಗೆ ದಿನ ಬೈತು ನಮ್ಮ ಮಕ್ಕಳು, ಯಾವನಿಗೂ ಹುಡ್ತಾನೆ. ನಾನು ಏನು ಮಾಡಿದ್ದೆ ಸರ್, ನಮ್ಮಮ್ಮ ಏನೂ ಕೇಳಲ್ಲ ಸರ್. ಇದು ನಮ್ಗೆ ಅವ್ರ ಮನೆಗೆ ಏನು ಪ್ರಭಾವ ಬೀಳ್ತಾ ಗೊತ್ತು, ನಮಗಂತೂ ಒಂಥರ ಉಸಿರು ಕಟ್ಟ. ಮತ್ತೆ ಯಾರಿಗೆ ಹೇಳೋದು ಇದನ್ನ, ಈ ವಿಷಯಗಳನ್ನು ಹೆಂಗೆ ಹೇಳೋದು, ಯಾರ ಹತ್ರ ಹೇಳೋದು? ಈಗ ಅಪ್ಪ ಅಮ್ಮನ ಕರ್ಸ್ಬಿಟ್ಟು ಸರಿ ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ. ಮತ್ತೇನೋ ಅವಾಂತರಗಳಾಗ್ತವೆ, ಮತ್ತೇನೋ ಗಂಡ ಹೆಂಡತಿನ ಮಧ್ಯೆ ಜಗಳಗಳು ಸ್ಟಾರ್ಟ್ ಆಗ್ತವೆ. ಆ ಮಗುನ 3 ವರ್ಷ ನಮ್ಮ ಜೊತೆಗೆ ಇದ್ದು ಕಲಿಸಿ ನೀನು ಅವನಿಗೊಂದಷ್ಟು ಮೋಟಿವೇಶನ್ ನೋಡು, ನಿನ್ಗೊಂದು ಪ್ರಬುದ್ಧಿ ಬರುತ್ತಲ್ವ, ನೀನು ಓದ್ತಿದ್ರು ಪೂರ ಎಲ್ಲರೂ ಹೋಗ್ಬಿಡು ಆ ಕಡೆಗೆ, ಈ ಥರದ್ದೇ ಮೇಂಟೈನ್ ಮಾಡೋದು. ಇವತ್ತು ಏನೋ ಬೇಕ್ರಿ ಕೆಲಸ ಮಾಡ್ತಾನೆ ಹುಡುಗ, ಬೇಕ್ರಿಲಿದ್ದಾನೆ ಸರ್. ಅವತ್ತು ನೀವೇನೋ ಹೇಳಿ ಅದಕ್ಕೆ ಅಂಥ ಮಕ್ಕಳು ಇವತ್ತು ಎಲ್ಲಿಗೆ ಹೋಗ್ತವೆ, ಡ್ರಗ್ಸ್, ಇವತ್ತೆಲ್ಲ ಕೆಟ್ಟ ಡ್ರಗ್ಸ್ಗೆ ಬೀಳ್ತಾರೆ ಮಕ್ಕಳು. ಅಟ್ಲೀಸ್ಟ್ ಅವನ ಮಗ ಇವತ್ತು ಏನೋ ಕೆಲಸ ಮಾಡ್ತಾನೆ, ಓದಲಿಲ್ಲ ಅವನು, ಬೇಕ್ರಿಲಿ ಸರ್, ಇವತ್ತಿಗೂ ಬರ್ತಾನೆ ಬಂದು, ನಮ್ಮ ಅಪ್ಪ ನಮ್ಮ ಕೈ ಕಾಲೆಲ್ಲ ಮುರಿದ್ಬಿಡ್ತೀನಿ ಸರ್, ಈಗ ನಾನು ಉಸಿರು ಕೂದಲು ನೆಟ್ಟನೆ ಮುರಿದಾಕ್ಬಿಡ್ತೀನಿ ಸರ್ ನಮ್ಮ ಅಪ್ಪಂದ ಅಂತಾನೆ. ಅದು ಬೇರೆ ವಿಚಾರ, ಅವನೊಂದು ಪ್ರಬುದ್ಧತೆ ಬಂತು, ಅವನು ಸ್ಟ್ರಾಂಗ್ ಆದ, ಇವ್ರು ವೀಕ್ ಆದರೂ ನನ್ನ ತಂಗಿ ಚೆನ್ನಾಗಿ ನೋಡ್ಕೋಬೇಕು ಸರ್ ಅಂತಾನೆ. ಅವನು ದುಡಿತಾ ಇದ್ದಾನೆ, ನಿಮ್ದು ಎಲ್ಲೆಲ್ಲ ಇದಾರೆ ಅವರು ಸಾರ್ ಅಂತಾನೆ, ಏನೋ ಆಟ ಓಡಿಸ್ತಾ ಇದ್ದೀನಿ ಸರ್, ಹೋಗಿ ಹೊಡಿ ಅಂತ. ಆ ಥರದಲ್ಲಿ ಇರ್ಬೇಕಾದ್ರೆ ಈ ಥರ ಇರುತ್ತೆ. ಬದುಕಿನ ಶೈಲಿಯಲ್ಲಿ ಮಕ್ಕಳ ಬದುಕನ್ನ ನಾವು ಅಟ್ಲೀಸ್ಟ್ ಏನು ತಿರ್ತಿದ್ರೆ ಅಟ್ಲೀಸ್ಟ್ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳೋಂಗೆ ಮಾಡಬೇಕು ಅನ್ನೋದು ನಮ್ಮ ಟ್ರಸ್ಟಿನ ಉದ್ದೇಶ. ಆ ಉದ್ದೇಶದಿಂದ ಈ ಪ್ರಶ್ನೆ ಕಟ್ಟಿದ್ವಿ, ನಡೀತಾ ಇದೆ, ತುಂಬ ಚೆನ್ನಾಗಿ ಆಗ್ತಾ ಇದೆ, ಖುಷಿ ವಿಚಾರ, ತೃಪ್ತಿ ಇದೆ. ಹಣಕಾಸಿನ ಸಮಸ್ಯೆ ನಿರಂತರವಾಗಿದೆ, ಬಹಳಷ್ಟು ನಡೀತಾ ಇದೆ. ನನ್ನ ಕಾದಂಬರಿಯನ್ನು ಕೂಡ ಓದಿ ಅಭಿಪ್ರಾಯ ಹೇಳಿ, ಇಂಥದೇ ಒಂದು ಜರ್ನಿಯಲ್ಲಿ ಕಾದಂಬರಿ ಇದೆ ಅಂತ ಹೇಳ್ತಾ, ಏನಾದರೂ ಅನಿಸಿಕೆ ಗೊತ್ತಿಲ್ಲ, ತಪ್ಪಾಗಿ ಹೇಳಿದ್ರೆ ದಯಮಾಡಿ ಕ್ಷಮಿಸಿ. ತಪ್ಪಾಗಿರೋಕ್ಕೆ ನಾನು ಬೇಜಾರು ಮಾಡ್ಕೊಳ್ಳೋದು, ಯಾಕಂದ್ರೆ ನನ್ನ ಅನುಭವದ ನನ್ನ ವಿಚಾರ, ನನ್ನದು ಹೇಳಿದ್ದನ್ನೆಲ್ಲ ಒಪ್ಕೋಬೇಕು ಅಂತಲೂ ಇಲ್ಲ, ನನ್ನ ಹೇಳಿದ್ದೆ ಸತ್ಯ ಅಂತ ಸಿದ್ಧಾಂತನೂ ಇಲ್ಲ. ನನ್ನ ಅನಿಸಿಕೆಗಳು ನನ್ನ ಅನುಭವದ ಆಧಾರದ ಮೇಲೆ, ಪುಸ್ತಕದ ಆಧಾರದಲ್ಲಿ. ಯಾವತ್ತೂ ಕೂಡ ಯಾವುದೋ ಒಂದು ಪುಸ್ತಕ ಓದಿ ನಾನು ಅಂಬೇಡ್ಕರ್ ಹಿಂಗಂದ್ರು, ಬಸವಣ್ಣ ಹಿಂಗಂದ್ರು ಅಂತ ಹೇಳೋ ಹವ್ಯಾಸಗಳಿದೆ. ಯಾಕೆ ನನ್ನ ಅನುಭವ ನಾನು ಹೇಳಬೇಕು. ಆ ಅನುಭವದ ಒಂದಷ್ಟು ಸಣ್ಣ ವಿಷಯವನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಭಾಳ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ, ಯಾಕೆಂದರೆ ಎಷ್ಟೋ ಮುಖಗಳು ನನಗೆ ಪರಿಚಯ ಇರಲಿಲ್ಲ. ಮೇಡಮನ್ನ ಸಾಹಿತ್ಯಕರು ಇದ್ದಾರೆ ಅಂತ ಗೊತ್ತಾಗ್ತಿದ್ದೆ ಹೊರತು ಮುಖ ನೋಡ್ತಿದ್ದೆ ಎಲ್ಲ ಸರಿಯಾಗಿ ಮಾತುಕತೆ ಆಗ್ತಿರಲಿಲ್ಲ. ರಾಘಣ್ಣ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆಂದರೆ ಎಲ್ಲರನ್ನೂ ಪರಿಚಯ ಮಾಡಿಕೊಟ್ಟಿದ್ದಲ್ವಾ, ಎಲ್ಲರಿಗೂ ಪರಿಚಯ ಆಗಬೇಕು. ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ, ನಿಮ್ಮೆಲ್ಲರ ಒಂದು ಮುಖ ಪರಿಚಯ ಆಗಿದ್ದಕ್ಕೆ, ಮತ್ತು ಇವರು ಸರ್ ನಮಗೆ ಜೊತೆಗೆ ಬಂದು ಮಾಡಿ ಸರ್ ನಮ್ಮ ಜೊತೆಗೆ ಇರಿ ಅಂತ ಒಂದು 4 ಸತಿ ಫೋನ್ ಮಾಡಿ ನನ್ನ ಕರೆಸಿ ಈ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಕ್ಕೆ, ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದ. ಏನಾದರೂ ಅನಿಸಿಕೆಗಳು ಪ್ರಶ್ನೆಗಳಿದ್ರೆ ಖಂಡಿತ ಕೇಳ್ಬೋದು.